ನರೇಂದ್ರ ಮೋದಿ ಅವರನ್ನು ಯಾಕೆ ಪ್ರಧಾನಿ ಮಾಡಬೇಕು ಅಂತ ಜನರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಓಡಾಡ್ಲಿಕ್ಕೆ ಶುರು ಮಾಡಿದ್ವಿ ಮಿತ್ರ. ಅದಷ್ಟೇ ರೀಸನ್. ಈಗ ಓಡಾಡ್ತಿದೀವಲ್ಲ, ಇದು ಇವತ್ತೇ ಶುರುವಾಗಿರೋದಲ್ಲ. ಕಳೆದ 7-8 ತಿಂಗಳಿಂದ ನಿರಂತರವಾಗಿ ಭಿನ್ನ ಭಿನ್ನ ಚಟುವಟಿಕೆಯಲ್ಲಿದ್ದೀವಿ. ಅದರ ಮುಂದುವರಿದ ಭಾಗ ಭಾಲ್ಕಿಗೆ ಬಂದಿದ್ದೀನಿ. ನನಗೆ ಈ ಪುಣ್ಯಾತ್ಮರ ಬಗ್ಗೆ ಹೆಮ್ಮೆ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರ ಕುರಿತಂತೆ ಇಡೀ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತೀನಿ, ಅವ್ರ ಜಾತಿ ಯಾವುದು ಅಂತ ಹೇಳಬೇಕಾದ ಅಗತ್ಯ ಬರಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಬೇರೆ ಯಾವುದೇ ಕ್ಯಾಂಡಿಡೇಟ್ ನ ಕರ್ಕೊಂಡ್ಬಂದು ಅವ್ರ ಬಗ್ಗೆ ಮಾತನಾಡಬೇಕು ಅಂತಂದ್ರು ಇವ್ರು ನಮ್ಮ ಜಾತಿಯವರು ಅಂತ ಒಂದಷ್ಟು ಜನ ಬರ್ತಾರೆ. ಈ ನಮ್ಮ ಜಾತಿಯವರಾಗಿರೋದ್ರಿಂದ ಹೆಂಗಾದ್ರೂ ಗೆಲ್ಲಿಸಬೇಕು ಅಂತ ಬರ್ತಾರೆ. ಆದ್ರೆ ನರೇಂದ್ರ ಮೋದಿ ಬಗ್ಗೆ ಕೇಳಿ ನೋಡಿ, ನಮ್ಮ ಜಾತಿಯವರು ಅಂತ ಬರೋರು ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಒಂದೇ ಒಂದ್ಸಲ ನರೇಂದ್ರ ಮೋದಿ ಅವರು ಜಾತಿ ಹೆಸರು ತೆಗೆದಾಗ ಕೋಪಿಸ್ಕೊಂಡಿದ್ ಯಾವಾಗ ಅಂದ್ರೆ, ಪ್ರಿಯಾಂಕಾ ವಾಡ್ರಾ 2014-15 ವೇಳೆಯಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡ್ತಾ ಏ ಆದ್ಮಿ ನೀಚ ಜಾತಿ ವಾಲಾ ಹೇ ಅಂದ್ಬಿಟ್ರು. ಈತ ನೀಚ ಜಾತಿಯವನು ಅಂತ. ಆಗ ನರೇಂದ್ರ ಮೋದಿ ಹೇಳಿದ್ರು, ನನ್ನ ಬಗ್ಗೆ ಮಾತಾಡೋವ ತಾಯಿ, ನನ್ನ ಜಾತಿ ಜನರ ಬಗ್ಗೆ ದಯವಿಟ್ಟು ಮಾತನಾಡಬೇಡ, ತುಂಬಾ ಜನ ಇದ್ದಾರೆ, ಅವ್ರಿಗೆ ನೋವಾದ್ರೆ ಸಹಿಸಲ್ಲ ನಾನು ಅಂತ ನರೇಂದ್ರ ಮೋದಿ ಆಗ ಮಾತನಾಡಿದ್ರು. ಈಗ ರಾಹುಲ್ ಗಾಂಧಿ ಮಾತಾಡ್ತಿದ್ದಾನೆ, ನರೇಂದ್ರ ಮೋದಿ ಮಾತಾಡ್ಲಿಲ್ಲ. ರಾಹುಲ್ ಗಾಂಧಿ ಏನ್ ಹೇಳ್ತಿದ್ದಾನೆ ಗೊತ್ತಾ? ನರೇಂದ್ರ ಮೋದಿ OBCಗೆ ಸೇರಿದವರು, ನರೇಂದ್ರ ಮೋದಿ OBCಗೆ ಸೇರಿದವರು ಅಂತ ಪದೇ ಪದೇ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ. ನರೇಂದ್ರ ಮೋದಿ ಯಾವತ್ತೂ ಅದನ್ನು ಟಚ್ಚೇ ಮಾಡಲ್ಲ. ಮಿತ್ರೆ, ಕಳೆದ 10 ವರ್ಷಗಳಿಂದ ತನ್ನ ಜಾತಿಯ ಬಲವನ್ನ ಪಕ್ಕಕ್ಕಿಟ್ಟು ರಾಷ್ಟ್ರೀಯತೆಯ ಹಿಂದುತ್ವದ ಬಲದ ಆಧಾರದ ಮೇಲೆ 2 ಬಾರಿ ಪ್ರಧಾನಿಯಾಗಿರುವಂತ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ ಅನ್ನುವಂತ ಹೆಮ್ಮೆ ನನಗಿದೆ. ನಾನು ವೇದಿಕೆಗೆ ಸ್ವಲ್ಪ ಬೇಗ ಮೈಕ್ ಹಿಡ್ಕೊಳ್ಳಿಕ್ ಬಂದೆ. ಯಾಕೆ ಗೊತ್ತೇನು? ಇನ್ನೊಂದು ಪರಿಚಯ ಮಾಡ್ಲಿಕ್ಕೆ ನಿಂತರೆ ಇನ್ನೊಂದು 2 ನಿಮಿಷ ಜಾಸ್ತಿ ತಗೊಳ್ತಾರೆ. ನರೇಂದ್ರ ಮೋದಿ ಪರಿಚಯಕ್ಕೆ ನನಗೊಂದು 2 ನಿಮಿಷ ಕಡಿಮೆ ಆಗತ್ತೆ ಅಂತ ನಾನು ಈ ಕಾರಣಕ್ಕೆ ಎಲ್ಲ ಸಮಯ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ ಇವತ್ತು ನರೇಂದ್ರ ಮೋದಿ ಅವರ ಪರಿಚಯದೊಂದಿಗೆ ಶುರು ಮಾಡ್ತೀನಿ. ನರೇಂದ್ರ ಮೋದಿ ಅವರ ಪರಿಚಯ ನಮ್ಗೆಲ್ರಿಗೂ ಇದೆ, ಆದ್ರೆ ಹೊಸ ರೂಪದ ಪರಿಚಯ ಮಾಡ್ಕೊಡ್ತೀನಿ. ಈ ಬಾರಿ ಪರಿಚಯ ಮಾಡ್ಕೊಡುವಾಗ ಹೇಗಿರುತ್ತೆ ಅಂತಂದ್ರೆ, ಈ ಸ್ಕ್ರೀನ್ ಮೇಲೆ ಟೋಟಲ್ ಡೀಟೇಲ್ ಸಮೇತ ಹಾಕ್ತೀನಿ. ಯಾಕೆ ಅಂತಂದ್ರೆ, ನನ್ನ ವಿಡಿಯೋ ಏನು ಹೋಗುತ್ತೋ ಅದನ್ನು ಕಾಂಗ್ರೆಸ್ನವ್ರು ಕಟ್ ಮಾಡಿ ಅರ್ಧಂಬರ್ಧ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡಿ ಚಕ್ರವರ್ತಿ ಸುಳ್ಳು ಹೇಳ್ಬಿಟ್ಟ ಅಂದ್ಬಿಡ್ತಾರೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಈ ಬಾರಿ ಆ ಸುಳ್ಳು ಹೇಳುವ ಪ್ರಕ್ರಿಯೆಗೆ ಅವಕಾಶವೇ ಇಲ್ಲ. ನೇರವಾಗಿ ವಿತ್ ಪ್ರೂಫ್ ಅವರ ಎದುರುಗಡೆ ನಿಂತ್ಕೊಂಡು ತಾಕತ್ತಿದ್ರೆ ಆನ್ಸರ್ ಮಾಡಿ ಅಂತ ಹೇಳುವಂತ ವಿಚಾರದೊಂದಿಗೆ ಬಂದಿರೋದ್ರಿಂದ ಇವತ್ತು ನಿಮಗೆ ರಸದೌತಣ. ಮುಂದಿನ 1 ಗಂಟೆಗಳ ಕಾಲ ನಾನು ವಿನಂತಿಸಿಕೊಳ್ತೀನಿ, 1 ಗಂಟೆಗಳ ಕಾಲ ಪೂರ್ಣ ಪ್ರಮಾಣದಲ್ಲಿ ನನಗೆ ಕೊಡಿ ಅಂದ್ರೆ ನರೇಂದ್ರ ಮೋದಿ ಅವರ ವಿಚಾರಧಾರೆ ಕೊಡಿ ಅಂತ ಕೇಳ್ಕೊಳ್ತಾ, ನರೇಂದ್ರ ಮೋದಿ ಅವರ ಪರಿಚಯದ ಮೊದಲನೇ ಸ್ಲೈಡ್ ನಿಮ್ಮ ಮುಂದೆ. ಕಳೆದ 10 ವರ್ಷ ಒಂದೂ ರಜೆ ಇಲ್ಲದೆ ದೇಶದ ಸೇವೆ ಮಾಡ್ತಾ ಇರುವಂತ ಅಪರೂಪದ ಪ್ರಧಾನ ಸೇವಕ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅಂತ. 10 ವರ್ಷ ಒಂದೂ ರಜೆ ಇಲ್ಲ, ದಿನದ 18 ಗಂಟೆ ಕೆಲಸ ಮಾಡ್ತಾನೆ ಪುಣ್ಯಾತ್ಮ. ಈ 10 ವರ್ಷಗಳ ಮ್ಯಾಜಿಕ್ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರಿಗೆ ನನಗೂ ಆಶ್ಚರ್ಯ, ನಂಗೆ ಗೊತ್ತಿಲ್ಲ ನೀವು ಅದನ್ನು ಹೆಂಗ್ ಸ್ವೀಕಾರ ಮಾಡ್ತೀರೋ, ಜ್ವರ ಬರಲ್ಲ. ಈ ಮನುಷ್ಯನಿಗೆ ಪ್ರತಿನಿತ್ಯ ಒಂದೇ ಕೆಲಸ ಮಾಡಿ ಬೋರ್ ಆಗಿ ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದು ರೌಂಡ್ ಹೋಗಿ ಬರಬೇಕು ಅಂತ ಅನ್ಸಲ್ಲ. ಮದುವೆ ಆಗ್ಲಿಲ್ಲ, ಮದುವೆ ಆದ್ರೂ ಅವರು ದೂರದಲ್ಲಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಯಾವತ್ತಾದ್ರೂ ನನ್ನ 4 ಜನ ಫ್ರೆಂಡ್ಸ್ಗಳ ಜೊತೆ ಒಂದು ರೌಂಡ್ ಟ್ರಿಪ್ಪಿಗೆ ಹೋಗಿ ಬರೋಣ ಅಂತ ಅನ್ಸೋದಿಲ್ಲ. ಆ ಮನುಷ್ಯ ಕಳೆದ 10 ವರ್ಷಗಳಿಂದ ತಾನು ಒಂದು ಟ್ರಿಪ್ಪಿಗೆ ಹೋದ್ರೂ ಕೂಡ ಅದರಿಂದ ದೇಶಕ್ಕೆ ಲಾಭ ಆಗುವಂತೆ ಮಾಡ್ಕೊಂಡು ಬಂದಿದ್ದಾನಲ್ಲ, ಅದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಮಿತ್ರ, ನಿಮ್ಗೆಲ್ಲ ಗೊತ್ತಿರಲಿ, ರಾಹುಲ್ ಗಾಂಧಿ ದೊಡ್ಡ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, 106 ಕಿಲೋಮೀಟರ್ ತಿರುಗಾಡದೆ, 1000 ಕಿಲೋಮೀಟರ್ ನಡೆದೆ ಅಂತ ಹೇಳಿದ್ರು. ಏನಾಯ್ತು? 5 ರಾಜ್ಯಗಳ ಚುನಾವಣೆಯಲ್ಲಿ ಸೋತರು. ನರೇಂದ್ರ ಮೋದಿ ಲಕ್ಷದ್ವೀಪದ ಬೀಚ್ ನಲ್ಲಿ 10 ಹೆಜ್ಜೆ ನಡೆದ್ರು, ಮಾಲ್ಡೀವ್ಸ್ ಹೊಗೆ ಹಾಕೊಳ್ತು. ನರೇಂದ್ರ ಮೋದಿ ಅವರ ನಡಿಗೆಗೂ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರ 2ನೇ ಸಂಗತಿ ಪರಿಚಯದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ತಾನು ಪ್ರಧಾನಮಂತ್ರಿ ಆದಾಗ ಮೊದಲನೇ ಬಾರಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಾರ್ಕ್ ಸದಸ್ಯರನ್ನ ಕರೆಸಿಕೊಂಡಿದ್ದು ಯಾರು ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು. ಸಾರ್ಕ್ನ ವಿಶೇಷ ಏನು ಗೊತ್ತಾ? ಇದರಲ್ಲಿ ಅಫ್ಘಾನಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ಇದರಲ್ಲಿ ಭೂತಾನ್ ಇದೆ, ಮಾಲ್ಡೀವ್ಸ್ ಇದೆ, ನೇಪಾಳ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನನೂ ಇದೆ. ನನ್ನ ದೇಶದಲ್ಲಿ ರಾಜರು ಅಧಿಕಾರ ಸ್ವೀಕಾರ ಮಾಡುವಾಗ ತಪ್ಪ ಕೊಡಬೇಕಾದವ್ರನ್ನೆಲ್ಲ ಕರ್ಕೊಂಡು ಬಂದು ಲೈನ್ ಆಗಿ ನಿಲ್ಲಿಸಿ, ಅದೋ ನಾನು ರಾಜನಾಗ್ತಾ ಇದ್ದೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸ್ಕೊಳ್ತಿದ್ರಲ್ಲ, ಹಂಗೆ ತಾನು ಪ್ರಧಾನಿ ಆಗುವಾಗ ಅವರೆಲ್ಲರನ್ನೂ ಕರ್ಕೊಂಡು ಬಂದು ನಿಲ್ಲಿಸಿಕೊಂಡು ನಾನು ಸಾರ್ಕಿನ ಲೀಡರ್ ಅಂತ ತೋರಿಸಿದವರು ನರೇಂದ್ರ ಮೋದಿ. ಮೊದಲ ಪ್ರಧಾನಮಂತ್ರಿ ಹೀಗೆ ಮಾಡಿದವರು ನರೇಂದ್ರ ಮೋದಿ ಅನ್ನೋದು ಬಹಳ ಸಂತೋಷ. ಮಿತ್ರ, ನಾವೆಲ್ಲರೂ ಟಿವಿ ಬಂದ ನಂತರ ರೇಡಿಯೋ ಮರ್ತಿದ್ವಿ,
ಮೊಬೈಲ್ ಬಂದ ನಂತರ ಟಿವಿನೂ ಮರ್ತೋಗ್ಬಿಟ್ರು, ಎಲ್ಲರೂ ಮೊಬೈಲ್ ನೋಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಮೊಬೈಲ್ ಬಂದ ನಂತರವೂ ಕೂಡ ನಮ್ಮನ್ನೆಲ್ಲ ರೇಡಿಯೋ ಕಡೆಗೆ ತಿರುಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಮಿತ್ರ, 501 ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ಗಳ ಮೂಲಕ 23 ಭಾಷೆಗಳನ್ನು ಬಳಸಿಕೊಂಡು ಈ ದೇಶದ 90% ಪ್ರದೇಶಗಳಲ್ಲಿ 98% ಭಾರತೀಯರನ್ನ ಕಳೆದ 10 ವರ್ಷಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಬಿಟ್ಟು ಬಿಡದೆ ಆಲ್ ಇಂಡಿಯಾ ರೇಡಿಯೋ ಮೂಲಕ ನಮ್ಮ ಹೃದಯವನ್ನು ತಟ್ತಾ ಇರುವಂತ ಪ್ರಧಾನಮಂತ್ರಿ ಅಂತ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಈ ಹಿಂದೆ ಕೂಡ ಯಾರೂ ಆ ಪ್ರಯತ್ನ ಮಾಡಿರಲಿಲ್ಲ. ತುಂಬಾ ಜನ, ನಾನು ಕೂಡ ಇಲ್ಲಿ ನೋಡ್ತಿದ್ದೆ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀರಾ ಅಂತ ಬಹಳ ಜನ ಕೇಳ್ತಾರಲ್ಲ. ಮಿತ್ರ, ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿನ ತುದಿಗೆ ಹೆಂಗ್ ತಗೊಂಡೋಗಿದ್ದಾರೆ ಪುಣ್ಯಾತ್ಮ ಅಂತಂದ್ರೆ, ಶ್ವೇತಭವನಕ್ಕೆ ಅಮೆರಿಕಕ್ಕೆ ಹೋದ್ರೂ ನವರಾತ್ರಿ ಉಪವಾಸವನ್ನ ಬಿಡದೆ ಮಾಡಿದ ಪುಣ್ಯಾತ್ಮ ನರೇಂದ್ರ ಮೋದಿ ಅಂತ. ನಮ್ಮ ಸಂಸ್ಕೃತಿ ತಗೊಂಡೋಗಿದ್ದಂಗೆ. ಮಿತ್ರ, ಇತ್ತೀಚೆಗೆ ಇಲ್ಲೊಂದು ರಿಪೋರ್ಟ್ ಇದೆ, ಇತ್ತೀಚೆಗೆ ನರೇಂದ್ರ ಮೋದಿ ಬೈಡನ್ ಕರೆದ್ರು ಅಂತ ಸ್ಟೇಟ್ ವಿಸಿಟ್ಗೆ ಅಂತ ಹೋಗಿದ್ರು, ವಿಶೇಷವಾದ ರೆಸ್ಪೆಕ್ಟ್ ನಲ್ಲಿ. ಕಂಡೀಷನ್ ಏನಿತ್ತು ಗೊತ್ತಾ? ನಾನು ಶ್ವೇತಭವನಕ್ಕೆ ಬರ್ತೀನಿ, ಯಾವ ಕಾರಣಕ್ಕೂ ನಾನ್ ವೆಜ್ ತಿನ್ನಲ್ಲ, ವೆಜ್ ಅಡುಗೆ ಮಾಡಿಸಬೇಕು ಅಂತ ಹೇಳಿ ಶ್ವೇತಭವನದಲ್ಲೂ ವೆಜ್ ಅಡುಗೆಯನ್ನ ಊಟ ಮಾಡಿದಂತ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿ. ಏನ್ ಬಹಳ ವಿಶೇಷ ಅನ್ನಿಸ್ಲಿಲ್ಲಲ್ಲ? ಅದ್ರ ಪಕ್ಕದಲ್ಲಿ ಇನ್ನೊಂದು ರಿಪೋರ್ಟ್ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಸಲ್ಮಾನರ ರಾಷ್ಟ್ರ, ಅಲ್ಲಿನ ಶೇಖ್ಗಳು ನರೇಂದ್ರ ಮೋದಿ ಅವರನ್ನ ಕರೆಸಿದ್ರು. ನರೇಂದ್ರ ಮೋದಿ ಅವರು ಇರುವಷ್ಟು ದಿನ, ಸರಿಯಾಗಿ ಕೇಳಿಸ್ಕೊಳ್ಳಿ, ಮುಸಲ್ಮಾನ್ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ನರೇಂದ್ರ ಮೋದಿ ಇರುವಷ್ಟು ದಿನ ನಮ್ಮ ಮನೆಗಳಲ್ಲಿ ನಾನ್ ವೆಜ್ ಆಗಬಾರ್ದು, ನಾವೆಲ್ಲರೂ ವೆಜಿಟೇರಿಯನ್ ಊಟ ಮಾಡಬೇಕು ಅಂತ ಶೇಖ್ಗಳು ವೆಜಿಟೇರಿಯನ್ ಊಟ ಮಾಡುವಂತೆ ಮಾಡಿದ್ದು ನರೇಂದ್ರ ಮೋದಿ. ಇದು ನರೇಂದ್ರ ಮೋದಿ ಅವರ ಪರಿಚಯ. ಮಿತ್ರರೇ, ನನ್ನ ಪರಿವಾರ ನಿಮ್ಮ ಪರಿವಾರ ಬಹಳ ಚಿಕ್ಕದ್ದು. ನಮ್ಮ ಪರಿವಾರ ಹೇಗಿದೆ ಅಂತಂದ್ರೆ, ದೀಪಾವಳಿ ಬಂದ್ರೆ ಪಟಾಕಿ ಹೊಡಿತೀವಿ, ನಾವು ಖುಷಿ ಪಡ್ತೀವಿ. ಹೆಚ್ಚಂದ್ರೆ ಇನ್ನೊಂದು 4 ಪರಿವಾರ ಜೊತೆಗೆ ಸೇರ್ಬೋದು. ಆದ್ರೆ ಈ ದೇಶದ ಮೊದಲ ಪ್ರಧಾನಮಂತ್ರಿ ದೀಪಾವಳಿ ಬಂತು ಅಂತಂದ್ರೆ ಸೈನಿಕರ ಜೊತೆಗೆ ಓಡಿ ಹೋಗಿ, ನೀವು ನನ್ನ ಪರಿವಾರ, ನಿಮ್ಮ ಜೊತೆಗೆ ನಾನು ದೀಪಾವಳಿ ಆಚರಿಸ್ತೀನಿ ಅಂತ ಆಚರಿಸುವ ಮೊದಲ ಈ ದೇಶದ ಪ್ರಧಾನಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಕಳೆದ 9 ವರ್ಷಗಳಲ್ಲಿ, ಈ ವರ್ಷವನ್ನು ಸೇರಿಸಿದ್ರೆ 10 ವರ್ಷದಲ್ಲಿ ನರೇಂದ್ರ ಮೋದಿ ದೀಪಾವಳಿಯನ್ನ ಆಚರಿಸಿದ್ದು ಯಾರ ಜೊತೆ ಅಂತಂದ್ರೆ ಅದು ಈ ದೇಶದ ಸೈನಿಕರೊಂದಿಗೆ. ಇದು ನರೇಂದ್ರ ಮೋದಿ ಅವರ ಪರಿಚಯ. ಮುಗಿಲಿಲ್ಲ. ನರೇಂದ್ರ ಮೋದಿ ಎಂತವರು ಅಂತಂದ್ರೆ, ಈ ದೇಶದಲ್ಲಿ ಪೌರ ಕಾರ್ಮಿಕರ ಕಾಲು ತೊಳೆದು ಅವರನ್ನ ಗೌರವಿಸಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ಏನ್ ಅದ್ಭುತ ರೀ! ಅವರು ತ್ರಿವೇಣಿ ಸಂಗಮಕ್ಕೆ, ಕುಂಭಮೇಳಕ್ಕೆ ಸ್ನಾನಕ್ಕೆ ಅಂತ ಹೋಗಿದ್ರು. ಇಡೀ ಕುಂಭಮೇಳವನ್ನ ಸ್ವಚ್ಛತೆಯಿಂದ ಕಾಪಾಡುವಂತ ಆ ಪೌರ ಕಾರ್ಮಿಕರು ನೋಡಿ ಖುಷಿ ಪಟ್ಟು ಸ್ನಾನ ಮುಗಿಸಿ ಬಂದು ಆ 5 ಜನರನ್ನ ಕೂರಿಸಿ, ಇಲ್ಲಿ 3 ಜನ ಕಾಣ್ತಿದ್ದಾರೆ, ಇನ್ನಿಬ್ರು ಮಹಿಳೆಯರು, ಅವರನ್ನ ಕೂರಿಸಿ ಅವರ ಕಾಲುಗಳಿಗೆ ನೀರು ಹಾಕಿ ಅವರಿಗೆ ಕುಂಕುಮ ಹಚ್ಚಿ ಹೂವನ್ನಿಟ್ಟು ಕೈ ಮುಗಿದು ಹೇಳ್ತಾರೆ, ನಿಮ್ಮಿಂದಾಗಿ ಕ್ಲೀನ್ ಆಗಿದೆ, ಮೊದಲು ನಿಮಗೆ ನಮಸ್ಕಾರ, ಆಮೇಲೆ ಉಳಿದವರಿಗೆ ನಮಸ್ಕಾರ ಅಂತ. ಯಾವ ಸಿದ್ಧಾಂತವನ್ನ, ಚಿಂತನೆಯನ್ನ ಬಸವಣ್ಣನವರು ಸಮಾಜದಲ್ಲಿ ಜಾರಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಇವತ್ತಿನ ದಿನಮಾನದಲ್ಲಿ ಸೈಲೆಂಟ್ ಆಗಿ ತರ್ತಿದ್ದಾರಲ್ಲ, ಅದು ನರೇಂದ್ರ ಮೋದಿ ಅವರು ಹೇಗೆ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಉದಾಹರಣೆ. ಈ ಚಿತ್ರ ಯಾವ್ದು ಗೊತ್ತಾ? ಮೊನ್ನೆ ರಾಮ ಮಂದಿರದ ಇನಾಗ್ರೇಷನ್ ಆಗ್ತಿರುವಾಗ ನರೇಂದ್ರ ಮೋದಿ ಏನ್ ಮಾಡಿದ್ರು? ಕಟ್ಟಡ ಯಾರು ಕಟ್ಟಿದ್ರು ಅವರಿಗೆ ಹೂ ಏರಿಸಿದ್ರು, ಆಮೇಲೆ ರಾಮನ ದರ್ಶನ ಅಂತ ಹೇಳಿ ಮೊದಲು ಅವರಿಗೆ ಗೌರವ ಕೊಟ್ಟರು. ನರೇಂದ್ರ ಮೋದಿ ಕಾಶಿ ವಿಶ್ವನಾಥದ ಆ ಕಾರಿಡಾರ್ ನಿರ್ಮಾಣ ಆದಾಗ ಅದ್ರ ಉದ್ಘಾಟನೆಗೆ ಅಂತ ಹೋಗಿದ್ರು. ಮೆಟ್ಟಿಲುಗಳ ಮೇಲೆ ಎಲ್ಲ ಕಾರಿಡಾರ್ ಕಟ್ಟಿದ ಕಾರ್ಮಿಕರನ್ನ ಕೂರಿಸಿ ಅವರಿಗೆ ಹೂ ಏರಿಸಿ ಅವರ ಜೊತೆಯಲ್ಲಿ ಕೂತು ಫೋಟೋ ತೆಗೆಸ್ಕೊಂಡು ಈಗ ನಾನು ದೇವರ ದರ್ಶನಕ್ಕೆ ಹೋಗ್ತೀನಿ ಅಂದ್ರಲ್ಲ, ಅದು ನರೇಂದ್ರ ಮೋದಿ. ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಮಿತ್ರರೇ, ನನಗೂ ಕೂಡ ಹೊಟ್ಟೆ ಉರಿದೆ ಈ ವಿಚಾರಕ್ಕೆ. ಏನು ಗೊತ್ತೇ? ಸೆಂಟ್ರಲ್ ವಿಸ್ಟಾ ಸಂಸತ್ ಭವನ ಕಟ್ಟಿದ್ರಲ್ಲ, ಈ ದೇಶದ ಪ್ರಧಾನಿ ಒಂದ್ ರಾತ್ರಿ ಇದ್ದಕ್ಕಿದ್ದಂತೆ ಯಾರಿಗೂ ಗೊತ್ತಾಗದಂತೆ ಹೇಗೆ ಸಂಸತ್ ಭವನ ಕೆಲಸ ನಡೀತಿದೆ ಅಂತ ನೋಡ್ಲಿಕ್ಕೆ ಅಂತ ಹೋಗ್ಬಿಟ್ಟು ಅವರಲ್ಲಿಗೆ ಹೋಗಿ ಆ ಕೆಲಸಗಾರರ ಜೊತೆ ತಾವು ಅವ್ರದ್ದೇ ಒಂದು ಟೋಪಿ ಹಾಕೊಂಡು ಮಾತನಾಡ್ತಾ ಕೊನೆಗೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಯಾರ್ಯಾರು ಕಟ್ಟಡ ಕಾರ್ಮಿಕರಿದ್ದಾರೋ ಅವರಿಗೆ ಮತ್ತು ಅವ್ರ ಫ್ಯಾಮಿಲಿಯವರಿಗೆ VIP ಪಾಸ್ ಕೊಟ್ಟು ಜನವರಿ 26ಕ್ಕೆ ಅವ್ರನ್ನೇ ಗೆಸ್ಟ್ ಆಗಿ ಕೂರಿಸಿ ಅಂತ ಕಳೆದ ವರ್ಷದ ಜನವರಿ 26ರ ಗೆಸ್ಟ್ ಆಗಿ ಕಟ್ಟಡ ಕಾರ್ಮಿಕರು ಮತ್ತು ಅವ್ರ ಪರಿವಾರದವರನ್ನ ಮಾಡಿದ್ರಲ್ಲ. ಯಾರಿಗಾದ್ರೂ ಯೋಚನೆ ಇದೆಯನ್ರಿ ಹಿಂಗೆ? ಯಾಕೆ ನನಗೆ ಹೊಟ್ಟೆ ಗೊತ್ತಾ? ಇಷ್ಟು ವರ್ಷದಿಂದ ಒಂದು VIP ಪಾಸ್ ಅನ್ನ ಆಗಸ್ಟ್ 15ಕ್ಕೆ ಜನವರಿ 26ಕ್ಕೆ ಸಂಪಾದಿಸಲಿಕ್ಕೆ ನನಗಾಗ್ಲಿಲ್ಲ. ಆ ಕಟ್ಟಡ ಕಾರ್ಮಿಕರ ಭಾಗ್ಯ ನೋಡಿ ಅವ್ರು ಹೆಂಗ್ ಸಂಪಾದಿಸಿಕೊಂಡ್ರು ಅದನ್ನ ಅಂತ. ನರೇಂದ್ರ ಮೋದಿಯ ಆಲೋಚನೆಯ ಶೈಲಿ ಅಂತದ್ದು. ಇವ್ರು ನಮ್ಮ ಪ್ರಧಾನಿ ಅನ್ನೋದು ಬಹಳ ಹೆಮ್ಮೆ. ಬರೀ ಭಾವನಾತ್ಮಕ ಕೆಲಸ ಅಲ್ಲ,
ಈ ದೇಶದಲ್ಲಿ ಆರ್ಥಿಕತೆಯ ರಕ್ಷಣೆಗೆ ಡಿಮಾನಿಟೈಸೇಷನ್ ಮಾಡಿ 500 ರೂಪಾಯಿ ಮತ್ತು 1000 ರೂಪಾಯಿನ ಬ್ಯಾನ್ ಮಾಡಿ ಈ ದೇಶದ ಆರ್ಥಿಕತೆಯನ್ನು ರಕ್ಷಿಸಿದವರು ನರೇಂದ್ರ ಮೋದಿ. ಹೆಂಗ್ ರಕ್ಷಿಸಿದ್ರು? ಅವತ್ತು ರಾಹುಲ್ ಗಾಂಧಿ ತನ್ನ ಜೇಬ್ನೊಳಗೆ ಕೈ ಹಾಕಿ ಅದನ್ನು ತೆಗೆದು ತೋರಿಸಿದ, ನನ್ನ ಜೇಬ್ ಹರಿದೋಗಿದೆ, ನನ್ನ ಜೇಬಲ್ಲಿ ದುಡ್ಡಿಲ್ಲ, ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿ ಅನ್ಯಾಯ ಮಾಡಿದ್ರು ಅಂತ. ನಮ್ ಜನ ಏನಂದ್ರು ಗೊತ್ತಾ? ಕಳ್ಳ, ಸುಳ್ಳು ಹೇಳ್ತೀಯ ಅಂದ್ರು ಅವನಿಗೆ. ಯಾಕೆ ಅಂದ್ರೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತಿದೆ, ನಿಮ್ಮ ಅಜ್ಜಿ ಏನ್ ಮಾಡಿದ್ರು ಅಂತ ಗೊತ್ತಿದೆ, ನಿಮ್ಮ ಮುತ್ತಾತ ಏನ್ ಮಾಡಿದ್ರು ಅಂತ ಗೊತ್ತಿದೆ, ನಿಮ್ಮ ಅಮ್ಮನ ಸಾಧನೆ ಎಲ್ಲ ಗೊತ್ತಿರೋ ನಮಗೆ ನೀನ್ ದುಡ್ಡಿಲ್ಲ ಅಂದ್ರೆ ನಂಬಕ್ ಸಾಧ್ಯ ಆಗುತ್ತಾ ಅಂತ ನಮ್ ಜನ ರಾಹುಲ್ ಗಾಂಧಿ ಮಾತು ಕೇಳಲಿಲ್ಲ. ಆದ್ರೆ ಕಷ್ಟ ಆದ್ರೂ ನರೇಂದ್ರ ಮೋದಿ ಅವರು ಒಳ್ಳೇದಕ್ಕೋಸ್ಕರವೇ ಈ ಕೆಲಸ ಮಾಡಿದ್ದಾರೆ ಅಂತ ಹಠ ಮಾಡಿ ನಿಂತು ನರೇಂದ್ರ ಮೋದಿಯ ಜೊತೆಗೆ ನಿಂತರು. ಆದ್ರೆ ಕಾಂಗ್ರೆಸ್ ಏನ್ ಹೇಳಿತ್ತು? ಕಾಂಗ್ರೆಸ್ ಹೇಳಿತ್ತು ಡಿಮಾನಿಟೈಸೇಷನ್ ಮಾಡಿದ್ರೆ ಭಾರತ ಬರ್ಬಾದಾಗುತ್ತೆ ಅಂತ. ಆದ್ರೆ ಡಿಮಾನಿಟೈಸೇಷನ್ ನಂತರ ಭಾರತ ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಆಯ್ತು, ಪಾಕಿಸ್ತಾನ ಬರ್ಬಾದಾಗೋಯ್ತು. ಅಲ್ಲಿ ಬರೆದಿರುವಂತ ರಿಪೋರ್ಟ್ ಅದು, ಪಾಕಿಸ್ತಾನ್ ಎಕ್ಸಿಸ್ಟೆನ್ಷಿಯಲ್ ಎಕನಾಮಿಕ್ ಕ್ರೈಸಿಸ್. ಆ ಕ್ರೈಸಿಸ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಪೀಸ್ ನವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಂತ ಬರಗೆಟ್ಟೋಗಿದೆ ಪಾಕಿಸ್ತಾನ ಅಂತಂದ್ರೆ, ಇವತ್ತಿನ ಒಂದು ರಿಪೋರ್ಟ್ ಹಂಚ್ಕೊಳ್ತೀನಿ ಮತ್ತೆ. ಇವತ್ತಾಗಿರೋದು ಪಾಕಿಸ್ತಾನದ ಏರ್ಲೈನ್ಸ್ ವಿಮಾನದಲ್ಲಿ, ಪಾಕಿಸ್ತಾನದಿಂದ ಕೆನಡಾಕ್ಕೆ ಹೋಗೋ ವಿಮಾನದಲ್ಲಿ ಈ ಗಗನಸಖಿಯರು ಇರ್ತಾರಲ್ಲ, ಈ ಗಗನಸಖಿಯರು ಕೆನಡಾಕ್ಕೆ ಹೋದ್ರಂತೆ. ಕೆನಡಾಕ್ಕೆ ಹೋದ್ಮೇಲೆ ಅಲ್ಲಿಂದ ವಾಪಸ್ ಪಾಕಿಸ್ತಾನದ ವಿಮಾನದಲ್ಲಿ ಬರದೇ ಇಲ್ಲ ಅಂದ್ಬಿಟ್ರಂತೆ. ಕೆನಡಾದವ್ರು ದಯವಿಟ್ಟು ನಮ್ಮಲ್ಲಿ ಉಳಿಸ್ಕೊಳ್ಳಿ, ಪಾಕಿಸ್ತಾನಕ್ಕೆ ಮಾತ್ರ ನಾವಿನ್ನು ಹೋಗಲ್ಲ ಅಂತ ಗಗನಸಖಿಯರು ಪಾಕಿಸ್ತಾನದ ಕೆಲಸವನ್ನು ಬಿಟ್ಟು ಕೆನಡಾದಲ್ಲಿ ಬೇಕಿದ್ರೆ ಕೂಲಿ ಮಾಡ್ತೀವಿ, ಆದ್ರೆ ಪಾಕಿಸ್ತಾನದಲ್ಲಿ ಗಗನಸಖಿಯರು ಆಗಿರಲ್ಲ ಅಂತ ಹೇಳ್ತಾರಲ್ಲ. ಇದು ಪಾಕಿಸ್ತಾನ ಬರ್ಬಾದಾಗಿರುವಂತ ಸ್ಥಿತಿ. ಭಾರತ ಎಕನಾಮಿಕಲಿ ಸ್ಟ್ರಾಂಗ್ ಆಯ್ತು, ಪಾಕಿಸ್ತಾನ ಬರ್ಬಾದಾಗೋಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಮೋದಿ ಇದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ಇದ್ದು ಬಿಟ್ಟಿದ್ರೆ ಮುಖ್ಯ ಪ್ರಧಾನಮಂತ್ರಿಯಾಗಿ ಸಂಸತ್ನಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಮೊಳಗಿರುತ್ತಿತ್ತು. ಆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನ ಕೇಳಿಕೊಂಡು ಪಾಕಿಸ್ತಾನ ಹೆಮ್ಮೆ ಪಡುವಂತಾಗಿರುವಂತ ಪರಿಸ್ಥಿತಿ ಇತ್ತು. ನರೇಂದ್ರ ಮೋದಿ ಇದಕ್ಕೆ ಅವಕಾಶ ಕೊಡದೆ ಭಾರತವನ್ನ ಗಟ್ಟಿ ಮಾಡಿದ್ದಾರಲ್ಲ, ಅದು ನರೇಂದ್ರ ಮೋದಿಯವರ ಸಾಧನೆ. ಮಿತ್ರ, ಇಷ್ಟೇ ಅಲ್ಲ, ಈ ದೇಶದಲ್ಲಿ ಆರ್ಟಿಕಲ್ 370 ಕಿತ್ತು ಬಿಸಾಡುವಂತ ತಾಕತ್ತಿದ್ದ ಏಕೈಕ ಪ್ರಧಾನಿ ಅದು ನರೇಂದ್ರ ಮೋದಿ ಅಂತ. ಇನ್ಯಾರಿಗೂ ತಾಕತ್ತಿರಲಿಲ್ಲ. ಇದು ಆರ್ಟಿಕಲ್ 370 ಕಾಶ್ಮೀರದಿಂದ ಕಿತ್ತು ಬಿಸಾಡಿದ ನಂತರ ಅದರಿಂದ ಗಲಾಟೆ ಆಗ್ಬಿಡುತ್ತೆ, ದಂಗೆ ಏಳುತ್ತೆ ಅಂತ ಸಿಕ್ಕಾಪಟ್ಟೆ ಹೇಳ್ತಿದ್ರಲ್ಲ, ಏನಾಯ್ತು ಗೊತ್ತಾ? ಆ ಕಡೆ ಚಿತ್ರ ನೋಡಿ, ರಾಹುಲ್ ಗಾಂಧಿ ಅಣ್ಣ ತಂಗಿ ಇಬ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಕಾಶ್ಮೀರಕ್ಕೆ ಹೋಗಿ ಐಸ್ ಹಾಕೊಂಡು ಆಟ ಆಡ್ತಾ ಇದ್ದಾರೆ. ಹೆಂಗಪ್ಪ ಸಾಧ್ಯ ಆಯ್ತು ಅಂದ್ರೆ 370 ನರೇಂದ್ರ ಮೋದಿ ಕಿತ್ತು ಬಿಸಾಕಿದ್ರಲ್ಲ, ಅದಾದ 4 ವರ್ಷಗಳಲ್ಲಿ ನೀನು ಐಸ್ ಬಾಲ್ ತಗೊಂಡು ಆಟ ಆಡುವಂತಾಯ್ತು ಅಂತ. ಇದು ಮೊನ್ನೆ ತಾನೇ ಸಚಿನ್ ತೆಂಡೂಲ್ಕರ್ ಕಾಶ್ಮೀರದ ರೋಡ್ ನಲ್ಲಿ ನಿಂತ್ಕೊಂಡು ಅವನು ಕ್ರಿಕೆಟ್ ಆಟ ಆಡಿದ್ದಾನೆ. ಆ ಹುಡುಗರ ಜೊತೆಗೆ ಆಡ್ತಾ ಹೇಳಿದ್ದಾನೆ, ವಾಹ್ ಇವತ್ ಕಾಶ್ಮೀರಕ್ಕೆ ಬರೋದೇ ಆನಂದ ಅಂತ. ಯಾವ ಕಾಶ್ಮೀರ ಭಾರತದೊಂದಿಗೆ ಒಂದಾಗಿರ್ಲಿಲ್ವೋ, ನರೇಂದ್ರ ಮೋದಿ ಅದನ್ನ ಒಂದು ಮಾಡಿಸಿದ್ರಲ್ಲ, ಅಂತ ಕೆಲಸ ಮಾಡಿದ ಅಪರೂಪದ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿಯ ಪರಿಚಯದಲ್ಲಿ ಇನ್ನೊಂದು ಆಡ್ ಮಾಡಬೇಕು. ಏನ್ ಆಡ್ ಮಾಡಬೇಕು ಅಂತಂದ್ರೆ, ನಾನು ಹೇಳಿದ್ರೆ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಮತ್ತೊಬ್ಬ ರಾಜನನ್ನ ಭಾರತ ನೋಡಿರಲಿಲ್ಲ ಅಂತ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಒಪ್ಕೊಳ್ತಿರೋ ಇಲ್ವೋ. 500 ವರ್ಷ. ಯಾಕೆ 500 ವರ್ಷ ಅನ್ನೋದನ್ನ ಬಳಸ್ತೀನಿ ಗೊತ್ತಾ? 500 ವರ್ಷ ಯಾವುದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಿದ್ವೋ ಆ ಮಂದಿರವನ್ನ ಪಡಿಲಿಕ್ಕೆ ಇನ್ಯಾರಿಂದಲೂ ಆಗಿರ್ಲಿಲ್ಲ, ನರೇಂದ್ರ ಮೋದಿಯವರೇ ಬರಬೇಕಾಯ್ತು ಅಂತಂದ್ರೆ ಏನ್ ಪುಣ್ಯವಂತಾರಿ. ಸ್ವಾಮೀಜಿ ರಾಮ ಮಂದಿರದ ಬಗ್ಗೆ ತುಂಬಾ ಹೇಳಿದ್ರಿಂದ ನಾನು ಮುಂದುವರಿಸಲಿಕ್ಕೆ ಹೋಗೋದಿಲ್ಲ. ಆ ರಾಮ ಮಂದಿರಕ್ಕೋಸ್ಕರ ಎಷ್ಟೆಲ್ಲ ಹೋರಾಟಗಳು ನಡೆದಿದ್ವು, ಲಕ್ಷಾಂತರ ಜನರ ಬಲಿದಾನ ಆಗಿತ್ತು. ಒಂದೇ ಒಂದು ಮಾತು ನಾನು ನಿಮ್ಗೆ ಹೇಳಬೇಕು. ರಾಮ ಮಂದಿರದ ಹೋರಾಟದ ಕಾಲದಲ್ಲಿ ನರೇಂದ್ರ ಮೋದಿ ಅಯೋಧ್ಯೆಗೆ ಹೋಗಿದ್ದಾಗ ಒಂದಷ್ಟು ಪತ್ರಕರ್ತರು ನರೇಂದ್ರ ಮೋದಿ ಕೇಳಿದ್ರಂತೆ, ಮತ್ತೆ ಯಾವಾಗ ಬರ್ತೀರಾ ಅಯೋಧ್ಯಕ್ಕೆ? ಆಗಿನ ನರೇಂದ್ರ ಮೋದಿ ಏನೂ ಆಗಿರಲಿಲ್ಲ, ಸಿಎಂ ಅಲ್ಲ PM ದೂರದ ಮಾತು. ನರೇಂದ್ರ ಮೋದಿ ಹೇಳಿದ್ರಂತೆ, ಇನ್ಯಾಕೆ ಬರ್ಲಿ ಅಯೋಧ್ಯೆಗೆ, ಇನ್ನು ಸದ್ಯಕ್ಕೆ ನಾನು ಅಯೋಧ್ಯೆಗೆ ಬರಲ್ಲ, ನೆಕ್ಸ್ಟ್ ಅಯೋಧ್ಯೆಗೆ ಬರೋದಿದ್ರೆ ರಾಮ ಮಂದಿರವನ್ನು ತಗೊಂಡೇ ಬರ್ತೀನಿ ಅಂತ ನರೇಂದ್ರ ಮೋದಿ ಆವಾಗ ಹೇಳಿದ್ರಂತೆ. ಮಿತ್ರ, ಆಮೇಲೆ ಅಯೋಧ್ಯೆಗೆ ಹೋಗ್ಲೇ ಇಲ್ಲ ಅವರು. ಅಯೋಧ್ಯೆಗೆ ಹೋಗಿದ್ದು ಯಾವಾಗ ಗೊತ್ತಾ? ರಾಮ ಮಂದಿರದ ಭೂಮಿ ಪೂಜನಕ್ಕೆ ಅಯೋಧ್ಯೆಗೆ ಹೋಗಿದ್ದು. ಇದು ನರೇಂದ್ರ ಮೋದಿ ಅವರ ಸಾಧನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರ ಲಾಭ ಏನ್ ಗೊತ್ತೇನು? ಯಾವ ಮಕ್ಕಳು, ಪುಟ್ಟ ಪುಟ್ಟ ಮಕ್ಕಳು ಮನೆಗೆ ಯಾರಾದ್ರೂ ಬಂದಾಗ ಹೋಗುವಾಗ ಟಾಟಾ ಹೇಳ್ತಿದ್ರು, ಇವತ್ತು ಜೈ ಶ್ರೀರಾಮ್ ಅಂತಾರ್ರಿ. ಏನ್ ಬದಲಾವಣೆ ಬಂದಿದೆ ಮಕ್ಕಳಲ್ಲಿ? ಮಿತ್ರ, ಯಾವ ಮಕ್ಕಳು, ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಯಾವ್ದಾವುದೋ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ರು, ಇವತ್ತು ಕಾಲೇಜ್ನಲ್ಲಿ ಶ್ರೀರಾಮನ ಹಾಡಿಗೆ ಕುಣಿಯುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದು ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಟ್ಟಿರೋದು. ಹಾಗಂತ ಬರೀ ಶ್ರೀರಾಮನ ಕೆಲಸ ಮಾತ್ರ ಮಾಡಿದ್ದಲ್ಲ, ಇಷ್ಟು ದಿನಗಳ ಕಾಲ ಶ್ರೀರಾಮನ ಜಪ ನಡೀತಲ್ಲ,
2024ರಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆದು ನರೇಂದ್ರ ಮೋದಿ ಪ್ರಧಾನಿ ವಾಪಸ್ ಆಗ್ತಾರಲ್ಲ, ಅದಾದ ಮೇಲೆ ಇದೇ ರೀತಿ ದೇಶದಲ್ಲಿ ಹರ್ ಮಹಾದೇವ್ ಘೋಷಣೆ ಮೊಳಗುತ್ತೆ. ಕಾಯ್ಕೊಂಡಿರಿ ಅಷ್ಟೇ, 100% ಮೊಳಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಅಲ್ಲಿ ಮೇಲಕ್ಕೆ ಕಾಣ್ತಾ ಇದೆಯಲ್ಲ, ಅದು ಮೊದಲನೇ ಚಿತ್ರ, ಅದು ಕಾಶಿ ಕಾರಿಡಾರ್. ಸ್ವಾಮೀಜಿ ಹೇಳಿದ್ರಲ್ಲ, ಕಾಶಿಯಲ್ಲಿ ಮಂದಿರ ಹೆಂಗಿತ್ತು ಅಂತಂದ್ರೆ ಅದೇ ಮಂದಿರಕ್ಕೆ ಹೋಗೋ ಜಾಗ, ನೀವು 2 ಚೇರ್ಗಳ ನಡುವೆ ಜಾಗ ಬಿಟ್ಟಿದ್ದೀರಲ್ಲ, ಅದಕ್ಕಿಂತ ಚಿಕ್ಕದಿತ್ತು. ನಾವು ಹೋಗ್ಬೇಕು, ದನಗಳು ಬರ್ತವೆ, ಒಂದು ಗಾಡಿನೂ ಬರುತ್ತೆ, ಅದರ ನಡುವೆ ಕಷ್ಟಪಟ್ಕೊಂಡು ನೀವು ಹೋಗಿ ಮಂದಿರ ಯಾವಾಗ ಮುಗೀತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನರೇಂದ್ರ ಮೋದಿ ಅದನ್ನ ನೋಡಿ 5 ಲಕ್ಷ ಸ್ಕ್ವೇರ್ ಫೀಟ್ಗಳ ವಿಸ್ತಾರವಾಗಿರುವಂತ ಜಾಗವನ್ನು ಮಾಡಿಕೊಟ್ರು. ಮೋಸ್ಟ್ಲಿ ನನ್ಗನ್ಸುತ್ತೆ ಈ ಗ್ರೌಂಡ್ ನಷ್ಟೇ ಇರಬಹುದು, ಅಷ್ಟು ವಿಸ್ತಾರವಾಗಿರುವಂತ ಜಾಗ ಅದಕ್ಕೋಸ್ಕರ ಮಾಡ್ಲಾಯ್ತು. ಆದ್ರೆ ಕಂಪ್ಲೀಟ್ ಆಯ್ತಾ ಕೆಲಸ ಅಂತ ಕೇಳಿದ್ರೆ ನಾವೆಲ್ಲರೂ ಹೂ ಅನ್ಬೋದು, ಅಲ್ಲಿರುವ ನಂದಿ ಹೇಳಲ್ಲ. ಶಿವನ ದೇವಸ್ಥಾನದಲ್ಲಿ ನಂದಿ ಹೆಂಗಿರತ್ರಿ, ಶಿವನ ಕಡೆ ಮುಖ ಮಾಡ್ಕೊಂಡಿರುತ್ತೆ. ಆದ್ರೆ ಕಾಶಿಗೆ ಹೋದವ್ರಿಗೆ ಗೊತ್ತು, ಈ ದೇವಸ್ಥಾನದಲ್ಲಿ ಮಾತ್ರ ನಂದಿ ಶಿವನ ಕಡೆ ಮುಖ ಮಾಡ್ಕೊಂಡಿಲ್ಲ, ಶಿವನಿಗೆ ಬೆನ್ನು ಹಾಕೊಂಡು ಉಲ್ಟಾ ತಿರ್ಕೊಂಡು ಕೂತ್ಬಿಟ್ಟಿದೆ. ಯಾಕೆ ಗೊತ್ತೇನು? ಆ ನಂದಿ ಹೇಳ್ತಾನೆ, ಇದು ಒರಿಜಿನಲ್ ಮಂದಿರ ಅಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿರೋ ಮಂದಿರ. ಒರಿಜಿನಲ್ ಮಂದಿರ ಈ ಕಡೆಗಿದೆ, ಅಲ್ಲಿ ಮಸೀದಿ ಕಟ್ಬಿಟ್ಟಿದ್ದಾರೆ, ಅದ್ರ ಒಳಗಡೆ ನನ್ನ ಬಾಸ್ ಕೂತಿದ್ದಾರೆ. ಎಲ್ಲ ಕಡೆ ನಂದಿ ಕಿವಿಗೆ ನಾವೇನೋ ಹೇಳ್ಬಿಟ್ಟು ಬರ್ತೀವಲ್ಲ ಶಿವನಿಗೆ ಒಪ್ಪಿಸು ಅಂತ, ಇಲ್ಲಿ ನಂದಿ ನಮ್ ಕಿವಿಯಲ್ಲಿ ಹೇಳ್ತಾನೆ, ನನ್ನ ಬಾಸ್ ನಾನು ಸರಿಯಾಗಿ ನೋಡ್ಬೇಕು ಅಂತಂದ್ರೆ ಮೋದಿ ಬಾಸ್ ಇನ್ನೊಂದು 5 ವರ್ಷ ಇರಬೇಕು, ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ನಂದಿ ನಮಗೆ ಹೇಳ್ತಾನೆ. ಮಿತ್ರ, ಯಾರ್ಯಾರು ಶಿವನ ಆರಾಧಕರಿದ್ದೀರೋ ಅವರು ಯೋಚನೆ ಮಾಡಬೇಕಾಗಿರುವಂತ ಮೊದಲ ಸಂಗತಿ, ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಮಂದಿರ ಆಗಬೇಕು ಅಂತಂದ್ರೆ ನರೇಂದ್ರ ಮೋದಿ ವಾಪಸ್ ಬೇಕೇ ಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಎರಡನೇದು ಕೆಳಗಡೆ ಕಾಣ್ತಿದೆಯಲ್ಲ, ಉಜ್ಜಯಿನಿಯ ಮಹಾಕಾಲ ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಸುಮಾರು 800 ಕೋಟಿ ರೂಪಾಯಿಯಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಅದ್ಭುತವಾಗಿರುವಂತ ಲೋಕವನ್ನು ಸೃಷ್ಟಿಸಲಾಗಿದೆ. ಅದ್ರ ಕೆಳಗಿರೋ ಕೇದಾರನಾಥ ಶಿವನ ಟೆಂಪಲ್ ಪ್ರವಾಹಕ್ಕೆ ಸಿಕ್ಕು 2013ರಲ್ಲಿ ಉದ್ಧ್ವಸ್ತಗೊಂಡಿತ್ತು. ನರೇಂದ್ರ ಮೋದಿ ಸುಮಾರು 180 ಕೋಟಿ ರೂಪಾಯಿಯ ಯೋಜನೆಗಳನ್ನು ತಂದು ಆ ದೇವಸ್ಥಾನ ಹೆಂಗ್ ಮಾಡಿದ್ದಾರೆ ಗೊತ್ತಾ? ಯಾವ ಪ್ರವಾಹ ಅದನ್ನ ನಾಶ ಮಾಡಿತ್ತೋ ಅದರ 2ರಷ್ಟು ಪ್ರವಾಹ ಬಂದ್ರು ಕೇದಾರನಾಥದ ಶಿವನಿಗೆ ಏನೂ ಆಗದೆ ಇರೋ ತರದ ಆರ್ಕಿಟೆಕ್ಚರ್ ಡೆವಲಪ್ ಮಾಡಿಸಿದ್ದಾರೆ. ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ, ಮಳಿಗೆಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಯಾವ ಕರೆಂಟ್ ಹೋಗುತ್ತೋ ಗೊತ್ತಿಲ್ಲ, ಆದ್ರೆ ಕೇದಾರನಾಥ ಹಿಮಾಲಯದ ಬುಡದಲ್ಲಿ ಯಾವತ್ತೂ ಕರೆಂಟ್ ಹೋಗದಂತೆ 2 ಸಬ್ ಸ್ಟೇಷನ್ಗಳನ್ನ ನಿರ್ಮಾಣ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ ಮಿತ್ರರೇ, ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ, ಇನ್ನೇನು ಎಕ್ಸ್ಟೆಂಡ್ ಮಾಡೋಕ್ಕಿಂತ ಸ್ವರ್ಗ ಎಲ್ಲಿದೆ ಅಂದ್ರೆ ಆಕಾಶ ತೋರಿಸ್ತೀವಲ್ಲ, ಇನ್ ಮುಂದೆ ಹಂಗ್ ಮಾಡಬೇಡಿ. ಆಕಾಶದ ಬದಲು ಸ್ವಲ್ಪ ಹಿಮಾಲಯದ ಕಡೆ ತೋರಿಸಿ ಕೇದಾರನಾಥಕ್ಕೆ ಹೋಗ್ಬಾ, ಸ್ವರ್ಗ ಅಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅನ್ನೋ ತರ ನರೇಂದ್ರ ಮೋದಿ ಡೆವಲಪ್ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಇದರಲ್ಲಿ ಬಹುತೇಕ ಮುಸಲ್ಮಾನರ ಆಕ್ರಮಣಕ್ಕೊಳಗಾಗಿ ಧ್ವಂಸಗೊಂಡಿದ್ದಂತ ದೇವಸ್ಥಾನಗಳು ನರೇಂದ್ರ ಮೋದಿ ಅದನ್ನ ಪಡ್ಕೊಂಡಿದ್ದಲ್ಲದೆ, ಕೆಳಗೆ ಕಾಣ್ತಾ ಇರೋ ದೇವಸ್ಥಾನ ಯಾವುದು ಗೊತ್ತಾ? ಮುಸಲ್ಮಾನರ ರಾಷ್ಟ್ರದಲ್ಲೇ ಅಬುದಾಬಿಗೆ ಹೋಗಿ ಅಲ್ಲೊಂದು ದೇವಸ್ಥಾನವನ್ನ ಇನಾಗ್ರೇಟ್ ಮಾಡುವಂತ ತಾಕತ್ತಿದ್ದ 500 ವರ್ಷಗಳಲ್ಲಿ ಮತ್ತೊಬ್ಬ ರಾಜ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಬೇಕು ನಿಮ್ ಜೊತೆ. ಆ ಮಂದಿರ ಫೆಬ್ರವರಿ 14ಕ್ಕೆ ನರೇಂದ್ರ ಮೋದಿ ಅಬುದಾಬಿಯಲ್ಲಿ ಇನಾಗ್ರೇಟ್ ಮಾಡಿ ಬಂದ್ರು. ಸುಮ್ಮನೆ ಹೇಳೋದಾದ್ರೆ ಈ ಮಂದಿರಕ್ಕೆ ಜಾಗ ಕೊಡುವಾಗ ಅಬುದಾಬಿಯ ಪ್ರಿನ್ಸ್ ಏನ್ ಹೇಳಿದ್ರಂತೆ ಗೊತ್ತಾ? ಅಬುದಾಬಿಯ ಮ್ಯಾಪ್ ಕೊಟ್ಟು ನೀವು ಎಲ್ಲಿ ಗೆರೆ ಎಳಿತೀರೋ ಅಲ್ಲಿ ಮಂದಿರಕ್ಕೆ ಜಾಗ ಕೊಡ್ತೀನಿ ಅಂತ ಆ ಜಾಗವನ್ನು ಕೊಟ್ಟಿದ್ದಂತೆ. ನರೇಂದ್ರ ಮೋದಿ ಕುರಿತಂತೆ ಮಾತನಾಡ್ತಾ ಮೊನ್ನೆ ಅಲ್ಲಿನ ಪ್ರಿನ್ಸ್ ಹೇಳ್ತಾರೆ, ನರೇಂದ್ರ ಮೋದಿಯ ಕಾರಣಕ್ಕೆ ಈ ಮಂದಿರ ನಿರ್ಮಾಣ ಆಯಿತು ಅಂತ. ಮಿತ್ರ, ಇವೆಲ್ಲ ಹಿಂದೂ ಧರ್ಮಕ್ಕೆ ಮಾಡಿರೋದ. ಯಾರೋ ಹೇಳಿದ್ರು ಶ್ರೀರಾಮನ ಹೆಸರಿರುವಂತ ಕಾರ್ಯಕ್ರಮಕ್ಕೆ ಯಾಕೆ ಹೋಗಬೇಕು ಅಂತ. ನರೇಂದ್ರ ಮೋದಿ ಬರೀ ಶ್ರೀರಾಮನ ಕೆಲಸ ಅಲ್ಲರಿ ಮಾಡಿದ್ದು. ನರೇಂದ್ರ ಮೋದಿ ಶಿವನ ಕೆಲಸ ಎಷ್ಟು ಮಾಡಿದ್ದಾರೆ ಅಂತಂದ್ರೆ ಈ ನಾಡಿನಲ್ಲಿ ಶಿವನ ಆರಾಧಕರಿಗೂ ಹೆಮ್ಮೆ ಆಗಬೇಕು. ನರೇಂದ್ರ ಮೋದಿ ಶಕ್ತಿಯ ಕೆಲಸ ಎಷ್ಟು ಮಾಡಿದ್ದಾರೆ ಅಂತಂದ್ರೆ ಯಾರ್ಯಾರು ನವರಾತ್ರಿ ಉಪವಾಸ ಮಾಡ್ತಾರೋ ಅವರಿಗೂ ಖುಷಿ ಆಗ್ಬೇಕು. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಇಲ್ಲಿಂದ ವಿದೇಶಕ್ಕೆ ತೆಗೆದುಕೊಂಡು ಹೋಗಿದ್ದಂತ ಮೂರ್ತಿಗಳನ್ನ ವಾಪಸ್ ತಂದಿದ್ರಲ್ಲ, ಎಷ್ಟು ತಂದಿರಬಹುದು ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಅಷ್ಟೂ ಪ್ರಧಾನಿಗಳು ಸೇರಿ 13-14 ವಿಗ್ರಹಗಳನ್ನ ಹೊರದೇಶದಿಂದ ತಗೊಂಡ್ಬಂದಿದ್ರು. ನಮ್ಮ ಕದ್ಕೊಂಡು ಹೋಗಿದ್ ವಿಗ್ರಹ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಕಳೆದ 9 ವರ್ಷಗಳಲ್ಲಿ 344 ವಿಗ್ರಹಗಳನ್ನ ವಾಪಸ್ ತಂದು ಅದನ್ನ ಬೇಕಾಗಿರುವಂತ ಜಾಗದಲ್ಲಿ ಇಟ್ಟು ಬೇರೆ ಬೇರೆ ಜಾಗದಲ್ಲಿ ವ್ಯವಸ್ಥೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ. ನರೇಂದ್ರ ಮೋದಿ ಮಾಡಿರುವ ಕೆಲಸವನ್ನ ಒಂದು ದೇವರು ಒಬ್ಬ ದೇವರು ಅಂತ ಯಾರಾದ್ರೂ ಪ್ರತ್ಯೇಕಿಸ್ಲಿಕ್ಕೆ ಆಗತ್ತಾ ಮಿತ್ರರೇ? ನರೇಂದ್ರ ಮೋದಿ ಯಾರಿಗಾಗಿ ಕೆಲಸ ಮಾಡಿದ್ರು ಅಂದ್ರೆ ಸಮಸ್ತ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ರು ಅನ್ನೋದನ್ನ ನಾವ್ ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಪ್ರಧಾನಿ.
ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳೇನು, ನರೇಂದ್ರ ಮೋದಿಯವರ ಪರಿಚಯ ಸರಿಯಾಗೇ ಮಾಡಿಕೊಡ್ಬೇಕು ಅಂತಂದ್ರೆ ಈ ಮೂರ್ತಿ ಇದೆಯಲ್ಲ, ಜಗಜ್ಯೋತಿ ಬಸವೇಶ್ವರರದು ಈ ಮೂರ್ತಿ ಇದೆಯಲ್ಲ, ವಿಶ್ವಗುರು ಬಸವಣ್ಣನವರದು ಬೀದರ್ನಲ್ಲೆಲ್ಲ ಇರೋದು. ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯ್ತಲ್ಲ, ಅದು ನರೇಂದ್ರ ಮೋದಿ ಅವರ ಅವಧಿಯಲ್ಲಾಗಿರುವಂತದ್ದು ಅಂತ ಹೆಮ್ಮೆ ಆಗಲ್ವೇನು? ಮಿತ್ರ, ಸಂಸತ್ತಿನ ಅನಾವರಣದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಸವಣ್ಣನವರು ನೆನಪಿಸಿಕೊಂಡು ಹೇಳ್ತಾರೆ, ಮೊದಲ ಸಂಸತ್ತಿನ ಪರಿಕಲ್ಪನೆ ಅವರದ್ದೇ, ನಾವದನ್ನು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ ಅಂತ. ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಅಲ್ಲಿ ನೋಡಿ ಚಿತ್ರ ಕಾಣುತ್ತೆ, ನಾಲ್ಕನೇ ಚಿತ್ರ ಅದು ಬಸವಣ್ಣನವರದು, ಸಂಸತ್ನಲ್ಲಿರುವಂತದ್ದು. ಅದರ ಮೇಲೆ ಕನ್ನಡದಲ್ಲಿದೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಎನ್ನುವಂತ ಬಸವಣ್ಣನವರ ವಚನವನ್ನ ಸಂಸತ್ತಿನಲ್ಲಿ ಕೆತ್ತಲಾಗಿದೆಯಲ್ಲ, ಇದು ನರೇಂದ್ರ ಮೋದಿಯವರು ಕನ್ನಡಿಗರಿಗೆ ಮತ್ತು ಬಸವಣ್ಣನವರನ್ನ ಪ್ರೀತಿಸುವವರಿಗೆ ಕೊಟ್ಟಂತ ಅಪರೂಪದ ಉಡುಗೊರೆ. ಬರೀ ಇಷ್ಟೇ ಅಲ್ಲ, ನರೇಂದ್ರ ಮೋದಿಯವರು ಎಲ್ಲಿವರೆಗೂ ಮಾಡಿದ್ರು ಅಂತಂದ್ರೆ, ಬಾಬಾ ಸಾಹೇಬರ ಬಗ್ಗೆ ಕಾಂಗ್ರೆಸ್ಸಿಗರು ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ. ಅವರಿಗೆ ಲವ್ ಹೆಂಗ್ ಹುಟ್ಟುಬಿಟ್ಟಿದ್ಯೋ ದೇವರೇ ಬಲ್ಲ, ಯಾಕೆ ಹುಟ್ಟಿದ್ಯೋನು ಗೊತ್ತಿಲ್ಲ. ಜಾತಿನ ಹೊಡಿಬೇಕು ಅಂತ ಅಷ್ಟೇ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಮಿತ್ರರೇ, ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡ್ಲಿಕ್ಕಾಯ್ತ ಕಾಂಗ್ರೆಸ್ಸಿಗರಿಗೆ? ಜವಾಹರ್ಲಾಲ್ ನೆಹರು ತನಗೆ ತಾನೇ ಭಾರತ ರತ್ನ ಹಾಕೊಂಡ್ರು, ಅವ್ರಿಗೆ ಅವರೇ ನಾನೇ ಭಾರತ ರತ್ನ ಅಂತ. ಯಾರಾದ್ರೂ ಮಾಡ್ತಾರೇನ್ರಿ ಹಂಗೆ? ಇಂದಿರಾ ಗಾಂಧಿ ತನಗೆ ತಾನೇ ಭಾರತ ರತ್ನ ಹಾಕೊಂಡು ನಾನು ಭಾರತ ರತ್ನ ಅದು, ಆದ್ರೆ ಬಾಬಾ ಸಾಹೇಬರಿಗೆ ಕೊಡ್ಲಿಲ್ಲ. ಬಾಬಾ ಸಾಹೇಬರಿಗೆ ಕೊಡಬೇಕು ಅಂತಂದ್ರೆ ನಾನ್ ಕಾಂಗ್ರೆಸ್ಸಿ ಗವರ್ನಮೆಂಟ್ ವಿ.ಪಿ. ಸಿಂಗರ ಗವರ್ನಮೆಂಟ್ ಬರಬೇಕಾಯ್ತು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಬಾಬಾ ಸಾಹೇಬರು ಹುಟ್ಟಿದ ಜಾಗ ಮಧ್ಯಪ್ರದೇಶದ ಮಹುವನ್ನ ಜನ್ಮಭೂಮಿಯಾಗಿ ಡೆವಲಪ್ ಮಾಡಿದ್ರು, ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿದ್ರು. ಲಂಡನ್ ನಲ್ಲಿ ಬಾಬಾ ಸಾಹೇಬರು ಓದ್ತಿದ್ದ ಜಾಗವನ್ನ ಕೇಂದ್ರ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಸೇರಿ ಕೊಂಡುಕೊಂಡು ಅದನ್ನು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡಿತು. ನಾಗಪುರದಲ್ಲಿ ಬಾಬಾ ಸಾಹೇಬರು ದೀಕ್ಷೆ ತೆಗೆದುಕೊಂಡ ಜಾಗವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡಲಾಯಿತು. ಆನಂತರ ಬಾಬಾ ಸಾಹೇಬರು ತೀರಿಕೊಂಡಂತ ದಿಲ್ಲಿಯ ಅಲಿಪುರ್ ರೋಡ್ನ ಆ ಜಾಗವನ್ನ ಮಹಾನಿರ್ಮಾಣ ಭೂಮಿಯಾಗಿ ಮಾಡಲಾಯಿತು. ಮತ್ತು ಕೊನೆಯಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಬಾಬಾ ಸಾಹೇಬರ ಚೈತ್ಯ ಭೂಮಿಯನ್ನ ಡೆವಲಪ್ ಮಾಡಿ ಪಂಚತೀರ್ಥವನ್ನ ಬಾಬಾ ಸಾಹೇಬರಿಗೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ಸಿಗರು ಹೆಂಗಿರಿ ಮಾತನಾಡ್ತಾರೆ ಸಲೀಸಾಗಿ. ಮಿತ್ರ, ಇಷ್ಟೇ ಅಲ್ಲ, ಇದೇ ನರೇಂದ್ರ ಮೋದಿ ಅವರು ತಮ್ಮ ಅವಧಿಯಲ್ಲಿ ಮೊದಲ ರಾಷ್ಟ್ರಪತಿಯಾಗಿ ಯಾರನ್ನ ಆಯ್ಕೆ ಮಾಡಿ ಕೂರಿಸಿದ್ರು ಗೊತ್ತಾ? ಪ್ರತಿಭಾವಂತರಾಗಿದ್ದ, ನಾನು ಯಾವತ್ತೂ ಜಾತಿಯ ಬಗ್ಗೆ ಮಾತನಾಡಲ್ಲ, ನಂಗೆ ಇಷ್ಟ ಆಗದೆ ಇರುವಂತ ಸಂಗತಿ ಅದು, ಆದ್ರೆ ಇವತ್ತು ಮಾತ್ರ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲ ರಾಷ್ಟ್ರಪತಿಯಾಗಿ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕರ್ಕೊಂಡು ಬಂದು ಆಯ್ಕೆ ಮಾಡಿ ಕೂರಿಸಿದ್ದು ದಲಿತ ವರ್ಗಕ್ಕೆ ಸೇರಿದ ಪ್ರತಿಭಾವಂತರಾಗಿದ್ದ ರಾಮನಾಥ ಕೋವಿಂದರನ್ನ. ಏನ್ ದೊಡ್ಡ ಸಂದೇಶ! ಇಡೀ ದೇಶದ ಪ್ರತಿಯೊಬ್ಬರೂ ಕೂಡ ರಾಷ್ಟ್ರಪತಿ ಎದುರಿಗೆ ತಲೆಬಾಗಿ ನಮಿಸುವಂತೆ ಮಾಡಿದ್ರಲ್ಲ, ನರೇಂದ್ರ ಮೋದಿ ಕೊಟ್ಟಂತ ಸಂದೇಶ ಅದು. ಮಿತ್ರ, ಈಗಲಾದ್ರೂ ಯಾರು ತಾಯಂದ್ರು ಬಹಳ ಖುಷಿ ಪಡಬೇಕು. ಯಾವ ತಾಯಂದ್ರಿಗೆ ಗೌರವ ಇರಲಿಲ್ಲ ಅಂತ ಮಾತಾಡ್ಕೊಳ್ತಿದ್ರೋ ಅಂತ ಒಬ್ಬ ಹೆಣ್ಣು ಮಗಳನ್ನ, ಅದು ಟ್ರೈಬಲ್ ಫ್ಯಾಮಿಲಿಗೆ ಸೇರಿದಂತ ಟ್ರೈಬಲ್ ಕುಟುಂಬದಿಂದ ಬಂದಿರುವಂತ ಪ್ರತಿಭಾವಂತ ಹೆಣ್ಣು ಮಗಳು ದ್ರೌಪದಿ ಮುರ್ಮು ಅವರನ್ನ ಅಲ್ಲಿ ಕೂರಿಸಿದ್ರು, ಅವ್ರಿಗೆ ಇಡೀ ದೇಶ ತಲೆಬಾಗುವಂತೆ ಮಾಡಿದ್ರು. ಎಂತ ಸಂದೇಶ ನರೇಂದ್ರ ಮೋದಿ ಕೊಟ್ಟಿದ್ದು! ಮಿತ್ರ, ನರೇಂದ್ರ ಮೋದಿ ಅವರ ಪರಿಚಯ ನಾನು ಕಂಟಿನ್ಯೂ ಮಾಡೋದಾದ್ರೆ, 22 ವರ್ಷಗಳಲ್ಲಿ 22 ವರ್ಷಗಳ ಅಧಿಕಾರದ ಬದುಕಿನಲ್ಲಿ 12 ವರ್ಷ ಸಿಎಂ ಆಗಿದ್ರು, 10 ವರ್ಷ ಪಿಎಂ ಆಗಿದ್ರು. ಭ್ರಷ್ಟಾಚಾರದ ಒಂದೇ ಒಂದು ಪ್ರಕರಣ ಇಲ್ಲ ರೀ ಈ ಪುಣ್ಯಾತ್ಮನ ಮೇಲೆ. ನಮ್ಮ ಊರಿನ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಭ್ರಷ್ಟಾಚಾರದ ಪ್ರಕರಣ ಇದೆ. ನಮ್ಮ ಟೌನ್ ಮುನ್ಸಿಪಾಲಿಟಿಯಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳಿರ್ತವೆ. MLAಗಳು MP ಗಳು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅಂಥದ್ರಲ್ಲಿ ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಒಟ್ಟು 22 ವರ್ಷ ಕಳೆದ ನರೇಂದ್ರ ಮೋದಿ ಅವರ ಮೇಲೆ ತಾಕತ್ತಿದ್ದು ಒಂದು ಭ್ರಷ್ಟಾಚಾರದ ಪ್ರಕರಣವನ್ನ ಅವರು ಹಾಕ್ಲಿಕ್ಕಾಗಲಿಲ್ಲ. ಆದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 10 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ತಾಯಂದ್ರು ಮಕ್ಕಳಿಗೆ A ಫಾರ್ ಆಪಲ್ B ಫಾರ್ ಬಾಲ್ ಹೇಳ್ಕೊಡ್ತಿರ್ಲಿಲ್ಲ. A ಫಾರ್ ಆದರ್ಶ್ ಸ್ಕ್ಯಾಮ್, B ಫಾರ್ ಬೋಫೋರ್ ಸ್ಕ್ಯಾಮ್, C ಫಾರ್ CWG ಸ್ಕ್ಯಾಮ್, D ಫಾರ್ ಡ್ಯಾಮ್ ಸ್ಕ್ಯಾಮ್, E ಫಾರ್ ಎಲೆಕ್ಷನ್ ಸ್ಕ್ಯಾಮ್, F ಫಾರ್ ಫಾರ್ಡರ್ ಸ್ಕ್ಯಾಮ್, G ಫಾರ್ 2G 3G ಸ್ಕ್ಯಾಮ್, H ಫಾರ್ ಹೈವೇ ಸ್ಕ್ಯಾಮ್, I ಫಾರ್ IPL ಸ್ಕ್ಯಾಮ್. ಟೈಮ್ ಇಲ್ಲ ನನಗೆ, ನಾನು Z ವರೆಗೂ ಹೇಳ್ತೀನಿ. Z ಫಾರ್ ಝೀರೋ ರಿಡಕ್ಷನ್ ಸ್ಕ್ಯಾಮ್ ವರೆಗೂ ಇವರು A ಇಂದ ಶುರು ಮಾಡಿದ್ರೆ Z ವರೆಗೂ ಸ್ಕ್ಯಾಮೇ ಸ್ಕ್ಯಾಮ್ ಇತ್ತಲ್ಲ. ಕಳೆದ 10 ವರ್ಷಗಳಲ್ಲಿ ಒಂದು ಸ್ಕ್ಯಾಮ್ ನಿಮ್ಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಎಂತ ಅದ್ಭುತವಾದ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿರೋದು. ಆದ್ರೆ ಎಲ್ಲಕ್ಕಿಂತ ಬೆಸ್ಟ್ ಏನ್ ಗೊತ್ತಾಗುತ್ತೆ, ನೀವು ಉತ್ತರ ಕೊಡಿ ನೋಡೋಣ. ರಾಹುಲ್ ಗಾಂಧಿ ಅವರ ಅಪ್ಪ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿ ಅವರ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು?
ಜವಾಹರ್ಲಾಲ್ ನೆಹರು, ಹೌದಲ್ವಾ? ರಾಹುಲ್ ಗಾಂಧಿಗೆ ಪ್ರಧಾನಿಯಾಗುವ ಅಧಿಕಾರ ಏನಿದೆ? ಬುದ್ಧಿವಂತನ? ಅದು ನೀವೇ ಡಿಸೈಡ್ ಮಾಡ್ಬೇಕು, ನಾನೇನು ಮಾತಾಡಕ್ ಹೋಗಲ್ಲ. ರಾಹುಲ್ ಗಾಂಧಿಗೆ ಸಮರ್ಥವಾಗಿ ಒಂದು ರಾಜ್ಯ ನಿಭಾಯಿಸಿರುವಂತ ತಾಕತ್ತಿದೆಯಾ? ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಒಂದು ಮಂತ್ರಿಗಿರಿ ನಿಭಾಯಿಸಿದ ತಾಕತ್ತಿದೆಯಾ? ಗೊತ್ತಿಲ್ಲ. ಡೈರೆಕ್ಟ್ ಪ್ರಧಾನಮಂತ್ರಿ. ಯಾಕೆ ಅಂದ್ರೆ ನಮ್ಮ ಮುತ್ತಾತ ಪ್ರಧಾನಿ ಕಣ, ನಮ್ಮ ಅಜ್ಜಿ ಪ್ರಧಾನಿ ಕಣ, ನಮ್ಮ ಅಪ್ಪ ಪ್ರಧಾನಿ, ನಮ್ಮ ಅಮ್ಮ ಶಾಡೋ PM ಆಗಿದ್ರು ಅಂತ. ಹಿಂಗಾಗಿ ನಾನೂ ಆಗಬೇಕು ಅಂತ, ಏನೂ ಅನುಭವ ಇಲ್ದವ್ ನಾನೂ ಆಗಬೇಕು ಅಂತ. ಆದ್ರೆ ನರೇಂದ್ರ ಮೋದಿ ಪರಿವಾರದ ಬಗ್ಗೆ ಯಾವತ್ತಾದ್ರೂ ಕೇಳಿದಿರಿ ಅಂದ್ರೆ? ನರೇಂದ್ರ ಮೋದಿ ಅವ್ರ ತಂದೆಯವ್ರ ಹೆಸರು ಗೊತ್ತಾ ಅಂತಂದ್ರೆ ಬಹಳ ಜನರಿಗೆ ಗೊತ್ತು. ಯಾಕೆ ಗೊತ್ತಾ? ನರೇಂದ್ರ ಮೋದಿ ನಮ್ಮ ಎದುರುಗಡೆ 5 ಸಲ ಹೇಳಿದ್ದಾರೆ ಅವ್ರ ಅಪ್ಪನ ಹೆಸರು. 3 ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ತಗೊಳ್ಳುವಾಗ, 2 ಸಲ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ತೆಗೆದುಕೊಳ್ಳುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಎಂದಿರೋದ್ರಿಂದ ಅವ್ರ ಅಪ್ಪನ ಹೆಸರು ದಾಮೋದರ ದಾಸ್ ಅಂತ ನಮ್ಗೆಲ್ಲ ಗೊತ್ತಿದೆ. ಅವ್ರ ಅಮ್ಮನ ಹೆಸರು ಹೀರಾಬೆನ್ ಅಂತ ಗೊತ್ತಿದೆ. ಯಾಕೆಂದ್ರೆ ಪದೇ ಪದೇ ಅಮ್ಮನ ಭೇಟಿ ಮಾಡ್ಲಿಕ್ಕೆ ಹೋಗುವಾಗ ಪೇಪರ್ ಅಲ್ಲಿ ಬಂದಿದೆ ಬಿಟ್ರೆ ಮತ್ತೇನು ಗೊತ್ತಿಲ್ಲ. ಆದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲಿರುವಂತ ಬಿಜೆಪಿಯ ಪ್ರಮುಖ ಲೀಡರ್ಗಳು ಯಾರಾದ್ರೂ ಇದ್ರೆ, ಅಥವಾ ನರೇಂದ್ರ ಮೋದಿಯ ಪರಮ ಭಕ್ತರು ಅಂತ ಭಾವಿಸೋರು ಯಾರಾದ್ರೂ ಇದ್ರೆ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮಂದ್ರು ಎಷ್ಟು ಅಕ್ಕ ತಂಗಿರೋ ಗೊತ್ತೇನ್ರಿ? ಯಾರಿಗೂ ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಹುಡುಕಾಡದೆ ಇದನ್ನ. ನಾನು ಯಾವತ್ತು ಹುಡುಕೋ ಪ್ರಮೇಯನೇ ಮಾಡಿರ್ಲಿಲ್ಲ. ನರೇಂದ್ರ ಮೋದಿ ಅವರು ಒಟ್ಟು 6 ಜನ, ಅದರಲ್ಲಿ ಒಬ್ರು ತಂಗಿ, ಇನ್ನು ಉಳಿದವರೆಲ್ಲ 2 ಅಣ್ಣಂದ್ರು ಮತ್ತು 2 ತಮ್ಮಂದ್ರು ನರೇಂದ್ರ ಮೋದಿಗೆ. ನರೇಂದ್ರ ಮೋದಿಯೇ ಮಧ್ಯದಲ್ಲಿರುವಂತವ್ರು. ಆಶ್ಚರ್ಯ ಏನ್ ಗೊತ್ತಾ? ಅವ್ರ ಹೆಸರುಗಳು ಬಹಳ ಜನರಿಗೆ ಗೊತ್ತಿಲ್ಲ. ಸೋಮ್ಬಾಯಿ ಮೊದಲನೇವರು, ವೃದ್ಧಾಶ್ರಮ ನಡೆಸ್ತಾರೆ. 2ನೇವರು ಅಮೃತಬಾಯಿ, ಯಾವುದೋ ಒಂದು ಕಂಪನಿಯಲ್ಲಿ ಫಿಟ್ಟರ್ ಆಗಿ ಕೆಲಸ ಮಾಡ್ತಿದ್ರು, ಅಲ್ಲೇ ರಿಟೈರ್ ಆದರು. 3ನೇವರು ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ. ವೇರಿ ನೋಡಿ ಹೆಂಗಾಗುತ್ತೆ. 4ನೇವರು ಪ್ರಹ್ಲಾದ್ ಮೋದಿ, ಅವರೊಂದು ರೇಷನ್ ಅಂಗಡಿ ನಡೆಸ್ತಾರೆ ಈಗಲೂ. 5ನೇವರು ವಸಂತಿ ಬೆನ್ ಮೋದಿ, ಆಕೆ ತನ್ನ ಪಾಡಿಗೆ ತಾನು ಗಂಡನ ಮನೇಲಿ ಇದ್ದಾರೆ. 6ನೇವರು ಪಂಕಜ್ ಭಾಯ್ ಮೋದಿ, ಅವರೊಬ್ಬರಿಗೆ ಗವರ್ಮೆಂಟ್ ಜಾಬ್ ಇರೋದು. ಒಂದ್ಸಲ ಈ ಸೋಮ್ಬಾಯಿ ಅಥವಾ ಅಮೃತ್ ಭಾಯ್ ಇಬ್ಬರಲ್ಲಿ ಒಬ್ಬರನ್ನೊಂದು ಕಾರ್ಯಕ್ರಮಕ್ಕೆ ಕರೆದು, ಕಾರ್ಯಕ್ರಮದಲ್ಲಿ ಅವ್ರನ್ನ ಕೂರಿಸಿ ನಿರೂಪಕರು ಹೇಳಿದ್ರು, ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ ಯಾರು ಗೊತ್ತಾ? ಎಲ್ಲರೂ ಯಾರಿರ್ಬೋದು ಅಂತ ಅನ್ಕೊಳ್ತಿದ್ರೆ ನರೇಂದ್ರ ಮೋದಿ ಅವರ ಅಣ್ಣ ಅಂದ ತಕ್ಷಣ ಗುಸು ಶುರುವಾಗ್ಬಿಡ್ತು. ಯಾರಿಗೂ ನರೇಂದ್ರ ಮೋದಿ ಅವರ ಅಣ್ಣ ನೋಡಿ ಗೊತ್ತಿರ್ಲಿವಲ್ಲ, ಎಲ್ಲರೂ ಎದ್ದು ನಿಂತ್ಕೊಳ್ಳೋದು ನೋಡೋದು ಯಾರು ಅಂತ. ತಕ್ಷಣ ಅವ್ರು ಬಂದ್ರು, ನಾನು ನರೇಂದ್ರ ಮೋದಿ ಅವರ ಅಣ್ಣ ಹೌದಪ್ಪ, ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಣ್ಣ ಅಲ್ಲ, ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ, ಕೂತ್ಕೊಳ್ಳಿ ಎಂದು. ಹನ್ನೊಂದು ಏನಂದ್ರು ಗೊತ್ತಾ? ನನಗೂ ಮತ್ತು ನರೇಂದ್ರ ಮೋದಿಯ ನಡುವೆ ಒಂದು ಪರದೆ ಇದೆ, ಅದು ನಿಮ್ಗೆ ಯಾರಿಗೂ ಕಾಣಲ್ಲ, ನನಗೂ ಮತ್ತು ಅವನಿಗೂ ಚೆನ್ನಾಗಿ ಕಾಣುತ್ತೆ. ನಾನು ಅವನನ್ನು ನೋಡಿ 2 ವರ್ಷ ಆಗೋಗಿದೆ, ನಾನು ಅವನು ಸಿಗೋ ಪ್ರಮೇಯವೇ ಇಲ್ಲ. ನಮ್ಮ ಯಾವುದೇ ಪರಿವಾರದ ಜೊತೆಗೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀನು ನಮ್ಮ ಪರಿವಾರಕ್ಕೆ ಗಮನಿಸಬೇಕು ಅಂತಿಲ್ಲ. ಯಾಕೆ ಅಂತಂದ್ರೆ ನಿನ್ನ ಪರಿವಾರ ನಮ್ಮ ಪರಿವಾರ ಅಂತ ಚಿಕ್ಕದ್ದಲ್ಲ, 125 ಕೋಟಿ ಭಾರತೀಯರ ಪರಿವಾರ ನಿನ್ನ ಪರಿವಾರ ಆಗಿರೋದ್ರಿಂದ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು ಅಂತ. ನರೇಂದ್ರ ಮೋದಿ ಅವ್ರ ತಾಯಿ ತೀರ್ಕೊಂಡಿದ್ದು ನೆನಪಿದೆಯೇನ್ರಿ ಎಲ್ರಿಗೂ? ತಾಯಿ ತೀರ್ಕೊಂಡಾಗ ಹೆಂಗಾಗಿತ್ತು? ಕೆಲವರು ತಮ್ಮ ದೂರದ ಸಂಬಂಧಿಕರು ತೀರ್ಕೊಂಡ್ಬಿಟ್ರೆ ಆ ಪೊಲಿಟಿಕಲ್ ಲೀಡರ್ಗಳು ಊರ್ನವರೆಲ್ಲ ಬರಲಿ ಅಂತ ಹಂಗೆ ಇಟ್ಟು ಕಾಯ್ತಿರ್ತಾರೆ, ಎಲ್ರು ಬನ್ನಿ ಅಂತ. ನರೇಂದ್ರ ಮೋದಿ ಸ್ವಂತ ತಾಯಿ ತೀರ್ಕೊಂಡಾಗ ಬಿಟ್ಟುಬಿಟ್ಟಿದ್ರೆ ಗುಜರಾತ್ನವರೇನು ಕರ್ನಾಟಕದ ಮಾಮೂಲಿ ಗ್ರಾಮ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಓಡೋಗ್ಬಿಟ್ಟಿರ್ತಿದ್ದ. ಅಲ್ಲಿ ಹೋಗಿ ಅವ್ರ ತಾಯಿ ಡೆಡ್ ಬಾಡಿ ಇಂದಿಗೆ ಒಂದು ಸೆಲ್ಫಿ ತೆಗೆದು ನಾನು ಹೋಗಿದ್ದೆ ಅಂತ ಊರು ತುಂಬಾ ಹೇಳ್ಕೊಂಡು ಬರ್ತಿದ್ದ. ಟಿಕೆಟ್ ಕೇಳಿದ್ರೆ ಇದನ್ನ ತೋರಿಸಬಹುದು ಅಂತ. ನರೇಂದ್ರ ಮೋದಿ ಏನಂದ್ರೆ ಗೊತ್ತಾ? ಯಾರು ಬರ್ಬೇಕಾಗಿಲ್ಲ, ತೀರ್ಕೊಂಡ್ರವ್ರು ನಮ್ಮಮ್ಮ, ತಲೆ ಕೆಡಿಸ್ಕೋಬೇಡಿ ನೀವು ಅಂತ. ಎರಡನೇದೇನು ಗೊತ್ತಾ? ಅರ್ಧ ಗಂಟೆ ಎಲ್ಲ ಅಣ್ಣ ತಮ್ಮಂದ್ರು ಸೇರಿದ್ರು, ಆಕೆಯನ್ನ ಶವ ಸಂಸ್ಕಾರಕ್ಕೆ ಅಂತ ಕರ್ಕೊಂಡೋದ್ರು. ಶವ ಸಂಸ್ಕಾರ ಮಾಡಲಾಯ್ತು. ಮಾಡುವಾಗ ನರೇಂದ್ರ ಮೋದಿ ಗುಜರಾತಿನ ಲೀಡರ್ಸ್ಗೆ ಹೇಳಿದ್ರು, ಯಾರೂ ಇಲ್ಲಿ ಬರಬೇಕಾದ ಅಗತ್ಯ ಇಲ್ಲ, ನಿನ್ನೇನ್ ಕೆಲಸ ನೀವು ಮಾಡಿ. ಶವ ಸಂಸ್ಕಾರ ಮುಗಿದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ ಮೋದಿ? ಆ ಮನುಷ್ಯ ಮಾತ್ರ ಗ್ರೇಟ್ ರೀ. ಏನ್ ಹೇಳಿದ್ರು ಅಂತಂದ್ರೆ, ನಂದು ಯಾವುದೇ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಡಿ, ಇದರ ನಂತರದ್ದು ನಮ್ಮಮ್ಮ ಇದ್ದಿದ್ರು ನಂಗೆ ಇದನ್ನೇ ಹೇಳ್ತಿದ್ರು, ಎಲ್ಲ ಪ್ರೋಗ್ರಾಮಿಗೆ ನಾನು ಹೋಗ್ತೀನಿ, ಆ ಕೆಲಸವನ್ನ ಮಾಡ್ತೀನಿ ಅಂತ. ದೇಶದ ಕೆಲಸಕ್ಕೆ ತಾಯಿನ ಕಳ್ಕೊಂಡ ಮರುಕ್ಷಣ ಹಾಜರಾದ ಅಪರೂಪದ ಪ್ರಧಾನಮಂತ್ರಿ, ನನ್ನ ದೇಶದ ಪ್ರಧಾನಮಂತ್ರಿ. ಇವ್ರ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ಮಾತಾಡಬೇಕ್ರಿ? ಇವ್ರ ಕಾರ್ಯಕ್ರಮಕ್ಕಲ್ಲದೆ ಇನ್ಯಾವ ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕು? ನೀವೇ ಯೋಚನೆ ಮಾಡಿ ಮಿತ್ರರೇ. ಇಂಥ ಪ್ರಧಾನಿಯನ್ನ ಅನೇಕ ವರ್ಷಗಳ ತಪಸ್ಸಿನ ನಂತರ ನಾವು ಪಡ್ಕೊಂಡಿದ್ದೀವಿ. ಕಳ್ಕೊಳ್ಳುವಂತ ಪ್ರಮೇಯವೇ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಿಂತಿರೋದು. ನನ್ನ ಪರಿವಾರ ಅಥವಾ ಅವರ ಪರಿವಾರದ ಚಿಂತೆ ಅವ್ರಿಗೆ ಹೆಂಗಿದೆ ಅಂತಂದ್ರೆ, ನಾನು ಸುಮ್ಮನೆ ಒಂದು ಮಾತಿನ ಜೊತೆ ಹಂಚ್ಕೋಬೇಕು. ಕರೋನಾ ಬಂದಾಗ ನೆನಪಿರ್ಬೇಕು ನಿಮ್ಗೆ ಎಲ್ರಿಗೂ, ಕರೋನಾ ಬಂದಾಗ ಮೊದಲನೇ ವೇವಲ್ಲಿ ಮನೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ವಿ ನಮ್ಮನ್ನೆಲ್ಲ. ಪೊಲೀಸರು ದಂಡ ಹಿಡ್ಕೊಂಡು ನಿಂತಿದ್ರು, ಯಾರಾದ್ರೂ ಬಂದ್ರೆ ಬಡಿತೀನಿ ಅಂತ. ಆದ್ರೆ ಸೆಕೆಂಡ್ ವೇವ್ ಬರೋದ್ರ ವೇಳೆಗೆ ನಾವು ಬೀದಿಯಲ್ಲಿ ತಿರುಗಾಡ್ತಿದ್ವಿ. ಯಾಕೆ ಗೊತ್ತಾ? ವ್ಯಾಕ್ಸಿನ್ ಇತ್ತು ನಮ್ಮ ಹತ್ರ ಅಂತ. ಈ ದೇಶದ ವ್ಯಾಕ್ಸಿನ್ ನ ಹಿಸ್ಟ್ರಿ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ.
ಈ ದೇಶದಲ್ಲಿ ವ್ಯಾಕ್ಸಿನ್ ಲಭ್ಯತೆ, ವ್ಯಾಕ್ಸಿನ್ ಸುರಕ್ಷತೆ ಮತ್ತು ವ್ಯಾಕ್ಸಿನ್ ಜನರಿಗೆ ಮುಟ್ಟಿಸುವ ಸಾಮರ್ಥ್ಯ ಗಂಭೀರವಾಗಿರಲಿಲ್ಲ. ಅನೇಕ ವರ್ಷಗಳಿಂದ ಡೆವಲಪ್ ಮಾಡ್ಕೊಂಡು ಬಂದಿದ್ವಿ. ನರೇಂದ್ರ ಮೋದಿ ಅದನ್ನು ಚೆನ್ನಾಗಿ ಬಳಸಿಕೊಂಡು ವ್ಯಾಕ್ಸಿನ್ ತಯಾರು ಮಾಡೋದಕ್ಕೆ ಸೈನಿಕರಿಗೆ, ನಮ್ಮ ವಿಜ್ಞಾನಿಗಳಿಗೆ ಚಾಲೆಂಜ್ ಕೊಟ್ಟು ಇದು ನಿಮ್ ಜವಾಬ್ದಾರಿ, ನೀವು ಇದನ್ನು ಮಾಡಬೇಕು ಅಂತ ಅವ್ರಿಗೊಂದು ಧೈರ್ಯ ತುಂಬಿ ಅವ್ರ ಜೊತೆ ನಿಂತಿದ್ದರ ಪರಿಣಾಮ ಕರೋನಾ ವ್ಯಾಕ್ಸಿನ್ ಕಂಡಿಲಿಕ್ಕೆ ಎಷ್ಟು ರಾಷ್ಟ್ರಗಳಿದ್ವು ಗೊತ್ತಾ? 30 ರಾಷ್ಟ್ರ. ಅಮೆರಿಕ, ಜರ್ಮನಿ, ಜಪಾನ್, ಫ್ರಾನ್ಸ್, ಇಂಗ್ಲೆಂಡ್, ಚೈನಾ, ಎಲ್ಲಾ ರಾಷ್ಟ್ರಗಳು, ಎಲ್ಲಾ ಶ್ರೀಮಂತ ರಾಷ್ಟ್ರಗಳನ್ನ ಪಟ್ಟಿ ಮಾಡಿದ್ರೆ ಅವರೆಲ್ಲರೂ ಲಿಸ್ಟ್ ಅಲ್ಲಿ ಇದ್ರು. ಅದ್ರ ಜೊತೆ ಭಾರತನೂ ಇತ್ತು. ಆದ್ರೆ ನರೇಂದ್ರ ಮೋದಿ ಕೊಟ್ಟ ಸ್ಫೂರ್ತಿ ಹೆಂಗಿತ್ತು ಅಂತಂದ್ರೆ 30 ರಾಷ್ಟ್ರಗಳಲ್ಲಿ ಸಕ್ಸಸ್ ಪಡೆದಿದ್ದು 5 ರಾಷ್ಟ್ರ. ಈ 5 ರಾಷ್ಟ್ರದಲ್ಲಿ ಮೊದಲನೇದು ಅಮೆರಿಕ, ಶ್ರೀಮಂತ ರಾಷ್ಟ್ರ, ಮಾಡಿರಬಹುದು. ಎರಡನೇದು ರಷ್ಯಾ, ಶ್ರೀಮಂತ ರಾಷ್ಟ್ರ, ಮಾಡಿರಬಹುದು. ಮೂರನೇದು ಇಂಗ್ಲೆಂಡ್, ಶ್ರೀಮಂತ ರಾಷ್ಟ್ರ, ನಮ್ಮಿಂದನೇ ಕದ್ಕೊಂಡು ಹೋಗಿರೋದು ಎಲ್ಲ ದುಡ್ಡು, ಹಿಂಗಾಗಿ ಅವರು ಮಾಡಿರ್ಬೋದು, ದೊಡ್ಡ ವಿಷಯ ಏನಿಲ್ಲ. 4ನೇದು ಚೀನಾ, ವೈರಸ್ಸೇ ಅವರದ್ದು. ಇನ್ನು ವ್ಯಾಕ್ಸಿನ್ ಕಂಡಿರೋದ್ರಲ್ಲಿ ಏನ್ ಮಹಾ ಇದೆ, ಮಾಡಿರಬಹುದು. 5ನೇ ರಾಷ್ಟ್ರ ಯಾವ್ದು ಗೊತ್ತಾ? ಯಾವ ದೇಶವನ್ನ ಜಗತ್ತು ಹೀನ, ದೀನ, ಕೃಪಣ, ದರಿದ್ರ, ಬಡ, ಕೆಲಸಕ್ಕೆ ಬಾರದ, ಹಳ್ಳಿಗರಿಂದ ತುಂಬಿರುವಂತ, ಬಯಲು ಶೌಚಾಲಯ ಹೊಂದಿರುವಂತ, ಮೂರ್ತಿಗಳನ್ನ ಪೂಜೆ ಮಾಡುವಂತ ನಾಡಿಗೆ ಸೇರಿದವರು ಅಂತ ಹಂಗಿಸ್ತಾ ಇದ್ರು. ಆ ಭಾರತ ಈ 4 ಶ್ರೀಮಂತ ರಾಷ್ಟ್ರಗಳ ಲಿಸ್ಟ್ ನಲ್ಲಿ 5ನೇ ರಾಷ್ಟ್ರವಾಗಿ ನಿಲ್ತಲ್ಲ. ಇದು ಭಾರತದ ಸಾಮರ್ಥ್ಯ. ಮಿತ್ರ, ಈ ಭಾರತದ ಸಾಮರ್ಥ್ಯದ ದೊಡ್ಡ ಚಾಲೆಂಜ್ ಎಲ್ಲಿತ್ತು ಅಂತಂದ್ರೆ, ಯಾರಾದ್ರೂ ಇಲ್ಲಿ ಚಕ್ರವರ್ತಿ ಅಪ್ಪ ಏನ್ ಮಾತಾಡ್ತಾನೆ ಇವತ್ತು ನೋಡಬೇಕು ಅಂತ ಕಾಂಗ್ರೆಸ್ನವ್ರು ಬಂದಿದ್ರೆ 1 ನಿಮಿಷ ತಲೆ ಎತ್ತಬಿಡಿ, ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳಿ. ತಲೆ ಎತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಯಾಕೆ ಗೊತ್ತೇನು? ಭಾರತದ ವಿಜ್ಞಾನಿಗಳು ನಮ್ಮ ವ್ಯಾಕ್ಸಿನ್ ಅನ್ನ ಕಂಡಿಡಿದ್ರೆ ಕಾಂಗ್ರೆಸ್ಸಿಗರು ಏನಂದ್ರೆ ಗೊತ್ತಾ? ಭಾರತದ ವ್ಯಾಕ್ಸಿನ್ ಸಬ್ ಸ್ಟ್ಯಾಂಡರ್ಡು, ಇದನ್ನ ಹಾಕಿಸ್ಕೊಳ್ಬೇಡಿ ಯಾರು, ಅಮೆರಿಕಾದ ವ್ಯಾಕ್ಸಿನ್ ಬಹಳ ಚೆನ್ನಾಗಿದೆ ಅಂತ ಅಯೋಗ್ಯರು ಅಂದ್ರು. ಇವತ್ತು ನೋಡಿ ಅವರ ಕರ್ಮಕ್ಕೆ ವಿದೇಶಿ ಕರೋನಾ ಲಸಿಕೆ ಪಡೆದವರಲ್ಲಿ 13 ಬಗೆಯ ಆರೋಗ್ಯ ಸಮಸ್ಯೆ ಇದೆ ಅಂತ ರಿಪೋರ್ಟ್. ನಾನು ಇಂಗ್ಲಿಷ್ ರಿಪೋರ್ಟ್ ಹಾಕಲಿಲ್ಲ, ಅದಕ್ಕೆ ಕನ್ನಡದಲ್ಲೇ ಗೊತ್ತಾಗ್ಲಿ ಎಲ್ರಿಗೂ ಅಂತ ಆಗದೆ. ಯಾರ್ಯಾರು ಅಮೆರಿಕಾದ ಮಾಡರ್ನಾ, ಫೈಸರ್ ಮತ್ತು ಆಸ್ಟ್ರಾಜೆನಕಾ ವ್ಯಾಕ್ಸಿನ್ಗಳನ್ನ ಪಡ್ಕೊಂಡಿದ್ದಾರೋ 13 ಬಗೆಯ ಕೆಟ್ಟ ಕೆಟ್ಟ ರೋಗಗಳು ಬರೋ ಸಾಧ್ಯತೆಗಳಿವೆ ಅಂತ. ಅದರಲ್ಲೂ ಯಾವುದು ನರ, ರಕ್ತ ಮತ್ತು ಹೃದಯ ಕಾಯಿಲೆಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಒಂದು ರಿಪೋರ್ಟ್ ಅನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಡುತ್ತಲ್ಲ. ಯೋಚನೆ ಮಾಡಿ ಕಾಂಗ್ರೆಸ್ಸಿಗರು ಏನ್ ಹೇಳಿದ್ರು? ಮಿತ್ರ, ಅವತ್ತು ನಾವು ಯಾರು ಹಾಕಿಸ್ಕೊಳ್ಳಿಲ್ಲ, ಇವ್ರ ಮಾತುಗಳನ್ನು ನಂಬಿಟ್ಟಿದ್ವಿ. ನಾನು ಹಾಕಿಸ್ಕೊಂಡಿರಲಿಲ್ಲ. ಹೆಂಗೂ 2 ಸಲ ಬಂದೋಗಿದೆ ಕರೋನಾ, ಮೋಸ್ಟ್ಲಿ ಇನ್ನು ಬರಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಆದ್ರೆ ಭಾರತದ ಕೋವ್ಯಾಕ್ಸಿನ್ ಬಂದಾಗ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಮೊದಲನೇ ಕೋವ್ಯಾಕ್ಸಿನ್ ಡೋಸೇಜ್ ನ ತಾವೇ ತಗೊಂಡು ಹೇಳಿದ್ರು, ನಾನೇ ತಗೊಂಡಿದ್ದೀನಿ ಕಣ್ರಪ್ಪ, ಇನ್ನಾದ್ರೂ ತಗೋಬಹುದಾ ಅಂತ ಹೇಳಿದಾಗ ನಾಚಿಕೆ ಆಗ್ಬಿಡ್ತೀರಿ ನಮ್ಗೆಲ್ಲ. ಈ ದೇಶದ ಪ್ರಧಾನಿ ಅಯೋಗ್ಯರು ಯಾವುದನ್ನ ಸಬ್ ಸ್ಟ್ಯಾಂಡರ್ಡ್ ಅಂತ ಕರೀತಿದ್ದಾರೋ ಆ ಸಬ್ ಸ್ಟ್ಯಾಂಡರ್ಡ್ ಅಂತ ಕರೆಯುವಂತ ವ್ಯಾಕ್ಸಿನ್ ನ ಹಾಕೊಂಡು ನಾನು ಹಾಕೊಂಡಿದ್ದೀನಿ ಅಂತಂದಾಗ ಈ ದೇಶದ ಜನ ಧಾವಿಸಿ ಬಂದ್ರಲ್ಲ. ಕೋಟ್ಯಂತರ ವ್ಯಾಕ್ಸಿನ್ಗಳನ್ನು ಕೊಡ್ಲಾಯ್ತು. 100 ಕೋಟಿ ಭಾರತೀಯರಿಗೆ 250 ಕೋಟಿ ವ್ಯಾಕ್ಸಿನ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಅದು ನರೇಂದ್ರ ಮೋದಿ ಮಾಡಿರುವಂತ ದೊಡ್ಡ ಸಾಧನೆ. ಈಗ ಹೇಳಿ ಎಲ್ರು, ಭಾರತದ ವ್ಯಾಕ್ಸಿನ್ ಬೆಲೆ ಎಷ್ಟಿತ್ತು? ಎಷ್ಟು? ಫ್ರೀ. ಕರೆಕ್ಟು. ದುಡ್ಡು ಕೊಟ್ಟಿದ್ರೆ ತಾನೇ ನೆನ್ಪಿರ್ಬೇಕು ನಮಗೆ. ಹೋಗಿ ತಗೊಂಡ್ರೆ ಸಾಕಾಗೋಗಿತ್ತು ನಮಗೆ. ನಾವು ಫ್ರೀಯಾಗಿ ತಗೊಂಡವರು ವ್ಯಾಕ್ಸಿನ್. ಅಮೆರಿಕಾದ ವ್ಯಾಕ್ಸಿನ್ ಬೆಲೆ ಎಷ್ಟಿತ್ತು ಗೊತ್ತಾ? 3,000 ರೂಪಾಯಿ ಪರ್ ಡೋಸ್ ಅಮೆರಿಕಾದಲ್ಲಿ. ಅದೇನಾದ್ರೂ ಭಾರತಕ್ಕೆ ಬರಬೇಕು ಅಂದ್ರೆ ಒಂದೇ ಸಲ 100 ಕೋಟಿ ಕೊಡೋ ಸಾಮರ್ಥ್ಯ ಇರಲಿಲ್ಲ ಅವರಿಗೆ. ಅವ್ರು ಏನ್ ಮಾಡ್ತಿದ್ರು, 10,000ನೋ 20,000ನೋ 30,000ನೋ 50,000 ಕನ್ಸೈನ್ಮೆಂಟ್ ಕಳಿಸ್ತಿದ್ರು. 50,000 ಡೆಲ್ಲಿಗೆ ಬರ್ತಿತ್ತು. ಡೆಲ್ಲಿಯ ಶ್ರೀಮಂತ ಏನ್ ಮಾಡ್ತಿದ್ದ ಗೊತ್ತಾ? 3,000 ರೂಪಾಯಿ ವ್ಯಾಕ್ಸಿನ್ಗೆ 3 ಲಕ್ಷ ರೂಪಾಯಿ ಕೊಟ್ಟಾದ್ರೂ ಅಲ್ಲೇ ಬಾಚ್ಕೊಂಡು ಹಾಕೊಂಡ್ಬಿಡ್ತಿದ್ದ. ಅದು ಜೀವಮಾನದಲ್ಲಿ ಭಾಲ್ಕಿಯವರೆಗೂ ಬರ್ತಿರ್ಲಿಲ್ಲ. ಭಾಲ್ಕಿಗೂ ಬಂದಿದೆ, ಇಲ್ಲಿಂದ ಪಕ್ಕದ ಹಳ್ಳಿಗೂ ವ್ಯಾಕ್ಸಿನ್ ಹೋಗಿದೆ ಅಂತಂದ್ರೆ ನರೇಂದ್ರ ಮೋದಿ ಅವ್ರಿಗೊಂದು ನಮಸ್ಕಾರ ಮಾಡ್ಬೇಕ್ರಿ, ಪುಣ್ಯಾತ್ಮ ನಮ್ಮ ಜೀವ ಕಾಪಾಡಬೇಕಲ್ಲ ಅಂತ. ನನ್ ಕಾಂಗ್ರೆಸ್ಸಿಗರು ಕೇಳ್ತಾರೆ, ಮೋದಿ ಅವರು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು, ಕೊಟ್ರ ಅಂತ ಅವರು ಟೀಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಮನುಷ್ಯ ಯಾವತ್ತೂ ಹಂಗೆ ಹೇಳಿಲ್ಲ. ಆದ್ರೆ ನಾನು ಒಂದೇ ಮಾತು ಹೇಳೋದು ಅವ್ರಿಗೆ ಏನ್ ಗೊತ್ತಾ? ನಿಮ್ಮ ಜೀವಗಳಿಗೆ 15 ಲಕ್ಷ ರೂಪಾಯಿ ಬೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ಡೌಟ್ ನನಗೆ ಅಷ್ಟಿರೋದು ಅವ್ರದ್ದು. ಆದ್ರೆ ನನ್ನ ಜೀವಕ್ಕೆ, ನಿಮ್ಮ ಜೀವಕ್ಕೆ ಪ್ರಾಮಾಣಿಕವಾಗಿ ಹೇಳಿ 15 ಲಕ್ಷಕ್ಕಿಂತ ಜಾಸ್ತಿ ಬೆಲೆ ಇಲ್ವೇನ್ರಿ? 15 ಕೋಟಿ ಕೊಟ್ಟರು ಈ ಜೀವ ಕೊಡಕ್ಕಾಗಲ್ಲ ರೀ. ಅಂತ 15 ಕೋಟಿ ಬೆಲೆ ಬಾಳುವಂತ, 150 ಕೋಟಿ ಬೆಲೆ ಬಾಳುವಂತ ಈ ಜೀವವನ್ನು ಉಳಿಸ್ಕೊಟ್ಟ ನರೇಂದ್ರ ಮೋದಿ 15 ಲಕ್ಷ ಅಕೌಂಟಿಗೆ ಹಾಕ್ಬೇಕೇನ್ ನಮ್ಗೆ? ಮಿತ್ರ, ನರೇಂದ್ರ ಮೋದಿ ಈ ಕೆಲಸ ಹೆಂಗ್ ಮಾಡಿದ್ರು ಅಂತಂದ್ರೆ, ಜಗತ್ತಿನ ಅನೇಕ ರಾಷ್ಟ್ರಗಳು ಅಮೆರಿಕಾದ ಹತ್ರ ಕೈ ಚಾಚಿದ್ವು ನಮಗೆ ವ್ಯಾಕ್ಸಿನ್ ಕೊಡಿ ಅಂತ. ಅಮೆರಿಕ ಹೇಳ್ತು, ಪ್ರತಿ ವ್ಯಾಕ್ಸಿನ್ ಮೇಲೆ ಲಾಭ ಇಟ್ಟು ಮಾಡ್ತೀನಿ, ದುಡ್ಡು ಕೊಟ್ರೆ ಕೊಡ್ತೀನಿ, ದುಡ್ಡಿಲ್ಲ ಅಂತಂದ್ರೆ ನಿಮ್ ದೇಶದ ಆಸ್ತಿ ಮಾರಾಟ ಮಾಡಬೇಕು, ಹಾಕಿ ಕೊಡ್ತೀನಿ ಅಂತ. ಅಂದ್ರೆ ಕರೋನಾ ಬಂದಿದೆ ಅಂತ ದೇಶ ಮಾಡಬೇಕು.
ಅವರೆಲ್ಲರೂ ನರೇಂದ್ರ ಮೋದಿ ಕಡೆ ತಿರುಗಿ ನಮಗ್ ಕೊಡಲ್ವಾ ಅಂದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಎಲ್ರಿಗೂ ವ್ಯಾಕ್ಸಿನ್ ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ, ವ್ಯಾಕ್ಸಿನ್ ಮೇಲೆ ₹1 ಪ್ರಾಫಿಟ್ ಬೇಡ, ₹249 ಒಂದು ವ್ಯಾಕ್ಸಿನ್ ಪ್ರೊಡಕ್ಷನ್ ಕಾಸ್ಟ್ ಆಗಿದೆ, ಅಷ್ಟು ದುಡ್ಡನ್ನು ಕೊಟ್ಬಿಡಿ ಸಾಕು, ಅಷ್ಟರಲ್ಲೇ ಕೊಡ್ತೀವಿ ಅಂತ ಈ ದೇಶ ಭರವಸೆ ಕೊಡ್ತವ್ರಿಗೆ. ಆಶ್ಚರ್ಯ ಏನ್ ಗೊತ್ತೇ, ಅಷ್ಟೂ ಕೊಡ್ಲಿಕ್ಕಾಗಲ್ಲ ನಮ್ಮ ಹತ್ರ, ನಾವು ಏನ್ ಮಾಡಬೇಕು ಅಂತ ಬಡ ರಾಷ್ಟ್ರಗಳು ಕೇಳಿದಾಗ ಮೋದಿ ಹೇಳಿದ್ರು, ಯಾರಿಗೆ ದುಡ್ಡು ಕೊಡ್ಲಿಕ್ಕಾಗಲ್ವೋ ಅಂತವರಿಗೆ ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಫ್ರೀ ವ್ಯಾಕ್ಸಿನ್ ಕೊಟ್ಟಂತ ರಾಷ್ಟ್ರ ಭಾರತ. ಅದು ನಂಗೆ ನಿಜವಾಗ್ಲೂ ಭಾಲ್ಕಿ ಶರಣರ ನಾಡು ಅಂತ ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ಯಾಕೆ ಗೊತ್ತೇನು, ಒಂದು ಜುಜಿಬಿ ₹5 ಪೆನ್ನನ್ನು ₹50 ಮಾರಾಟ ಮಾಡಿದ್ರೆ ಎಷ್ಟು ಲಾಭ ಮಾಡ್ಬಿಟ್ಟು ಅಂತ ಶಬಾಷ್ ಅಂತ ಹೇಳೋ ಸಂದರ್ಭದಲ್ಲಿ ಜೀವ ಉಳಿಸುವ ಔಷಧಿಯನ್ನ ಫ್ರೀಯಾಗಿ ಕೊಟ್ಟಿದ್ದಕ್ಕೆ ಚಪ್ಪಾಳೆ ಹೊಡೆದ್ರಲ್ಲ, ಶರಣರ ನಾಡಿಗೆ ಮಾತ್ರ ಸಾಧ್ಯ ಆಗುವಂತ ಕೆಲಸ ಅದು. ಹೌದಲ್ಲೇನು? ಈ ಇಡೀ ಭಾರತ ಆ ಕೆಲಸವನ್ನು ಮಾಡ್ತು. ವಸುದೈವ ಕುಟುಂಬಕಂ ಅನ್ನೋ ಭಾವನೆ, ನಾವೊಬ್ಬರೇ ಚೆನ್ನಾಗಿರೋದು ಬೇಕಾಗಿಲ್ಲಪ್ಪ, ಜಗತ್ತಿನ ಎಲ್ಲ ಜನ ಚೆನ್ನಾಗಿರ್ಲಿ ಅಂತ ಏನು ಭಾರತೀಯ ಪರಂಪರೆ ಹೇಳಿತ್ತೋ ಅದನ್ನ ಇವತ್ತಿನ ದಿನ ನಾವು ಬದುಕ್ತಾ ಇದ್ದೀವಲ್ಲ, ಅದ್ರ ಪರಿಣಾಮ ಏನಾಯ್ತು ಗೊತ್ತಾ, ಜಗತ್ನಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಲಾಕ್ ಆಗಿರಬೇಕದು. ಜಗತ್ತಿನ 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ತಲುಪಿಸಿದ ರಾಷ್ಟ್ರ ಭಾರತ. ಅದರಲ್ಲಿ 30 ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿದ್ದೀವಿ, 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತ ವ್ಯಾಕ್ಸಿನ್ ಕೊಟ್ಟಿದ್ದೀವಿ, 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಕರೋನಾ ಸಂಬಂಧಿತ ಔಷಧಿ ಕೊಟ್ಟಿದ್ದೀವಿ. ಈ ಕಡೆ ಇರೋ ಚಿತ್ರದ ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೀನಿ ನಾನು ನಿಮಗೆ. ಬ್ರೆಜಿಲ್ ಅನ್ನೋ ರಾಷ್ಟ್ರಕ್ಕೆ ನಾವು ವ್ಯಾಕ್ಸಿನ್ ಕೊಡ್ತೀನಿ ಎಂದಿದ್ವಿ, ಇಲ್ಲಿನ ಕಾಂಗ್ರೆಸ್ಸಿಗರು ಗಲಾಟೆ ಮಾಡಿಬಿಟ್ರು, ನಮ್ಗೆಲ್ಲ ವ್ಯಾಕ್ಸಿನ್ ವಿದೇಶಕ್ಕೆ ಕಳಿಸ್ತಾ ಇದ್ದೀರಾ, ನಮ್ಮ ಮಕ್ಕಳ ವ್ಯಾಕ್ಸಿನ್ ಯಾಕೆ ವಿದೇಶಕ್ಕೆ ಕಳಿಸ್ತಾ ಇದ್ದೀರಾ ಅಂತ ಎಮೋಷನಲಿ ಜನರನ್ನು ಬ್ಲಾಕ್ ಮೇಲ್ ಮಾಡಬೇಕು ಅಂತ. ಸೆಕೆಂಡ್ ವೇವ್ ಜನ ಸಾಯ್ತಿರುವಾಗ ನರೇಂದ್ರ ಮೋದಿ ಏನ್ ಮಾಡಿದ್ರು, ಹೊರಗಡೆ ಕಳಿಸೋ ಎಲ್ಲ ವ್ಯಾಕ್ಸಿನ್ಗಳನ್ನು ತಡೆದ್ಬಿಟ್ರು. ಬ್ರೆಜಿಲ್ನ ಅಧ್ಯಕ್ಷ ಬಾರ್ಸೆಲೋನಾ ಗಲಾಟೆ ಮಾಡಿದ, ನೀವು ವ್ಯಾಕ್ಸಿನ್ ಕಳಿಸ್ತೀರಾ ಅಂತ ಕಾಯ್ಕೊಂಡು ಕೂತಿದ್ದೀವಿ, ನಮಗೆ ವ್ಯಾಕ್ಸಿನ್ ಕೊಡ್ಲಿಲ್ಲ, ನಮ್ಮ ಜನ ಸತ್ತರೆ ಪರವಾಗಿಲ್ವಾ? ಆಗ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ನ ಫ್ಲೈಟ್ ನಲ್ಲಿ ಕಳಿಸ್ಕೊಟ್ರು. ಅದು ವ್ಯಾಕ್ಸಿನ್ ಕೆಳಗಿರಿದಾಗಿರೋ ಫೋಟೋ, ಆ ಬಾರ್ಸೆಲೋನಾ ಆ ಫೋಟೋನ ಮತ್ತು ಅದರ ಕೆಳಗಿರುವಂತ ಈ ಫೋಟೋ ಟ್ವೀಟ್ ಮಾಡಿದ, ಫೇಸ್ಬುಕ್ ಪೋಸ್ಟ್ ಅನ್ಕೊಳ್ಳಿ. ಆ ಟ್ವೀಟ್ ಅಲ್ಲಿ ಏನಿತ್ತು ಅಂತಂದ್ರೆ, ಮೇಲೆ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ಧನ್ಯವಾದ ಭಾರತ್ ಅಂತ, ಕೆಳಗಡೆ ಬ್ರೆಜಿಲಿಯನ್ ಭಾಷೆಯಲ್ಲಿ ಒಬ್ರಿಗ್ಯಾಡೋ ಇಂಡಿಯಾ ಅಂತ, ಅದೇ ಧನ್ಯವಾದ ಭಾರತ ಅಂತ ಬರೆದಿದ್ದ. ಮಧ್ಯೆ ಇರೋ ಚಿತ್ರ ಏನ್ ಗೊತ್ತಾ, ಆ ಕಡೆ ಕಾಣ್ತಾ ಇರೋದು ಭಾರತ, ಈ ಕಡೆ ಕಾಣ್ತಾ ಇರೋದು ಬ್ರೆಜಿಲ್. ಭಾರತದಿಂದ ಬ್ರೆಜಿಲ್ಗೆ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಆಂಜನೇಯ ಹಾರಿ ಹೋಗ್ತಾ ಇರುವಂತ ಚಿತ್ರವನ್ನು ಅವನು ಟ್ವೀಟ್ ಮಾಡಿದಾರೆ. ಅರ್ಥ ಏನ್ ಗೊತ್ತೇನು, ಆವತ್ತು ಜೀವ ಉಳಿಸ್ಲಿಕ್ಕೆ ಆಂಜನೇಯ ಬಂದಿದ್ದ, ಇವತ್ತು ಆಂಜನೇಯ ಬ್ರೆಜಿಲ್ಗೆ ಸಂಜೀವಿನಿಯನ್ನು ತಗೊಂಡ್ಬಂದಿದ್ದಾನೆ. ಆದ್ರೆ ಈ ಬಾರಿ ಸಂಜೀವಿನಿ ಸ್ವಲ್ಪ ಚೇಂಜ್ ಇದೆ, ಸಿರಿಂಜ್ ಇದೆ ಅಂತ ಆ ಸಂಜೀವಿನಿ ಪರ್ವತದ ಮೇಲೆ ಒಂದು ಸಿರಿಂಜ್ ಹಾಕಿಟ್ಟಿದ್ದ. ಇದು ಬ್ರೆಜಿಲ್ ಅವರು ಮಾಡಿದ್ದು. ಮಿತ್ರ, ನಂಗೆ ಹೆಮ್ಮೆ ಏನು ಗೊತ್ತೇನು, ಬ್ರೆಜಿಲ್ ಅನ್ನೋ ರಾಷ್ಟ್ರ ಬದುಕಿರುವವರೆಗೂ ಬ್ರೆಜಿಲ್ ರಾಷ್ಟ್ರದ ಇತಿಹಾಸಕಾರರು ಹೇಳ್ತಾರೆ, 2020ರ ದಶಕದಲ್ಲಿ ಕರೋನಾ ನಮ್ಮ ನುಂಗುತ್ತಾ ಇರುವಾಗ ನಮಗೆ ವ್ಯಾಕ್ಸಿನ್ ಕೊಟ್ಟು ಕಾಪಾಡಿದ ರಾಷ್ಟ್ರ ಭಾರತ ಅಂತ ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಾರಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ ನಮಗೆ ಮಾಡಿಕೊಟ್ಟಂತ ದೊಡ್ಡ ಕೊಡುಗೆ. ಇದೇನು ಲಾಭ ಇಲ್ಲದೆ ಹೋಗ್ಲಿಲ್ಲ ಅಂತ ತಿಳ್ಕೊಳ್ಬೇಡಿ. ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗಿದ್ದು, ನರೇಂದ್ರ ಮೋದಿ ಅವರು ಅಲ್ಲಿನ ಜನರ ಜೊತೆ ಎಸ್ಟಾಬ್ಲಿಷ್ ಮಾಡಿಕೊಂಡಿರುವಂತಹ ಫ್ರೆಂಡ್ಶಿಪ್, ನರೇಂದ್ರ ಮೋದಿ ಕೊಟ್ಟಿರುವಂತಹ ಕರೋನಾ ವ್ಯಾಕ್ಸಿನ್ಗಳು, ನರೇಂದ್ರ ಮೋದಿ ಭೂಕಂಪ ಬಂದಾಗ ಮಾಡಿರುವಂತಹ ಸಹಾಯಗಳು, ಇದ್ಯಾವುದೂ ವೇಸ್ಟ್ ಆಗಲಿಲ್ಲ. ಒಂದು ಅದ್ಭುತವಾದ ಘಟನೆ ಹೇಳ್ತೀನಿ ನಾನು ನಿಮ್ಗೆ. ನರೇಂದ್ರ ಮೋದಿ ಇವತ್ತು ದಕ್ಷಿಣಾರ್ಧ ಗೋಳದ ನಾಯಕನನ್ನಾಗಿ ಭಾರತವನ್ನು ರೂಪಿಸಿದ್ದಾರೆ. ಏನ್ ದಕ್ಷಿಣಾರ್ಧ ಗೋಳ ಅಂದ್ರೆ ಗೊತ್ತಾ, ಗ್ಲೋಬ್ ನೋಡಿದ್ದೀವಲ್ಲ, ನಮ್ಮ ಮಕ್ಕಳು ಯೂಸ್ ಮಾಡ್ತಾರಲ್ಲ, ಅದು ಸ್ಕೂಲ್ಗಳಲ್ಲೆಲ್ಲ ಯೂಸ್ ಮಾಡಿ ತೋರಿಸ್ತಾರಲ್ಲ, ಆ ಗ್ಲೋಬ್ ನಲ್ಲಿ ದಕ್ಷಿಣ ಭಾರತದಲ್ಲಿರುವಂತಹ, ದಕ್ಷಿಣ ಭಾಗದಲ್ಲಿರುವಂತಹ ರಾಷ್ಟ್ರಗಳು ಸ್ವಲ್ಪ ಬಡ ಹಿಂದುಳಿದ ರಾಷ್ಟ್ರಗಳು, ಉತ್ತರ ಭಾಗದಲ್ಲಿರುವಂತಹ ರಾಷ್ಟ್ರಗಳು ಸ್ವಲ್ಪ ಶ್ರೀಮಂತ ರಾಷ್ಟ್ರಗಳು. ಈ ಬಡ ಹಿಂದುಳಿದ ರಾಷ್ಟ್ರಗಳಿಗೆ ಲೀಡರ್ಶಿಪ್ ಇರಲಿಲ್ಲ. ನರೇಂದ್ರ ಮೋದಿ ಈ ರಾಷ್ಟ್ರಗಳನ್ನು ಸೇರಿಸ್ಕೊಂಡು ಹೇಳಿದ್ರು, ನಿಮ್ಮ ಪರವಾಗಿ ನಾನ್ ದನಿ ಎತ್ತುತ್ತೀನಿ, ಎಲ್ಲಿ ನಿಮ್ಗೆ ಅನ್ಯಾಯ ಆದರೂ ನಾನ್ ನಿಮ್ ಜೊತೆ ಇದ್ದೀನಿ ಅನ್ನೋದನ್ನು ಮರಿಬೇಡಿ ಅಂತ ಅವರು ಲೀಡರ್ ಆಗಿ ಇವತ್ತು ಇಡೀ ಭಾರತವನ್ನು ನರೇಂದ್ರ ಮೋದಿ ನಿಲ್ಲಿಸಿದ್ರು. G20 ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಈ ರಾಷ್ಟ್ರಗಳವರನ್ನ ಕರೆಸಿ ಸೆಪರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ಲೀಡರ್ಶಿಪ್ ಅನ್ನ ತಾನು ತೆಗೆದುಕೊಂಡು ಇವತ್ತು ಇಡೀ ಜಗತ್ತು ಬೆಚ್ಚುವಂತೆ ಮಾಡಿದ್ರು. ಅದ್ರ ಪರಿಣಾಮ ಹೇಳ್ತೀನಿ. ಒಂದು ಸುಂದರವಾದ ಘಟನೆ ನಡೀತು. ಜಸ್ಟಿಸ್ ದಲ್ವೀರ್ ಭಂಡಾರಿ ಅಂತ ಅವರು ಇಂಟರ್ನ್ಯಾಷನಲ್ ಕೋರ್ಟ್ ನ ಜಸ್ಟಿಸ್ ಆಗಿದ್ರು. ಹೇಗೆ ನಮ್ದು ಹೈಕೋರ್ಟ್ ಇದೆಯೋ, ಸುಪ್ರೀಂ ಕೋರ್ಟ್ ಇದೆಯೋ, ಜಾಗತಿಕ ಮಟ್ಟದಲ್ಲಿ ಒಂದು ಕೋರ್ಟ್ ಇದೆ. ಆ ಕೋರ್ಟ್ ನಲ್ಲಿ ಭಾರತದ ಒಬ್ಬ ಜಸ್ಟಿಸ್ ಇದ್ರು. 9 ವರ್ಷ ಅಧಿಕಾರಾವಧಿ. ಅವ್ರ ಅಧಿಕಾರಾವಧಿ ಮುಗಿದ ತಕ್ಷಣ ನರೇಂದ್ರ ಮೋದಿ ಹೇಳಿದ್ರು, ಇನ್ನೊಂದು 9 ವರ್ಷ ಬೇಕು ನನಗೆ, ತುಂಬಾ ಇಂಪಾರ್ಟೆಂಟ್ ಒಂದಷ್ಟು ಕೇಸ್ಗಳು ಡಿಸ್ಕಸ್ ಮಾಡಬೇಕು, ಹಿಂಗಾಗಿ ನಮಗೊಂದು 9 ವರ್ಷ ಕೊಡಿ ಅಂತ. ಯಾರು ಒಪ್ಕೊಳ್ಳಿಲ್ಲ. ಇಂಗ್ಲೆಂಡ್ ಹೇಳ್ತು, ಎಲೆಕ್ಷನ್ ಮಾಡೋಣ, ಯಾರು ಎಲೆಕ್ಷನ್ ಅಲ್ಲಿ ಗೆಲ್ತಾರೋ ಅವರಾಗ್ಲಿ. ಎಲೆಕ್ಷನ್ ಯಾರಿಗೆ? ಇಂಗ್ಲೆಂಡಿನ ಕ್ರಿಸ್ಟೋಫರ್ ವುಡ್ಗೂ ಮತ್ತು ನಮ್ಮ ದಲ್ವೀರ್ ಭಂಡಾರಿಗೂ ಎಲೆಕ್ಷನ್.
ನರೇಂದ್ರ ಮೋದಿ ಭಾರತದಲ್ಲಿ ಎಲೆಕ್ಷನ್ ಮಾತ್ರ ಗೆಲ್ಲೋದಲ್ಲ, ಜಗತ್ನಲ್ಲಿ ಎಲೆಕ್ಷನ್ ಗೆಲ್ಲೋದು ಅಂತ ಹೆಂಗಂತನೂ ಗೊತ್ತಿದೆ ಆ ಪುಣ್ಯಾತ್ಮನಿಗೆ. ಬಹಳ ಬುದ್ಧಿವಂತರು. ಅವ್ರು ಮೊದಲು ಇಂಗ್ಲೆಂಡ್ ಕೇಳ್ಕೊಂಡ್ರು, ಪ್ಲೀಸ್ ಬೇಡ, ನಾವಿಬ್ರು ಕಿತ್ತಾಡೋದು ಬೇಡ. ಇಂಗ್ಲೆಂಡ್ ಹೇಳ್ತು ನಥಿಂಗ್ ಡೂಯಿಂಗ್, ನನಗೆ ಬೇಕು ಸೀಟು ಅಂದ್ರೆ ಬೇಕು, ಭಾರತ ಹೇಳ್ತು ನನಗೂ ಬೇಕು, ಎಲೆಕ್ಷನ್ ಹೋದ್ರು. ಎಲೆಕ್ಷನ್ ಅಲ್ಲಿ ವೋಟ್ ಮಾಡೋದು ಯಾರು ಗೊತ್ತಾ? ಹೆಚ್ಚು ಕಡಿಮೆ 193 + 15 ಇಷ್ಟು ರಾಷ್ಟ್ರಗಳು ಸೇರಿ ವೋಟ್ ಮಾಡ್ತಾರೆ. 193 ಬಡ ರಾಷ್ಟ್ರಗಳು, 15 ಸಿರಿವಂತ ಸೆಕ್ಯೂರಿಟಿ ಕೌನ್ಸಿಲ್ನ ರಾಷ್ಟ್ರಗಳು ವೋಟ್ ಮಾಡ್ತಾರೆ. ಎರಡೂ ಕಡೆ ವೋಟು ಈಕ್ವಲ್ ಆಗಿ ಬರಬೇಕು, ಜಾಸ್ತಿ ಬಂದ್ರೆ ಮಾತ್ರ ಅಂತವ್ರು ಆಗ್ಲಿಕ್ಕೆ ಸಾಧ್ಯ. ಎಲೆಕ್ಷನ್ ನಡೀತು. ನನ್ನ ದೇಶದವರು ದಕ್ಷಿಣ ಅರ್ಧಗೋಳದಲ್ಲಿ ಹೆಂಗಿದ್ರು ಪ್ರಭಾವ ಇದ್ದಿದ್ರಿಂದ 193 ರಾಷ್ಟ್ರಗಳಲ್ಲಿ 115 ರಾಷ್ಟ್ರ ನಮ್ಮ ಪರವಾಗಿ ವೋಟ್ ಹಾಕ್ತು, 76 ರಾಷ್ಟ್ರ ಇಂಗ್ಲೆಂಡ್ನ ಪರವಾಗಿ ವೋಟ್ ಹಾಕ್ತು. ಆದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಏನಾಯ್ತು ಗೊತ್ತಾ? 6 ರಾಷ್ಟ್ರ ನಮ್ಮ ಪರವಾಗಿತ್ತು, 9 ರಾಷ್ಟ್ರ ಇಂಗ್ಲೆಂಡ್ನ ಪರವಾಗಿತ್ತು. ಬಡ ರಾಷ್ಟ್ರಗಳು ನಮ್ಮನ್ನು ಆಯ್ಕೆ ಮಾಡಿದ್ರೆ, ಶ್ರೀಮಂತ ರಾಷ್ಟ್ರಗಳು ಸ್ವಲ್ಪ ಮಾರ್ಜಿನ್ ಇಂಗ್ಲೆಂಡ್ ಆಯ್ಕೆ ಮಾಡಿದ್ರು. ಈಗೇನಾಯ್ತು? ಎಲೆಕ್ಷನ್ ವಾಪಸ್ ಆಗಬೇಕು ಅಂತ ಆಯ್ತು. ಇನ್ನು 1 ದಿನ ಕಳೆದ್ರೆ ಅಥವಾ 2 ದಿನ ಕಳೆದ್ರೆ ಎಲೆಕ್ಷನ್ ಆಗಬೇಕು. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂದ್ರೆ, ಎಲ್ಲ ರಾಜತಾಂತ್ರಿಕ ಕಚೇರಿಗಳನ್ನು ಆಕ್ಟಿವೇಟ್ ಮಾಡಿದ್ರು. ಎಲ್ಲ ದೇಶಗಳಲ್ಲೂ ಭಾರತದ ಆಕ್ಟಿವಿಟಿ ತೀವ್ರಗೊಳಿಸಿ ಅದ್ರ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಸ್ವತಃ PMO ಹಗಲು ರಾತ್ರಿ ಇನ್ವಾಲ್ವ್ ಆಯ್ತು, 24/7 ಕೆಲಸ ಮಾಡಿದ್ರು. ನೆಕ್ಸ್ಟ್ ಎಲೆಕ್ಷನ್ ನಡೆದಾಗ ರಿಸಲ್ಟ್ ಏನಿತ್ತು ಗೊತ್ತಾ? ಬಡ ರಾಷ್ಟ್ರಗಳಲ್ಲಿ 193 ರಾಷ್ಟ್ರಗಳಲ್ಲಿ 183 ರಾಷ್ಟ್ರ ನಮ್ಮ ಪರವಾಗಿತ್ತು, ಇಂಗ್ಲೆಂಡ್ನ ಪರವಾಗಿ 10 ರಾಷ್ಟ್ರ ಕಷ್ಟಪಟ್ಟು ವೋಟ್ ಹಾಕಿ. ಈಗ ಶ್ರೀಮಂತ ರಾಷ್ಟ್ರಗಳು ಟೆನ್ಷನ್ ಶುರುವಾಯಿತು. ಆ ತರ ಸ್ವೀಪ್ ಆಗಿರುವಾಗ ನಾವೇನಾದ್ರೂ ಒಂದ್ ಸ್ವಲ್ಪ ಉಲ್ಟಾ ಮಾಡಿದ್ರೆ ಎಲ್ಲರೂ ನಮ್ ವಿರುದ್ಧ ಆಗ್ಬಿಡ್ತಾರೆ. ಬೆಟರ್ ನಮ್ಮ ಮೂಲಕ ನೀನ್ ಸೋತೆ ಅನ್ನೋಕ್ಕಿಂತ ವಾಪಸ್ ತಗೊಳ್ಳೋದು ಒಳ್ಳೇದು ಅಂತಂದಾಗ ಇಂಗ್ಲೆಂಡ್ ಏನ್ ಹೇಳ್ತು ಗೊತ್ತಾ? ಭಾರತದೊಂದಿಗೆ ನಮ್ಗೆ ಜಗಳ ಬೇಡ, ಹಿಂಗಾಗಿ ನಮ್ಮ ನಾಮಿನೇಷನ್ ವಾಪಸ್ ತಗೋತೀವಿ ಅಂತ ವಾಪಸ್ ತಗೊಂಡು ಜಾಗತಿಕ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಂಪಾದಿಸ್ತಲ್ಲ, ಅದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂತ ಕೊಡುಗೆ ಮಿತ್ರರೇ. ನರೇಂದ್ರ ಮೋದಿ ಭಾರತವನ್ನು ಹಿಂಗ್ ತಯಾರು ಮಾಡಿದ್ರು. ನರೇಂದ್ರ ಮೋದಿ ಭಾರತವನ್ನು ಹೆಂಗ್ ತಯಾರು ಮಾಡಿದ್ರು ನೋಡಿ. ಇದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ ಇದನ್ನ. ಸ್ಟ್ರಿಂಗ್ ಆಫ್ ಪರ್ಲ್ ಅಂದ್ರೆ ಏನ್ ಗೊತ್ತಾ? ಮುತ್ತಿನ ಹಾರ ಅಂತ. ಹೆಣ್ಮಕ್ಳಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು, ಏನಪ್ಪಾ ಇದು ಅಂತ. ಮುತ್ತಿನ ಹಾರ ಅಂದ್ರೆ ಏನು ಅಂದ್ರೆ, ಭಾರತದ ಸುತ್ತಲೂ ಚೈನಾ ಒಂದು ಉರುಳನ್ನು ಹಾಕಿತ್ತು, ಒಂದು ಕೊರಳಿಗೆ ಉರುಳು ಹಾಕಿತ್ತು. ಹೆಂಗ್ ಹಾಕಿತ್ತು ಅಂತಂದ್ರೆ, ಪಾಕಿಸ್ತಾನದಲ್ಲಿ ಒಂದು ಬಂದರು ನಿರ್ಮಾಣ ಮಾಡ್ಕೊಳ್ತು, ಗ್ವಾದಾರ್ ಪೋರ್ಟ್ ಅಂತ ಕರೀತಾರೆ. ಆ ಬಂದರಿನಲ್ಲಿ ನೌಕೆಗಳನ್ನು ನಿಲ್ಲಿಸಿ ಭಾರತ ಏನಾದ್ರೂ ಮಿಸುಕಾಡಿದ್ರೆ ಅಟ್ಯಾಕ್ ಮಾಡ್ತೀವಿ ಅಂತ ಹೆದರಿಸ್ತಾ ಇತ್ತು. ಈ ಕಡೆ ಕೆಳಗೆ ಬಂದ್ರೆ ಮಾಲ್ಡೀವ್ಸ್ ನಲ್ಲಿ ಒಂದು ನೌಕಾನೆಲೆ, ಆ ಕಡೆ ಶ್ರೀಲಂಕಾದಲ್ಲಿ ಹಂಬನ್ತೋಟ ಪೋರ್ಟ್ ಅನ್ನು ಡೆವಲಪ್ ಮಾಡ್ಕೊಳ್ತು, ಆ ಕಡೆ ಬಾಂಗ್ಲಾದೇಶದಲ್ಲಿ ಚಿತ್ತಗಾಂಗ್ ಪೋರ್ಟ್, ಮಯನ್ಮಾರ್ ನಲ್ಲಿ ಡೆವಲಪ್ ಮಾಡ್ತು, ಆ ಕಡೆ ಆ ಕೊಲ್ಲಿಗಳಲ್ಲಿ ಡೆವಲಪ್ ಮಾಡಿ ಎಲ್ಲ ಕಡೆ ಭಾರತದ ಸುತ್ತಲೂ ಫೋರ್ಸ್ ಅನ್ನು ನಿಲ್ಲಿಸಿ ಭಾರತ ಮಿಸ್ಕಾಡಿದ್ರೆ ಗುಂಬಿಡ್ತೀನಿ ಅಂತ ಹೇಳಿ ನಿಂತಿತ್ತು. ಯಾವ ಪ್ರಧಾನಿ ಏನೂ ಮಾಡಲಿಲ್ಲ. ಸ್ವಲ್ಪ ಮಟ್ಟಿಗೆ ಅಟಲ್ಜಿ ಟ್ರೈ ಮಾಡಿದ್ರು, ಉಳಿದವರು ಯಾರು ಅದರ ವಿರುದ್ಧ ದನಿ ಎತ್ತುವ ಪ್ರಯತ್ನ ಮಾಡಲಿಲ್ಲ. ನರೇಂದ್ರ ಮೋದಿ ಸುಮ್ಮನಿರ್ಲಿಕ್ಕೆ ಸಾಧ್ಯ ಏನು? ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಇವರು ಮುತ್ತಿನ ಹಾರ ಹಾಕಿದ್ರಲ್ಲ, ನರೇಂದ್ರ ಮೋದಿ ಡೈಮಂಡ್ ನೆಕ್ಲೆಸ್ ಹಾಕಿದ್ರು. ನಾನ್ ಕೊಟ್ಟಿರೋ ಹೆಸರಲ್ಲ ರೀ, ಇದಕ್ಕಿರೋ ಟರ್ಮಿನಾಲಜಿ ಹಂಗೆ, ನೆಕ್ಲೆಸ್ ಆಫ್ ಡೈಮಂಡ್ ಅಂತ ಇದಕ್ಕೆ ಕರೀತಾರೆ. ಇದೇನ್ ಮಾಡ್ಲಾಯ್ತು? ಪಾಕಿಸ್ತಾನದಲ್ಲಿ ಏನ್ ಅವ್ರು ಬಂದರು ಕಟ್ಟಿದ್ರೋ ಅದರ ಎದುರುಗಡೆನೆ ಭಾರತ ಚಾಬಹಾರ್ ಪೋರ್ಟ್ ಅನ್ನು ಡೆವಲಪ್ ಮಾಡಿತು. ಅಟಲ್ಜಿ ಕಾಲದಲ್ಲಿ ಶುರುವಾಗಿದ್ದು, ನರೇಂದ್ರ ಮೋದಿ ಅದನ್ನು ತೀವ್ರ ಮಟ್ಟಿಗೆ ತೆಗೆದುಕೊಂಡು ಹೋದ್ರು. ಒಮನ್ ನಲ್ಲಿ ಒಂದು ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು ನರೇಂದ್ರ ಮೋದಿ. ಒಮನ್ನಿಗೂ ನರೇಂದ್ರ ಮೋದಿ ಅವರಿಗೂ ಸಂಬಂಧ ಹೆಂಗಿದೆ ಗೊತ್ತಾ? ಅವ್ರು ಬಹಳ ಖುಷಿ ಪಡ್ತಾರೆ ಆ ದೇಶದ ಜನ. ಅವ್ರು ಹೇಳ್ತಾರೆ, ನಮಗೂ ನರೇಂದ್ರ ಮೋದಿಗೆ ವಿಶೇಷ ಸಂಬಂಧ. ಯಾಕೆ ಅಂತಂದ್ರೆ ಒಮನ್ ಅನ್ನೋದನ್ನ ಉಲ್ಟಾ ಮಾಡಿದ್ರೆ ನಮೋ ಆಗುತ್ತೆ ಅಂತಾರ. ಅಷ್ಟು ಕ್ಲೋಸ್ ರಿಲೇಶನ್ಶಿಪ್. ನೀವು ಕೆಳಗೆ ಬಂದ್ರೆ ಸೀಶೆಲ್ಸ್ ನಲ್ಲಿ ಅಸಂಪ್ಷನ್ಸ್ ಐಲ್ಯಾಂಡ್, ಅಲ್ಲಿಗೆ ಹೋದ್ರೆ ಇಂಡೋನೇಷ್ಯಾದಲ್ಲಿ ಡೆವಲಪ್ ಮಾಡಿದ್ರು. ಸಿಂಗಾಪುರದಲ್ಲಿ ಚಂಗಿ ಪೋರ್ಟ್ ಅನ್ನು ತೆಗೆದುಕೊಂಡು ಅಲ್ಲಿ ನಮ್ಮ ನೌಕಾನೆಲೆ ನಿಲ್ಸಿದ್ರು. ಕೊನೆಗೆ ಜಪಾನ್ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಡೆವಲಪ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ಜಪಾನ್ ಮತ್ತು ಚೀನಾಕ್ ಆಗದೇ ಇಲ್ಲ, ಅದ್ರ ಜೊತೆ ಡೆವಲಪ್ ಮಾಡ್ಕೊಂಡು ಹೇಳಿದ್ರು ನಾವು ನೀವು ಕ್ಲೋಸ್ ಆಗಿರೋಣ, ಯಾವನಾದ್ರೂ ತಂಟೆ ಮಾಡಿದ್ರೆ ಗುಮ್ಲಿಕ್ಕೆ ಸರಿಯಾಗಿರೋಣ ಅಂತ ಅವ್ರ ಜೊತೆ ಡೆವಲಪ್ ಮಾಡ್ಕೊಂಡ್ರು. ಆ ಕಡೆ ಮಂಗೋಲಿಯಾ ಜೊತೆ ಡೆವಲಪ್ ಮಾಡಿಕೊಂಡು ಒಂದು ಇಡೀ ಸುತ್ತಳತೆಯಲ್ಲಿ ಡೈಮಂಡ್ಗಳನ್ನ ಅಲ್ಲಲ್ಲಿಟ್ಟು ಡೈಮಂಡ್ ನೆಕ್ಲೆಸ್ ನಾನು ಹಾಕ್ಲಿಕ್ಕೆ ಬರುತ್ತೆ, ಹುಷಾರಾಗಿ ನನ್ನ ಜೊತೆ ತಂಟೆ ಮಾಡಬೇಕಾದ್ರೆ ಅಂತ ಚೀನಾಕ್ಕೆ ಎಚ್ಚರಿಕೆ ಕೊಟ್ಟವ್ರು ನರೇಂದ್ರ ಮೋದಿ. ಮಿತ್ರ, ನರೇಂದ್ರ ಮೋದಿ ಬಗ್ಗೆ ಯಾಕೆ ಮಾತನಾಡಬಾರ್ದು ಹೇಳಿ? ನನ್ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ನಿಮ್ಮಲ್ಲೂ ಅನೇಕರಿಗೆ ಇರಬಹುದು ಕೂತವರಿಗೆ, ಈ ಮನುಷ್ಯ ಯಾಕೆ ಗಂಟ್ಲು ಹರ್ಕೊಳ್ತಾನೆ? ನರೇಂದ್ರ ಮೋದಿ ದುಡ್ಡು ಕೊಡ್ತಾರೆ ಇವನಿಗೆ ಅಂತ ಬಹಳ ಜನರಿಗಿರೋ ಪ್ರಶ್ನೆ ಅಷ್ಟೇ. ಚಕ್ರವರ್ತಿಗೆ ಯಾರೋ ದುಡ್ಡು ಕೊಡ್ತಾರೆ, ಅದಕ್ಕೆ ಬಂದು ಭಾಷಣ ಮಾಡ್ತಾರೆ ಅಂತ. ಆದ್ರೆ ಇದು ಶರಣರ ವೇದಿಕೆ, ಹರ್ಡೇಕರ್ ಮಂಜಪ್ಪನವರ ಹೆಸರಿನಲ್ಲಿದೆ. ನಾನು ಈ ವೇದಿಕೆ ಮೇಲೆ ನಿಂತು, ನನಗೆ ಎಲ್ಲಾ ವೇದಿಕೆಯೂ ತಾಯಿ ಸಮಾನವೇ, ದೇವರ ಸಮಾನವೇ. ಈ ವೇದಿಕೆ ಮೇಲೆ ನಿಂತು ಹೇಳ್ತಿದ್ದೀನಿ, ನರೇಂದ್ರ ಮೋದಿ ಇರ್ಲಿ, ಲೋಕಲ್ ರಾಜಕಾರಣಿಗಳಿಂದಲೂ ಸ್ವಂತಕ್ಕೋಸ್ಕರ ₹1 ಪಡ್ಕೊಂಡಿಲ್ಲ ಅನ್ನುವಂಥ ಧಿಮಾಕ ನನಗೆ ಇವತ್ತಿಗೂ ಇದೆ. ಮಿತ್ರ, ಇಷ್ಟೇ ಅಲ್ಲ,
ನನಗೆ ಹೆಮ್ಮೆ ಯಾವ ಸಂಗತಿಗಿದೆ ಅಂತಂದ್ರೆ, ನಾನು ಈ ಮಾತನ್ನು ಹೇಳಿದ್ರೆ ತುಂಬಾ ಹಿರಿಯರಿದ್ದಾರೆ, ಸ್ವಾಮೀಜಿಗಳು ಇದ್ದಾರೆ, ಈ ಮಾತನ್ನ ಹೇಳಲೇಬೇಕಾಗಿರುವಂತ ಅನಿವಾರ್ಯ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ದುಡ್ಡಲ್ಲಿ ನನ್ನನ್ನು ಕೊಂಡ್ಕೊಳ್ಬಹುದಾಗಿರುವ ಇದುವರೆಗೂ ಹುಟ್ಟಿಲ್ಲ ಅಂತ ಇಷ್ಟನ್ನು ಮಾತ್ರ ಹೇಳಬಲ್ಲೆ, ಇದಕ್ಕಿಂತ ಹೆಚ್ಚು ಇನ್ನೇನು ಹೇಳಲಿ. ಆದ್ರೆ ನರೇಂದ್ರ ಮೋದಿ ನಿನಗೆ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳಿದ್ರಿ ನಾನು? ನರೇಂದ್ರ ಮೋದಿ ಅವರೊಬ್ಬರ ಎದೆನ 56 ಇಂಚು ಮಾಡ್ಕೊಳ್ಳಿಲ್ಲ. ನನ್ನ ಎದೆ ನಿಮ್ಮ ಎದೆನೂ 56 ಇಂಚಿಗೆ ಹಿಗ್ಗಿಸಿದ್ದಾರೆ. ಪಾಕಿಸ್ತಾನ ಈ ದೇಶದ ಮೇಲೆ ಅಟ್ಯಾಕ್ ಮಾಡಿ ಹೋಗ್ತಿತ್ತಲ್ಲ, ಬಾಂಬ್ ಬ್ಲಾಸ್ಟ್ ಮಾಡ್ತಿತ್ತಲ್ಲ, ಈ ದೇಶ ಏನ್ರಿ ಮಾಡ್ತಿತ್ತು? ಮುಂಬೈನಲ್ಲಿ 4 ಜನ ಅಜ್ಮಲ್ ಕಸಬ್ ನೇತೃತ್ವದಲ್ಲಿ ಬಂದು ದಾಳಿ ಮಾಡೋದ್ರಲ್ಲ, 250 ಭಾರತೀಯರು ಬೀದಿ ಹೆಣವಾಗಿ ಬಿದ್ರಲ್ಲ, ಏನ್ರಿ ಮಾಡ್ತು ಭಾರತ? ನಮಗೆ ನಾವೀಗ ಅನುಕಂಪ ಪಡ್ಕೊಳ್ತಾ ಇದ್ದೀವಿ ಜಗತ್ತಂದು, ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದು ಬೇಡ ಅಂತ ನಿರ್ಲಜ್ಜವಾಗಿ ಹೇಳಿಲ್ವಾ ಭಾರತ? ಅದು ಒಂದು ಬದುಕೇನು? ಆದ್ರೆ ಪಾಕಿಸ್ತಾನ ಭಾರತದ ಮೇಲೆ ನರೇಂದ್ರ ಮೋದಿ ಬಂದ ಮೇಲೆ ಒಂದು ಟ್ರಯಲ್ ಮಾಡ್ತು, ಉರಿಯಲ್ಲಿ ಅಟ್ಯಾಕ್ ಮಾಡ್ತು. ಉರಿಯಲ್ಲಿ ಅಟ್ಯಾಕ್ ಮಾಡಿದ ತಕ್ಷಣ ನರೇಂದ್ರ ಮೋದಿ ಹೆಂಗ್ ರಿಯಾಕ್ಷನ್ ಕೊಟ್ಟರು ಗೊತ್ತಾ? ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿ 3 ಕಿಲೋಮೀಟರ್ ಒಳಗೆ ನುಗ್ಗಿ ಪಾಕಿಸ್ತಾನದ 40 ಜನರನ್ನು ಉಡಾಯಿಸಿ ಬಂದು ಮಾರನೇ ದಿನ ಪ್ರೆಸ್ ಮೀಟ್ ಮಾಡಿ, ನನ್ನ ಜೊತೆ ಯಾವನಾದ್ರೂ ತಂಟೆಗೆ ಬಂದ್ರೆ ಪಾಕಿಸ್ತಾನ ಅಲ್ಲ ಯಾವ ರಾಷ್ಟ್ರ ಆದ್ರೂ ಇದೇ ಗತಿ ಅಂತ ಹೇಳಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಕೆಲಸ ಅಂತ. ಮಿತ್ರ, ಅದಾದ್ಮೇಲೆ ಪುಲ್ವಾಮಾದಲ್ಲಿ ದಾಳಿ ಮಾಡ್ತಲ್ಲ ಪಾಕಿಸ್ತಾನ ಅನೇಕ ವರ್ಷಗಳ ನಂತರ. ಎಲೆಕ್ಷನ್ ಟೈಮಲ್ಲಿ ದಾಳಿ ಮಾಡಿದ್ರೆ ಭಾರತಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಅನ್ಕೊಂಡಿದ್ರು. ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಏರ್ ಸ್ಟ್ರೈಕ್ ಮಾಡ್ತು ಭಾರತ. ಪಾಕಿಸ್ತಾನದ ಒಳಗೆ 60 ಕಿಲೋಮೀಟರ್ ಹೋಗಿ ಪಾಕಿಸ್ತಾನದ ಬಾಲಾಕೋಟ್ ಜಾಗವನ್ನು ಧ್ವಂಸಗೊಳಿಸಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ನಾಶ ಮಾಡಿ ಭಾರತ ಬಂತಲ್ಲ, ಹೆಮ್ಮೆ ಅನ್ಸಲ್ವೇನ್ರಿ? ಅವತ್ತು ಅಭಿನಂದನ್ ಸಿಕ್ಕಾಕೊಂಡಿದ್ರು. ಸ್ಕ್ರೀನ್ ಬಹಳ ಚೆನ್ನಾಗಿದೆ, ನಿಮ್ಗೆ ಕಾಣಿಸ್ತಾರೆ, ಏನೂ ತೊಂದರೆ ಇಲ್ಲ. ಅಭಿನಂದನ್ ಹೆಂಗ್ ಮರೆಯೋದು? ಮೀಸೆ ಆ ಸೈನಿಕ, ಆತನ ವಿಮಾನದ ಮೇಲೆ ಅಟ್ಯಾಕ್ ಆದಾಗ ಆತ ಕೆಳಗೆ ಬಿದ್ದ, ಪಾಕಿಸ್ತಾನದಲ್ಲಿ ಬಿದ್ದ. ಪಾಕಿಸ್ತಾನಿಗಳನ್ನು ಹಿಡ್ಕೊಂಡೋದ್ರು, ಹೊಡೆದ್ರು, ಆಮೇಲೆ ಹಿಡ್ಕೊಂಡೋಗಿ ಏನ್ ಖುಷಿ ಆಯ್ತು ಗೊತ್ತಾ ಅವರಿಗೆ? ಭಾರತವನ್ನ 3 ತಿಂಗಳ ಕಾಲ ಅಲಿಸ್ತೀವಿ, ಆ ಭಾರತವನ್ನ ನಾವು ಟಾರ್ಚರ್ ಮಾಡ್ತೀವಿ ಅಂತ ಅನ್ಕೊಂಡ್ರು. ನಾನು ಅನ್ಕೊಂಡೆ ಕಿರಿಕಿರಿ ಆಗುತ್ತಿದ್ದು ಅಂತ. ಆದ್ರೆ ಏನಾಯ್ತು ಗೊತ್ತಾ? 24 ಗಂಟೆ ಕಳೆದ ಮುಂಚೆ ಬಿಟ್ಬಿಟ್ರು ಪಾಕಿಸ್ತಾನದವರು. ಹೆಂಗ್ರಿ ಬಿಟ್ರು? ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಭಾರತದ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು, ನರೇಂದ್ರ ಮೋದಿ 9 ಮಿಸೈಲ್ ಲಾಂಚರ್ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿದ್ರಂತೆ. ಪಾಕಿಸ್ತಾನಕ್ಕೆ ಹೇಳಿದ್ರಂತೆ 24 ಗಂಟೆ ಟೈಮ್. ಅಭಿನಂದನ್ ಭಾರತದಲ್ಲಿ ಇರಲಿಲ್ಲ ಅಂದ್ರೆ 25ನೇ ಗಂಟೆ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ, ಹುಷಾರು ಅಂತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರಂತೆ. ಇತರ ನನಗೆ ನಿಂತಿದ್ದ ಜಾಗದಲ್ಲಿ ನಿಮ್ಗೆ ಹೆಂಗ್ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ, ನನ್ಗೆ ಕುಣಿಬೇಕು ಅನ್ಸುತ್ತೆ. ವಾ, ಪಾಕಿಸ್ತಾನಕ್ಕೆ ಈ ತರದೊಂದು ಪಾಠ ಕಲಿಸಿದ್ರಲ್ಲ ಈ ದೇಶ ಅಂತ ಎಂತ ಖುಷಿ ಅನ್ಸುತ್ತೆ ನೋಡಿ. ನನಗೆ ದುಡ್ಡು ಕೊಡ್ಬೇಕಿದ್ರೆ ಇದನ್ನ ಹೇಳಕ್ಕೆ? ನನ್ನ ದೇಶ ಪಾಕಿಸ್ತಾನದ ಮುಂದೆ ತಲೆ ತಗ್ಗಿಸಿ ನಿಂತಿತ್ತಲ್ಲ. ಅಯೋಧ್ಯೆ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಈ ರಾಜ್ಯದ ವಿಧಾನಸಭೆಯಲ್ಲಿ ಹೇಳ್ತಾರಲ್ಲ, ನಮ್ಮ 1 ಓಟಿನ ಕರ್ಮ ಅದು. ನಾವು ಹಾಕಿದ 1 ಓಟಿನ ಕರ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ನಾವು ಹಾಕಿದ 1 ಓಟಿನ ಕರ್ಮ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಪತ್ರಕರ್ತರು ಹಿಂಗ್ ಹೇಳಿದ್ರಲ್ಲ ಅಂತ ಕೇಳಿದ್ರೆ ಹೋಗಲೇ ಅಂತ ಹೇಳುವಂತ ಪರಿಸ್ಥಿತಿ ತಂದ್ಕೊಂಡ್ವಲ್ಲ. 1 ಓಟು ನರೇಂದ್ರ ಮೋದಿ ಹಾಕಿದ 1 ಓಟು ಆ ಪಾಕಿಸ್ತಾನ ಬಡದು ಕೂರಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ನನಗೆ ಹೆಮ್ಮೆ ಅನಿಸದೆ ಹೋದ್ರೆ ಏನ್ ಹೇಳಿ ಮಿತ್ರರೆ, ಬಹಳ ಬೇಸರದ ಸಂಗತಿ ನನಗೆ. ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಮೊಳಗ್ಬಿಡುತ್ತಲ್ಲ, ವಿಧಾನಸೌಧ ಯಾವುದಕ್ಕೆ ಸಂಕೇತವಾಗಿತ್ತೋ ಎಲ್ಲವನ್ನು ನಾಶ ಮಾಡ್ಲಾಗ್ಬಿಡ್ತು ಇವತ್ತು ಅಂತ ಬಹಳ ನೋವಿದೆ ನನಗೆ. ಫೈನ್. ಆದ್ರೆ ಇವತ್ತು ಪಾಕಿಸ್ತಾನಕ್ಕೆ ಏನಾಗಿದೆ ಗೊತ್ತಾ ಕತೆ? ಪಾಕಿಸ್ತಾನಿಯರು ಭಾರತಕ್ಕೆ ಬಂದು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಕಾಲ ಹೋಯ್ತು. ಬಾಲ್ಕಿಯ ತಾಯಿ ತನ್ನ ಮಗು ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಹುಬ್ಳಿಗೆ ಹೋಗ್ಬೇಕಾದ್ರೆ ಹೇಳಿ ಕಳಿಸ್ತಿದ್ಲು, ಹುಷಾರು ಕಣೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಆರಾಮಾಗಿ ಹೋಗು ಅಂತ. ಆದ್ರೆ ಇವತ್ತು ಹಂಗಿಲ್ಲ ರೀ. ಇವತ್ತು ಏನಾಗಿದೆ ಗೊತ್ತಾ? ಬಾಂಬ್ ಬ್ಲಾಸ್ಟ್ ಮುಂಬೈಲಿಲ್ಲ, ಡೆಲ್ಲಿನಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ, ಮಂಗಳೂರಲ್ಲಿಲ್ಲ, ಬೀದರ್ನಲ್ಲಿಲ್ಲ. ಬಾಂಬ್ ಬ್ಲಾಸ್ಟ್ ಕಥೆನೇ ಮರ್ತೋಗ್ಬಿಟ್ಟಿದೀವಿ ನಾವು. ಉಲ್ಟಾ ಏನಾಗಿದೆ ಗೊತ್ತಾ? ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಓಡಾಡ್ತಾ ಇರ್ತಾರಲ್ಲ, ಆ ಭಯೋತ್ಪಾದಕರನ್ನ ಯಾರೋ ಬಂದು ನಡು ರಸ್ತೆಯಲ್ಲೇ ಹುಚ್ಚಿ ನಾಯಿನ ಕೊಂದಂಗ್ ಹೋಗ್ತಿದ್ದಾರೆ. ಯಾರು ಅಂತ ಪಾಕಿಸ್ತಾನಕ್ಕೂ ಗೊತ್ತಿಲ್ಲ. ಭಾರತ ಕೇಳಿದ್ರೆ ಭಾರತ ಹೇಳಿದ್ರೆ ನನಗೂ ಗೊತ್ತಿಲ್ಲಪ್ಪ ಅಂತ. ಅನ್ನೋನ್ ಗನ್ಮ್ಯಾನ್ ಅಂತ ಹೆಸರಿಟ್ಟಿದ್ದಾರೆ ಇವರಿಗೆ. ಅನಾಮಿಕ ಗನ್ಮ್ಯಾನ್ಗಳು ಪಾಕಿಸ್ತಾನದೊಳಗೆ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಹೆಂಗ್ ಕೊಲ್ತಿದ್ದಾರೆ ಗೊತ್ತಾ? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಮಿತ್ರರೇ. ಅವನು 26/11 ಮುಂಬೈ ಅಟ್ಯಾಕ್ ನಲ್ಲಿ ಅತ್ಯಂತ ಮೋಸ್ಟ್ ವಾಂಟೆಡ್ ಆಗಿದ್ದಂತ ಒಬ್ಬ ದಾಳಿಕೋರನಿಗೆ, ಸಾಜಿದ್ ಮೀರನಿಗೆ ಜೈಲಲ್ಲಿದ್ದ ಅವನು. ಅಲ್ಲೇ ವಿಷ ಇಟ್ಟು ಸಾಯಿಸ್ಬಿಟ್ರು. ಯಾರು ಸಾಯಿಸಿದ್ರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ.
ಇದುವರೆಗೂ 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಪಾಕಿಸ್ತಾನದಲ್ಲೇ ಹುಡುಕಿ ಕೊಲ್ಲಲಾಗಿದೆಯಲ್ಲ, ಅದು ಭಾರತ ಮಾಡ್ತಿರೋ ಕೆಲಸ. ಇವತ್ತು ಅವರು ನನ್ನ ದೇಶಕ್ಕೆ ಕರ್ಕೊಳ್ಬೇಕಾಗಿಲ್ಲ, ಹುಡುಕಿ ಮಾಡ್ತಿದ್ದಾರಲ್ಲ. ಇದು ನನಗೆ ನರೇಂದ್ರ ಮೋದಿ ಅವರ ಕುರಿತಂತೆ ಹೆಮ್ಮೆ ತರಿಸುವಂತ ಸಂಗತಿ ಅಂತ. ನರೇಂದ್ರ ಮೋದಿ ನಂಗೇನು ಕೊಡಬೇಕಾಗಿಲ್ಲ ರೀ. ನಾನು ಒಂದೇ ಕೇಳೋದು, ನನ್ನ ದೇಶದ ಗೌರವ ಜಗತ್ತಿನ ಮುಂದೆ ಒಂದಿನಿತೂ ಕಡಿಮೆ ಆಗದೆ ಎಲ್ಲಿವರೆಗೂ ನೀನು ನೋಡ್ಕೊಳ್ತಿರ್ತೀಯೋ ಅಲ್ಲಿವರೆಗೂ ನನ್ನ ಜೀವನ ಇದಕ್ಕೋಸ್ಕರ ಮುಡುಪಾಗಿಟ್ಟಿರ್ತೀನಿ. ನೀ ಮಾಡಪ್ಪ, ನಿನ್ನ ಹಿಂದೆ ನಾವು ಇದ್ದೀವಿ ಅಂತ ಹೇಳುವಂತ ಕೋಟ್ಯಂತರ ಜನ ಇವತ್ತಿದ್ದಾರಲ್ಲ, ಅದು ಈ ಕಾರಣಕ್ಕೋಸ್ಕರ. ಮಿತ್ರ, ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಎಲ್ಲಿವರೆಗೂ ಮಾಡಿದ್ರು ಎಲ್ಲ ಭಾವನಾತ್ಮಕ ಸಂಗತಿಗಳು, ನಮ್ಗೆ ಸಂಬಂಧ ಇಲ್ಲದ್ದು ಅಂತ ನಿಮ್ಗೆ ಅನ್ಸಿದ್ರೆ, ನರೇಂದ್ರ ಮೋದಿ ಅವರು ಚಿನ್ನದ ರೋಡ್ಗಳನ್ನು ಮಾಡಿದ್ರು. ಕಾಂಗ್ರೆಸ್ನವ್ರು ನಂಗೆ ಕೇಳ್ತಿರ್ತಾರೆ, ಚಿನ್ನದ ರಸ್ತೆ ಆಯ್ತಾ ಅಂತ. ಅವ್ರ ಲೆಕ್ಕ ಚಿನ್ನದ ರಸ್ತೆ ಅಂದ್ರೆ ಏನ್ ಗೊತ್ತಾ? ರೋಡಿಗೆ ಚಿನ್ನ ಹಾಕಿ ಇಟ್ಬಿಡ್ತಾರೆ ಅಂತ. ಇವಾಗಂತೂ ಎಲ್ಲೂ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಿಕ್ತಿಲ್ಲ ಅವರಿಗೆ. ಈ ಚಿನ್ನದ ರೋಡ್ ಮಾಡ್ಬಿಟ್ರೆ ಅದನ್ನೇ ಕದ್ಕೊಂಡು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ ಪಾಪ. ಆದ್ರೆ ಚಿನ್ನದ ರಸ್ತೆ ನಿಜವಾಗಿಯೂ ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಅಂತಂದ್ರೆ, ಅಧಿಕಾರಕ್ಕೆ ಬಂದ ದಿನ ಡಿಸೈಡ್ ಮಾಡಿದ್ರು, ಈ ದೇಶದಲ್ಲಿ ಇರುವಂತಹ ಹೈವೇಗಳು ಸಾಕಾಗಲ್ಲ, ಇಷ್ಟು ದೊಡ್ಡ ದೇಶ, 91,000 ಕಿಲೋಮೀಟರ್ ಹೈವೇ ಇದೆ, ಕನಿಷ್ಠ ಪಕ್ಷ 1.5 ಲಕ್ಷ ಕಿಲೋಮೀಟರ್ ಹೈವೇ ಬೇಕು ಅಂತ 55,000 ಕಿಲೋಮೀಟರ್ ಹೈವೇ ಮಾಡುವಂತ ನಿಶ್ಚಯ ತಗೊಂಡು 8 ವರ್ಷಗಳಲ್ಲಿ 50,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಅವರು ರಸ್ತೆಗಳನ್ನು ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಅವರ ಸಾಧನೆ. ಮಿತ್ರ, ಈ ದೇಶದ ಎಲ್ಲ ಪ್ರಧಾನಮಂತ್ರಿಗಳು 65 ವರ್ಷಗಳಲ್ಲಿ 90,000 ಕಿಲೋಮೀಟರ್ ಹೈವೇ ಮಾಡಿದರೆ, ನರೇಂದ್ರ ಮೋದಿ ಒಬ್ಬರೇ 9 ವರ್ಷಗಳಲ್ಲಿ 55,000 ಕಿಲೋಮೀಟರ್ ಹೈವೇ ಮಾಡಿದ್ದಾರೆ. ಕಂಪೇರ್ ಮಾಡಿ ನೋಡ್ರಿ. ನರೇಂದ್ರ ಮೋದಿ ಅವರ ಕೈಯಲ್ಲಿ ಅಧಿಕಾರ ಕೊಡುವಾಗ ಮನಮೋಹನ್ ಸಿಂಗರು ಎಷ್ಟು ಹೈವೇ ಮಾಡ್ತಿದ್ರು ಗೊತ್ತಾ? ಪ್ರತಿನಿತ್ಯ ಮ್ಯಾಕ್ಸಿಮಮ್ 11 ಕಿಲೋಮೀಟರ್ ಪರ್ ಡೇ. ಒಂದು ಹಂತದಲ್ಲಿ 2 ಕಿಲೋಮೀಟರ್ ಪರ್ ಡೇ ಇತ್ತದು, ಮ್ಯಾಕ್ಸಿಮಮ್ 11 ಕಿಲೋಮೀಟರ್ ಪರ್ ಡೇ ಇತ್ತು. ನರೇಂದ್ರ ಮೋದಿ ಅದನ್ನ 29 ಕಿಲೋಮೀಟರ್ ಪರ್ ಡೇ ತಗೊಂಡೋದ್ರು. ಕರೋನಾ ಕಾಲದಲ್ಲಿ ಇದು ಎಲ್ಲಿಗೆ ಹೋಗಿತ್ತು ಗೊತ್ತಾ? ಹೆಚ್ಚು ಕಡಿಮೆ 37 ಕಿಲೋಮೀಟರ್ ಪರ್ ಡೇ ಹೈವೇಯನ್ನ ಭಾರತ ಹಾಕ್ತಾ ಇತ್ತು. ಇದು ಭಾರತದ ರೆಕಾರ್ಡ್ ಆಗಿ ನರೇಂದ್ರ ಮೋದಿ ವೇಗದಿಂದ ಆ ಕೆಲಸ ಮಾಡ್ತಿದ್ರು. ನಮ್ಗೊಂದು ಕಲ್ಪನೆ ಇದೆ, ತುಂಬಾ ಸ್ಪೀಡ್ ಆಗಿ ಮಾಡಿದ್ರೆ ಕ್ವಾಲಿಟಿ ಇರಲ್ಲ ಅಂತ. ಅದಕ್ಕೆ ಕಾಂಗ್ರೆಸ್ ಅವರು ರೂಢಿ ಮಾಡಿಸ್ಬಿಟ್ಟಿದ್ರು, ಒಂದು ರೋಡ್ ಅಂತ ಮಾಡಿದ್ರೆ 5 ವರ್ಷ ಜನ ಸಾಯಬೇಕು ಅಂತ. ನರೇಂದ್ರ ಮೋದಿ ಸ್ಪೀಡು ಮಾಡಿದ್ರು, ಕ್ವಾಲಿಟಿನೂ ಹೆಂಗಿದೆ ಗೊತ್ತಾ? 2 ರೋಡ್ ನೋಡಿ. ಇದು ಈ ದೇಶದ ಅತಿ ಉದ್ದನೆಯ ರಸ್ತೆ, ಇದು ಮುಂಬೈ ನಾಗ್ಪುರ್ 701 ಕಿಲೋಮೀಟರ್ ಉದ್ದನೆಯ ರೋಡ್. ಅದು ಈ ದೇಶದ ಅಗಲದ ರಸ್ತೆ, 14 ಗಾಡಿಗಳು ಒಂದೇ ಸಲಕ್ಕೆ ಹೋಗ್ಬೋದಾದಂತ ಡೆಲ್ಲಿ ಮೀರತ್ ಎಕ್ಸ್ಪ್ರೆಸ್ ವೇ, 14 ಲೇನ್ ಎಕ್ಸ್ಪ್ರೆಸ್ ವೇ. ಕ್ವಾಲಿಟಿ ನೋಡ್ರಿ ಅದರದ್ದು. ಇದು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರುವ ಅಮೆರಿಕಾದ, ರಷ್ಯಾದ, ಜರ್ಮನಿಯ, ಜಪಾನಿನ, ಇಂಗ್ಲೆಂಡಿನ, ಸಿಂಗಾಪುರದ ರೋಡ್ ಅಲ್ಲ, 100% ಭಾರತದ ರೋಡು. ಕ್ವಾಲಿಟಿ ನೋಡಿ ಹೆಂಗಿದೆ ಅದು. ಅದು ನರೇಂದ್ರ ಮೋದಿ ಮಾಡಿಸಿದ ಕೆಲಸ. ಇದೇ ಕ್ವಾಲಿಟಿನ ದೂರದ ಯಾವುದೋ ರೋಡ್ ಯಾಕೆ? ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನೋಡ್ರಿ ಅದು. ಮೊನ್ನೆ ತಾನೇ ನಿತಿನ್ ಗಡ್ಕರಿ ಅವರು ಬಂದು ಹೇಳಿದ್ದಾರೆ, ಉತ್ತರ ಕರ್ನಾಟಕಕ್ಕೋಸ್ಕರವೇ 370 ಕಿಲೋಮೀಟರ್ ಉದ್ದದ ರಸ್ತೆಯನ್ನ 7,000 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಶಂಕುಸ್ಥಾಪನೆ 3 ದಿನಗಳ ಮುಂಚೆ ಹಾಕಿ ಹೋಗಿದ್ದಾರೆ. ನರೇಂದ್ರ ಮೋದಿ ಭಾರತವನ್ನ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ನಿಶ್ಚಯ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ಬರೀ ಭಾರತದ ಒಳಗಿನ ರಸ್ತೆ ಅಲ್ಲ, ಇದು ಬಾರ್ಡರ್ ರೋಡ್, ಒಂದು ಬ್ರಿಡ್ಜ್. ಇದು ಬೋಗಿಬಿಲ್ ಬ್ರಿಡ್ಜ್ ಅಂತ ಕರೀತಾರೆ. 1997ರಲ್ಲಿ ದೇವೇಗೌಡರು ಅಡಿಗಲ್ಲು ಹಾಕಿದ್ರು. ಆಮೇಲೆ ಬಹಳ ಕಾಲ ಇರಲಿಲ್ಲ ಅವರ ಅಧಿಕಾರದಲ್ಲಿ. 2002ರಲ್ಲಿ ಅಟಲ್ಜಿ ಅವರು ಇದನ್ನು ಡೆವಲಪ್ ಮಾಡಿದ್ರು. 2004ರಲ್ಲಿ ನಾವು ಮೋಸ ಮಾಡಿದ್ವಿ, ಅಟಲ್ಜಿಗೆ ಸೋಲಿಸ್ಬಿಟ್ವಿ. ಕಾಂಗ್ರೆಸ್ ಬಂತು 2004ಕ್ಕೆ. ಬಂದ ನಂತರ 10 ವರ್ಷಗಳಲ್ಲಿ ಒಂದು ನಟ್ ಹಾಕಲಿಲ್ಲ ಇದಕ್ಕೆ. 2014ರಲ್ಲಿ ನರೇಂದ್ರ ಮೋದಿ ಬಂದ್ರು, 6,000 ಕೋಟಿ ರೂಪಾಯಿ ಯೋಜನೆ, 80,000 ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ 2018ಕ್ಕೆ ದೇಶಕ್ಕೆ ಸಮರ್ಪಣೆನೂ ಮಾಡಿಬಿಟ್ರು ಯೋಜನೆಯನ್ನ. ಈ ಯೋಜನೆಯಿಂದ ಲಾಭ ಏನ್ ಗೊತ್ತಾ? ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವಿನ ದೂರ 170 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಪ್ರತಿನಿತ್ಯ ಈ ಬ್ರಿಡ್ಜ್ ನಿಂದಾಗಿ 10 ಲಕ್ಷ ರೂಪಾಯಿಯ ಡೀಸೆಲ್ ಉಳಿತಾಯ ಆಗುತ್ತೆ. ಡೀಸೆಲ್ ಪೆಟ್ರೋಲ್ 10 lakh rupees ಎವ್ರಿ ಡೇ. ಆದ್ರೆ ಇದರ ಲಾಭ ನನಗೆ ನಿಮ್ಗೆ ಅನ್ನೋಕ್ಕಿಂತ ಹೆಚ್ಚು ಯಾರಿಗೆ ಗೊತ್ತಾ? ಚೀನಾದ ಸೈನಿಕರು ಅರುಣಾಚಲ ಪ್ರದೇಶಕ್ಕೆ ಬಂದು ನಾವು ಬಂದ್ವಿ ಅಂತಂದ್ರೆ, ಅಸ್ಸಾಂನಲ್ಲಿರೋ ಭಾರತೀಯ ಸೈನಿಕರು 170 ಕಿಲೋಮೀಟರ್ ಕಡಿಮೆ ಪ್ರಯಾಣ ಮಾಡಿ ಚೀನಾದ ಎದುರಿಗೆ ನಿಂತ್ಕೊಂಡು ನಾವು ಬಂದಿದ್ದೀವಿ, ಶುರು ಮಾಡೋಣ ಯುದ್ಧ ಅಂತ ಹೇಳಬಹುದಾಗಿರುವಂತ ಸಾಮರ್ಥ್ಯ ತುಂಬಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಮಿತ್ರ, ನರೇಂದ್ರ ಮೋದಿ ಎಷ್ಟು ಭಾರತವನ್ನ ಎತ್ತರಕ್ಕೆ ನಿಲ್ಲಿಸಲಿಕ್ಕೆ, ಸಮರ್ಥವಾಗಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನೋಡಿ. ಆದರೆ ಈ ಬ್ರಿಡ್ಜ್ ನೀವು ಇನ್ನೂ ಕಂಪ್ಲೀಟ್ ಆಗಿ ನೋಡ್ಲಿಲ್ಲ. ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಇರೋದಲ್ಲಿ ಎಲ್ರಿಗೂ ವೈಟ್ ಪಿಲ್ಲರ್ ಕಾಣ್ತಿದೆಯಲ್ಲ ಕೆಳಗೆ, ಆ ಪಿಲ್ಲರ್ನ ಮೇಲೆ ಏನ್ ಸ್ಟೀಲ್ ಪ್ಲೇಟ್ಸ್ ಇದೆಯೋ ಅದು ಟ್ರೈನ್ ಓಡಾಡ್ಲಿಕ್ಕೆ. ಇನ್ ಸ್ವಲ್ಪ ಮೇಲ್ ನೋಡಿ ಎಲೆಕ್ಟ್ರಿಕಲ್ ಪೋಲ್ಸ್ ಇದೆ, ಅದು ಬಸ್ಸು ಕಾರು ಓಡಾಡ್ಲಿಕ್ಕೆ.
ಇದನ್ನ ಡಬಲ್ ಡೆಕ್ಕರ್ ಬ್ರಿಡ್ಜ್ ಅಂತ ಕರೀತಾರೆ. ಈ ಡಬಲ್ ಡೆಕ್ಕರ್ ಬ್ರಿಡ್ಜ್ ನ ಕಾರಣಕ್ಕೋಸ್ಕರ ಯಾವ ಸಂದರ್ಭದಲ್ಲಿ ಯಾರು ಬೇಕಿದ್ರು ಇದನ್ನು ಉಪಯೋಗಿಸಿಕೊಳ್ಬಹುದಾಗಿರುವಂತ ವಾತಾವರಣ ನಿರ್ಮಾಣ ಮಾಡಿಕೊಟ್ರು. ಬರೀ ರೋಡಿನ ಬಗ್ಗೆ ಮಾತನಾಡು ಅಂದ್ರೆ 2 ಗಂಟೆ ಮಾತಾಡ್ತೀನಿ ನಾನು. ಈ ದೇಶದಲ್ಲಿ ಮೋದಿ ಡೆವಲಪ್ ಮಾಡಿರೋದು 55,000 ಕಿಲೋಮೀಟರ್ ರೋಡ್ ರೀ. ಆದ್ರೆ ಅದೊಂದೇ ಕೆಲಸ ಅಲ್ಲ. ನಾನು ಮುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನರೇಂದ್ರ ಮೋದಿ ಡೆವಲಪ್ ಮಾಡಿದಂತ ನೆಕ್ಸ್ಟ್ ಹೋಗ್ತಿಲ್ಲಮ್ಮ, ನೀನು ಮೌಸ್ ಯೂಸ್ ಮಾಡ್ತಿರ್ಬೇಕಲ್ಲಿ. ಅದರಲ್ಲಿರುವಂಥದ್ದು ಏನು ಅಂತಂದ್ರೆ, ಇದು ರೈಲ್ವೆ ಸ್ಟೇಷನ್ಗಳನ್ನು ನರೇಂದ್ರ ಮೋದಿ ಡೆವಲಪ್ ಮಾಡಿರೋ ರೀತಿ. ಅದು ರೈಲ್ವೆ ಸ್ಟೇಷನ್ ಹಂಗಿತ್ತು, ಕಾರ್ಪೊರೇಟ್ ಆಫೀಸ್ ತರ ಮಾಡಿದ್ದಾರೆ. ಗೂಡಂಗಡಿ ಇದ್ದಂಗಿತ್ತು ರೀ. ಅದು ಕಾರ್ಪೊರೇಟ್ ಆಫೀಸ್ ತರ ಮಾಡಿಬಿಟ್ಟಿದ್ದಾರೆ. ಅದು ಸಾಫ್ಟ್ವೇರ್ ಕಂಪನಿ ಇದ್ದಂಗಿದೆ. ಮತ್ತಿದು ಮಹಾರಾಷ್ಟ್ರದ್ದು, ಒರಿಸ್ಸಾದೋ, ಬಿಹಾರದ್ದು ಅಲ್ಲ. ಇದು ಬೆಳಗಾವಿಯ ರೈಲ್ವೆ ಸ್ಟೇಷನ್ ಹಂಗಿತ್ತು. ಈಗ ಬೆಳಗಾವಿಯ ರೈಲ್ವೆ ಸ್ಟೇಷನ್ ಹಿಂಗ್ ಆಗೋಗ್ಬಿಟ್ಟಿದೆ. ಹೆಂಗ್ ಚೇಂಜ್ ಮಾಡಿದ್ದಾರೆ ನೋಡಿ. ಈ ದೇಶದಲ್ಲಿ 400 ರೈಲ್ವೆ ಸ್ಟೇಷನ್ ಹಿಂಗ್ ಬದಲಾಯಿಸಿದ್ದಾರೆ. ಮೊನ್ನೆ ತಾನೇ ಇನ್ನೂ 535 ರೈಲ್ವೆ ಸ್ಟೇಷನ್ಗೆ ಅಡಿಗಲ್ ಹಾಕಿದ್ದಾರೆ. ಸುಮಾರು 25,000 ಕೋಟಿ ರೂಪಾಯಿ ಇದಕ್ಕೆ ಎತ್ತಿಟ್ಟಿದ್ದಾರೆ. ಕರ್ನಾಟಕದ 13 ಸ್ಟೇಷನ್ ಅದರಲ್ಲಿ ಇದೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ನನಗಂತೂ ಈ ವಿಚಾರಕ್ಕೆ ಹೆಮ್ಮೆ ಇದೆ. ಯಾಕೆ ನರೇಂದ್ರ ಮೋದಿ ಹಿಂಗ್ ಮಾಡ್ತಾರೆ ಅಂತಂದ್ರೆ, ವಿಮಾನದಲ್ಲಿ ಹೋಗೋರು ಶ್ರೀಮಂತರಿರ್ಬೋದು, ಆದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರು ಟ್ರೈನಲ್ಲೇ ಓಡಾಡೋದ್ರಿಂದ ಅವರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ನರೇಂದ್ರ ಮೋದಿ ಹಿಂಗ್ ಮಾಡ್ತಾರ್ರಿ. ನೀವು ನಮ್ಮ ರೈಲ್ವೆ ಸ್ಟೇಷನ್ಗಳಿಗೆ ಹೋಗಿ, ಇವತ್ತು ಮೊದಲು ಎಲ್ಲಂದ್ರೆ ಅಲ್ಲಿ ಉಗಿಯುವ ಕೊಳಕಾಗಿರುವಂತಹ ರೈಲ್ವೆ ಸ್ಟೇಷನ್ಗಳಿದ್ವು. ಇವತ್ತು ರೈಲ್ವೆ ಪ್ಲಾಟ್ಫಾರ್ಮ್ಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ, ಅಕಸ್ಮಾತ್ ನೆಲದ ಮೇಲೆ ಅಲ್ಲೇ ಮಲ್ಕೊಂಡ್ರು ಗಲೀಜು ಅಂತ ಅನ್ಸಲ್ಲ. ಅಷ್ಟು ನೀಟಾಗಿ ಮೇಂಟೈನ್ ಮಾಡೋ ವ್ಯವಸ್ಥೆ ಬಂತಲ್ಲ, ಅದು ನರೇಂದ್ರ ಮೋದಿ ಅವರು ಬಂದ ನಂತರ ಆಗಿರುವಂತ ವ್ಯವಸ್ಥೆ. ಬರೀ ರೈಲ್ವೆ ಪ್ಲಾಟ್ಫಾರ್ಮ್ಗಳು ಅಷ್ಟೇ ಅಲ್ಲ, ವೇಗದ ರೈಲುಗಳನ್ನ ನರೇಂದ್ರ ಮೋದಿ ತಗೊಂಡು ಬಂದ್ರು. ಈ ವೇಗದ ರೈಲುಗಳ ವಿಶೇಷ ಏನು ಗೊತ್ತೇನು? ಭಾರತದ ಇವತ್ತಿನ ಸ್ಪೀಡ್ ರೈಲ್ ನಾವು ಓಡಾಡ್ತಿದ್ದು 70 ರಿಂದ 80 ಕಿಲೋಮೀಟರ್ ಪರ್ ಅವರ್ ಇತ್ತು. ನರೇಂದ್ರ ಮೋದಿ ಅಮೆರಿಕ, ಚೀನಾ, ಸ್ಪೇನ್ ಅವರೆಲ್ಲ ಕೇಳ್ಕೊಂಡ್ರು, ನೀವು ಹೈ ಸ್ಪೀಡ್ ಟ್ರೈನ್ ತಗೊಂಡು ಬನ್ನಿ ಅಂತ. ಸ್ಪೇನ್ ಅವ್ರು ತಗೊಂಡು ಬಂದಿರುವಂತಹ ಸ್ಪೀಡ್ ಹೈ ಸ್ಪೀಡ್ ಇತ್ತು, 117 ಕಿಲೋಮೀಟರ್ ಪರ್ ಅವರ್ ಇತ್ತು. ಆಗ ಭಾರತದ ಇಂಜಿನಿಯರ್ಗಳು ಕೇಳ್ಕೊಂಡ್ರು, ನಮ್ಗೊಂದು ಚಾನ್ಸ್ ಕೊಡಿ ಅಂತ. ನನ್ನ ದೇಶದ ಇಂಜಿನಿಯರ್ಗಳು ಡಿಸೈನ್ ಮಾಡಿದ ಟ್ರೈನ್ 18 ಇದೆಯಲ್ಲ, 160 ರಿಂದ 180 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಅದಕ್ಕೆ ನರೇಂದ್ರ ಮೋದಿ ಟ್ರೈನ್ 18 ಅನ್ನೋ ಹೆಸರು ಬೇಡ, ವಂದೇ ಭಾರತ್ ಅನ್ನೋ ಹೆಸರಿಡೋಣ ಅಂತ ವಂದೇ ಭಾರತ್ ಅನ್ನೋ ಹೆಸರಿಡಿಸಿದ್ರು. ಯಾರ್ಯಾರು ಈ ದೇಶದಲ್ಲಿ ಒಂದೇ ಮಾತ್ರ ಹೇಳಲ್ಲ ನಾನು ಅಂತ ಜೋರಾಗಿ ಕೂಗಾಡ್ತಿದ್ರು, ಅವರೆಲ್ಲರೂ ಸ್ಪೀಡಾಗಿ ಹೋಗಬೇಕು ಅಂದ್ರೆ ವಂದೇ ಭಾರತ್ ಅನ್ನಲೇಬೇಕು ಅನ್ನುವಂತ ವಾತಾವರಣವನ್ನ ನರೇಂದ್ರ ಮೋದಿ ತಂದಿಟ್ರು. ಆ ಕೋಪಕ್ಕೆ ಏನ್ ಮಾಡ್ತಾರೋ ಗೊತ್ತಾ, ಅವರು ವಂದೇ ಭಾರತ್ ನೋಡಿದ್ರೆ ಉರಿ ಆಗುತ್ತೆ ಅವರಿಗೆ, ಅದಕ್ಕೆ ಕಲ್ಲಿಸಿದ್ದಾರೆ ವಂದೇ ಭಾರತ್ಗೆ. ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇರೋದು. ಆದ್ರೆ ಅವ್ರಿಗೆ ಗೊತ್ತಿದೆ, 3ನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಇದು ಯಾವುದೂ ನಡೆಯಲ್ಲ. ಭಾರತವನ್ನ ಎಲ್ಲರೂ ಸೇರಿ ಕಟ್ಟಬೇಕು ಅಷ್ಟೇ. ಯಾರು ಭಾರತವನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯವಾಗದಿರುವಂತ ಶ್ರೇಷ್ಠ ಭಾರತವನ್ನು ನರೇಂದ್ರ ಮೋದಿ ಕಟ್ಟಿಕೊಡ್ತಾರೆ ಅಂತ. ಆದ್ರೆ ನನ್ನ ಫೇವರಿಟ್ ಪ್ರಾಜೆಕ್ಟ್ ಯಾವ್ದು ಗೊತ್ತಾ ರೈಲ್ವೆ ಇಲಾಖೆಯಲ್ಲಿ? ಬುಲೆಟ್ ಟ್ರೈನ್ ಪ್ರಾಜೆಕ್ಟ್. ಕಾಂಗ್ರೆಸ್ಸಿಗರು ಕೇಳಿದ್ರು, ಎಲ್ಲೋಯ್ತು ಬುಲೆಟ್ ಟ್ರೈನು ಅಂತ. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ದಡ್ಡ್ರಿ ಕಾಂಗ್ರೆಸ್ಸಿಗರು, ನಿಜಕ್ಕೂ ದಡ್ಡ್ರು. ಅವ್ರಿಗೆ ಪೇಪರ್ ಓದಿ ಗೊತ್ತಿಲ್ಲ. ನಂಗೊಂದ್ಸಲ ಒಬ್ಬ ಕಾಂಗ್ರೆಸ್ಸಿಗೆ ಫೋನ್ ಮಾಡಿದ, ಅದಂಗೆ ನನಗೆ ಗೊತ್ತಾಗದೆ ಇರೋ, ನಮಗೆಲ್ಲ ಗೊತ್ತಾಗದೇ ಇರೋ ವಿಷಯ ನಿನಗೆ ಮಾತ್ರ ಗೊತ್ತಾಗುತ್ತೆ. ನಾನಂದ್ರೆ ನೀನ್ ದಡ್ಡ ಕಣ, ನಿಂಗೆ ಓದೋದೆಲ್ಲ ಗೊತ್ತಿಲ್ಲ, ನೀನ್ ಬರೀ ಫೇಸ್ಬುಕ್ ಮುಂದೆ ಕೂತಿರ್ತೀಯ, ಸ್ವಲ್ಪ ಬೇರೆ ಬೇರೆ ಪೇಪರ್ಗಳನ್ನು ಓದು ಗೊತ್ತಾಗುತ್ತೆ ಅಂತ. ಇದು ಅಹಮದಾಬಾದ್ನಿಂದ ಮುಂಬೈವರೆಗೂ ನಡೀತಾ ಇರುವಂತ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್. ಈ ಬುಲೆಟ್ ಟ್ರೈನ್ ನ ಚಿತ್ರವನ್ನ ಯಾವುದೋ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋದೆಲ್ಲ ಮಿತ್ರರೆ, ಅಲ್ಲಿ ಕಾಣ್ತಿರೋದು ನಾನೇ ಹೋಗಿದ್ದೆ ಆ ಪ್ರಾಜೆಕ್ಟ್ ನೋಡ್ಲಿಕ್ಕೆ. ನಾನೇ ತೆಗೆದಿರುವಂತ ಫೋಟೋ ಅದು. ಈ ಪ್ರಾಜೆಕ್ಟ್ ನ ವೈಶಿಷ್ಟ್ಯ ಏನು ಗೊತ್ತೇನು? ಎಷ್ಟು ಸ್ಪೀಡ್ ಆಗಿ ಕೆಲಸ ನಡೀತಿದೆ ಅಂತಂದ್ರೆ, ಈ ಬುಲೆಟ್ ಟ್ರೈನ್ ನ ಪ್ರಾಜೆಕ್ಟ್ ನಲ್ಲಿ ಎಷ್ಟು ಸ್ಪೀಡ್ ಆಗಿ ಕೆಲಸ ನಡೀತಿದೆ ಅಂತಂದ್ರೆ, ಟನಲ್ ಕೊರೆಯೋ ಕೆಲಸವನ್ನ ಆಫ್ಕಾನ್ಗೆ ಕೊಟ್ಟಿದ್ರು. ಆ ಟನಲ್ 7,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಟನಲ್ ಕೊರದಾಗ ಹೋಗಿದೆ. ನರೇಂದ್ರ ಮೋದಿ ಜಪಾನಿಗೆ ಹೋಗಿದ್ದಾಗ 11,000 ಕೋಟಿ ರೂಪಾಯಿಯಲ್ಲಿ 24 ಬುಲೆಟ್ ಟ್ರೈನ್ಗಳಿಗೆ ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ದೇಶದ ರೈಲ್ವೆ ಮಿನಿಸ್ಟರ್ ಹೇಳ್ತಾರೆ, 2026-27 ವೇಳೆಗೆ ದೇಶದ ಮೊದಲ ಬುಲೆಟ್ ಟ್ರೈನ್ ಓಡಾಡುವಂತೆ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರ ಕುರಿತಂತೆ ಅವರು ಹೇಳ್ತಾರೆ. ಇನ್ನೊಂದೇನು ಹೇಳ್ತಾರೆ ಗೊತ್ತಾ? ಮೊದಲನೇ ಬುಲೆಟ್ ಟ್ರೈನ್ಗೆ ಟೆಕ್ನಾಲಜಿ ವಿದೇಶದಿಂದ ಬಂದಿದೆ, ಇನ್ಮುಂದೆ ವಿದೇಶದ ಟೆಕ್ನಾಲಜಿ ಬೇಕಾಗಿಲ್ಲ, ನಾವೇ ಸಕ್ಷಮರಾಗಿದ್ದೀವಿ, ನೆಕ್ಸ್ಟ್ ಎಲ್ಲ ಭಾರತೀಯರು ಬಿಲ್ಡ್ ಮಾಡ್ತಾರೆ ಅಂತ ಹೇಳುವಂತ ವಾತಾವರಣ ಇದೆಯಲ್ಲ ಮಿತ್ರ, ಇದು ಹೊಸ ಭಾರತ. ನಂಗೆ ಬಹಳ ಬೇಜಾರಾಗೋದು ಯಾವಾಗ ಗೊತ್ತಾ? ನರೇಂದ್ರ ಮೋದಿ ನಮ್ಮನ್ನು ಈ ತರ 100 ವರ್ಷ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ರೆ, ಕರ್ನಾಟಕಕ್ಕೆ ನಾವು ಹಾಕಿದ ಒಂದು ಓಟ್ 50 ವರ್ಷ ಹಿಂದಕ್ಕೆ ಹೋಗ್ಬಿಟ್ವಲ್ರಿ. ನಾನು ಸುಮ್ಮನೆ ಮಾತಾಡ್ತಿಲ್ಲ, ವಿತ್ ಪ್ರೂಫ್ ಮಾತನಾಡ್ತೀನಿ. ಯಾಕೆ ಗೊತ್ತೇನು? ನಾನು ಚಿಕ್ಕವನಿರುವಾಗ ನೋಡ್ತಾ ಇದ್ದೆ, ಬಸ್ಸುಗಳು ತುಂಬಾ ಕಡಿಮೆ ಇರ್ತಿತ್ತು. ಗಂಟೆಗೊಂದು ಬಸ್ಸು, 2 ಗಂಟೆಗೊಂದು ಬಸ್ ಬರ್ತಿತ್ತು. ಹಿಂಗಾಗಿ ಜನ ಡೋರಿಂದ ಬಸ್ ಹತ್ತಿರಲಿಲ್ಲ, ಕಿಟಕಿಯಿಂದ ಹತ್ತಿದ್ರು, ಸೀಟ್ ಸಿಗಲ್ಲ ಅಂತ.
ಮಕ್ಕಳನ್ನು ಕಿಟಕಿ ಒಳಗೆ ತಳ್ತಿದ್ರು, ಕಿಟಕಿ ಒಳಗೆ ಹೋಗಿ ಅವರು ಟವೆಲ್ ಹಾಕುವಂತ ಪ್ರಯತ್ನ ಮಾಡ್ತಿದ್ರು. ನಾನು ಚಿಕ್ಕವನಿರುವಾಗ ಕನಿಷ್ಠ ಪಕ್ಷ 25-30 ವರ್ಷದ ಹಿಂದೆ. ಆ ನಂತರ ಬಸ್ಗಳು ಜಾಸ್ತಿ ಆದವು, ರೋಡ್ ಚೆನ್ನಾಗಾಯ್ತು, ಇಂಪ್ರೂವ್ ಆಗ್ತಾ ಬಂತು. ಆಮೇಲೆ 15 ನಿಮಿಷಕ್ಕೆ ಒಂದು ಬಸ್ ಬರ್ತಿತ್ತು. ಬಸ್ ಟಿಕೆಟ್ ಫ್ರೀ ಅನ್ನೋ ಕಾರಣಕ್ಕೆ ಏನಾಗಿದೆ ಗೊತ್ತಾ, 15 ನಿಮಿಷಕ್ಕೆ ಬಸ್ ಬರ್ತಿತ್ತು, 1 ಗಂಟೆಗೊಂದು ಬರ್ತಿದೆ, 2 ಗಂಟೆಗೊಂದು ಬರ್ತಿದೆ. ಈಗಲೂ ಜನ ಡೋರಿಂದ ಹಟ್ಟೋದನ್ನು ಬಿಟ್ಟು ಕಿಟಕಿಯಿಂದ ಹತ್ತಲಿಕ್ಕೆ ಶುರು ಮಾಡಿದ್ದಾರೆ. 30 ವರ್ಷದ ಹಿಂದೆ ಹೋದ್ವಲ್ರಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಹೊಸ ಬಸ್ ಬರಲ್ಲ. ಕಲಬುರಗಿಯ ಶಾಸಕ ಪ್ರಾಬಬ್ಲಿ ಅಲ್ಲಂ ವೀರಭದ್ರಪ್ಪ ಅನ್ಸುತ್ತೆ, ಅವ್ರು ಮೊನ್ನೆ ಮಾತಾಡ್ತಾ ಹೇಳಿದ್ದಾರೆ, ನೋ ಡೆವಲಪ್ಮೆಂಟ್ಸ್. 60,000 ಕೋಟಿ ರೂಪಾಯಿ ಬಿಟ್ಟಿ ಭಾಗ್ಯ ಕೊಟ್ಟ ಮೇಲೆ ಏನ್ ಡೆವಲಪ್ಮೆಂಟ್ ಇಲ್ಲ. ಜನ ಉಗಿತಿದ್ದಾರೆ ನನಗೆ ಅಂತ. ಅವ್ರಿಗಷ್ಟೇ ಅಲ್ಲ, ಜನ ಕಂಡು MLA-ಗಳಿಗೆ ಉಗಿಯುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದ್ರೆ ಡೆವಲಪ್ಮೆಂಟ್ ಝೀರೋ ಆಯ್ತು. 50 ವರ್ಷದಿಂದ ಕರ್ನಾಟಕ ಹೋಯ್ತು. ದೇಶವನ್ನು 100 ವರ್ಷದ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ವಿಷನ್ ಇಟ್ಕೊಂಡಿರುವ ಪ್ರಧಾನಮಂತ್ರಿಯಲ್ಲಿ 50 ವರ್ಷದ ಹಿಂದೆ ಕರ್ನಾಟಕವನ್ನು ತಳ್ಳಿಬಿಟ್ವಲ್ಲ ಮಿತ್ರರೇ. ಪ್ರತಿ ವರ್ಷ 50ರಿಂದ 60,000 ಕೋಟಿ ರೂಪಾಯಿ ಬಿಟ್ಟಿ ಭಾಗ್ಯ ಕೊಡ್ಲಿಕ್ಕೆ ಕರ್ನಾಟಕ 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. 2,000 ರೂಪಾಯಿ ನಾನು ತಗೊಂಡಿದ್ದೀನಿ, ನೀವು ತಗೊಂಡಿದ್ದೀರಾ ಸರಿ, ಆದ್ರೆ ಇದರ ಸಾಲ ತೀರಿಸ್ಲಿಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬರಬೇಕಲ್ಲ. ಹೆಂಗ್ರಿ ಸಾಧ್ಯ ಇದು? ಮಿತ್ರ, ಬಹಳ ದುರಂತಕಾರಿ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ನಾನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ ಅಷ್ಟೇ. ಈ ಬಾರಿ ವೋಟ್ ಮಾಡುವಾಗ ಎಚ್ಚರಿಕೆಯಿಂದ ವೋಟ್ ಮಾಡಿ ಅಂತ. ನರೇಂದ್ರ ಮೋದಿ ಒಂದು ಅದ್ಭುತವಾದ ಪ್ರಾಜೆಕ್ಟ್ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಅದನ್ನ ಜಾಮ್ ಅಂತ ಕರೀತಾರೆ. ನಮ್ಗೆಲ್ಲ ಬ್ರೆಡ್ಡಿಗೆ ಹಾಕೋ ಜಾಮ್ ಗೊತ್ತಿದೆ. ನರೇಂದ್ರ ಮೋದಿ ಅವ್ರ ಜಾಮ್ ಬೇರೆ. ಜೆ ಅಂದ್ರೆ ಜನ್ಧನ್, ಎ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್ ಅಂತ. ನರೇಂದ್ರ ಮೋದಿ ಪ್ರಧಾನಿ ಆಗಿದ ತಕ್ಷಣ ನೋಡಿದ್ರು ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿಲ್ವಲ್ಲ. ಅವರೆಲ್ಲರೂ ಮನೆಯಲ್ಲೇ ಇದ್ದಾರಲ್ಲ, ದುಡ್ಡನ್ನು ಮನೆಯಲ್ಲೇ ಇಟ್ಟಿರ್ತಾರಲ್ಲ. ಅವರೆಲ್ಲರೂ ಬ್ಯಾಂಕಿಗೆ ಬರದೇ ಹೋದ್ರೆ ಈ ದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಎಲ್ಲರನ್ನೂ ಒಳಗೊಳ್ಳೋದು ಹೆಂಗೆ ಅಂತ ಹೇಳಿ ನರೇಂದ್ರ ಮೋದಿ ಏನ್ ಮಾಡಿದ್ರು, ಯಾಕೆ ಬ್ಯಾಂಕಿಗೆ ಬರಲ್ಲ ಅಂತ ಹುಡುಕಾಡಿದ್ರು. ಬಡತನದಿಂದ ಬಂದ ಮನುಷ್ಯ, ಗೊತ್ತಿದೆ ಅವರಿಗೆ. 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಂತಂದ್ರೆ ನಮ್ಮ ಹಳ್ಳಿಯ ಹೆಣ್ಮಗಳು ಅನ್ಕೊಳ್ತಾಳೆ, ನಾನು ಹೋಗದೆ ಇರೋ ಬ್ಯಾಂಕಿಗೆ 100 ರೂಪಾಯಿ ಇಟ್ರೆ ನನಗೆ ಆ ದುಡ್ಡು ವೇಸ್ಟ್ ಅಂತ ಯಾವತ್ತೂ ಇಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ, ನೀವೆಲ್ಲರೂ ಅಕೌಂಟ್ ಮಾಡಿಸಿ, ದುಡ್ಡೇ ಇಡಬೇಡಿ, 0 ಬ್ಯಾಲೆನ್ಸ್ ಅಕೌಂಟ್ ಅಂತ ಜನ್ಧನ್ ಅಕೌಂಟ್ ಶುರು ಮಾಡಿ. ಆಮೇಲೆ ಬ್ಯಾಂಕ್ನವ್ರಿಗೆ ಕೇಳಿದ್ರು, 50 ಕೋಟಿ ಜನರಿಗೆ ಅಕೌಂಟ್ ಆಗಬೇಕು, ಎಷ್ಟು ವರ್ಷ ಬೇಕು? ಬ್ಯಾಂಕ್ನವ್ರು ಹೇಳಿದ್ರು, ಬಹಳ ಏನ್ ಬೇಕಾಗಿಲ್ಲ, ಒಂದು 50 ವರ್ಷ ಸಾಕು ಅಂತ. ನರೇಂದ್ರ ಮೋದಿ ಹೇಳಿದ್ರು, 50 ವರ್ಷವ? ನನಗಿರೋದೇ 5 ವರ್ಷ, ಅದು ಏನ್ ಮಾಡ್ತಿರೋ ಮಾಡಿ 50 ಕೋಟಿ ಅಕೌಂಟ್ ಆಗಬೇಕು ಅಂತ. ಅಲ್ಲಿವರೆಗೂ ಬ್ಯಾಂಕಲ್ಲಿ ಕೂತಿರ್ತಿದ್ದಂಥವ್ರು ಎಲ್ಲರೂ ಕೂಡ ಬ್ಯಾಂಕನ್ನು ಬಿಟ್ಟರು, ಜನರ ಹತ್ರ ಓಡಿದ್ರು, ಅಕೌಂಟ್ ಆಗ್ಲಿಲ್ವಾ, ಅಕೌಂಟ್ ಮಾಡಿಸ್ತೀನಿ ಅಂತ. ಎಲ್ಲಿವರೆಗೂ ಥಂಬ್ ಇಂಪ್ರೆಷನ್ ತಗೊಳ್ಳೋ ಮಿಷಿನ್ ತಗೊಂಡು ಓಡಿದ್ರು ಅವರೇ. ತಗೊಂಡು ಹೋಗಿ ಎಲ್ರಿಗೂ ಕೇಳ್ತಿದ್ರು, ಅಕೌಂಟ್ ಮಾಡಿಸುವಾಗ ಆಧಾರ್ ಕಾರ್ಡ್ ಕೊಡಿ. ನಮ್ ಜನ ಅಂತಿದ್ರು, ಅಕೌಂಟ್ ತಾನೇ ಬೇಕು, ಆಯ್ತು ಹೋಗಿ, ಆಧಾರ ಇಲ್ಲ ಏನಿಲ್ಲ ಹೋಗು ಅಂತ. ಈಗ ಆಧಾರ್ ಕೊಟ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಭಯ. ಇವರೆಲ್ಲರೂ ಬಂದು ಕಂಪ್ಲೇಂಟ್ ಮಾಡಿದ್ರು ಮೋದಿಗೆ, ಆಧಾರ್ ಕೊಡ್ತಾ ಇಲ್ಲ ಜನ, ಏನ್ ಮಾಡ್ಬೇಕು? ನರೇಂದ್ರ ಮೋದಿ ಹೇಳಿದ್ರು, ವಿತೌಟ್ ಆಧಾರ್ ಮೊದಲು ಅಕೌಂಟ್ ಮಾಡಿಸಿ, ಉಳಿದಿದ್ದು ನಾನು ನೋಡ್ತೀನಿ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಬಹಳ ಬುದ್ಧಿವಂತರಿ. ಅವ್ರು ಏನಂದ್ರು ಅಂತಂದ್ರೆ, ಇನ್ನು ಮುಂದೆ ಯಾವ ಸರ್ಕಾರದ ದುಡ್ಡಿದೆಯೋ ಅದು ನಿಮ್ಗೆ ವಿಧವಾ ವೇತನ ಇರ್ಬೋದು, ನಿವೃತ್ತಿ ವೇತನಗಳಿರ್ಬೋದು, ನಿಮ್ಗೆ ನರೇಗಾ ಸ್ಕೀಮಿನ ದುಡ್ಡು ಇರ್ಬೋದು, ಇದು ಯಾವುದೂ ಕೂಡ ನಿಮ್ಗೆ ಯಾರೋ ಮಧ್ಯವರ್ತಿ ತಂದು ಕೊಡ್ತಾನೆ, ನೀವು ಅವರಿಗೆ ಕಮಿಷನ್ ಕೊಡಬೇಕು ಅಂತಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರೋ ತರ ಮಾಡ್ತಾ ಇದ್ದೀನಿ. ಒಂದೇ ಒಂದು ಪ್ರಾಬ್ಲಮ್ ಇದೆ, ಅಕೌಂಟ್ ನಿಮ್ದೆ ಅಂತ ಸಾಬೀತಾಗಬೇಕು ಅಂತಂದ್ರೆ ಆಧಾರ್ ಕನೆಕ್ಟ್ ಮಾಡ್ಬಿಡಿ ಅದಕ್ಕೆ ಅಂತ. ಏನ್ ನಮ್ ಜನ ಲೈನ್ ನಿಂತ್ರಲ್ಲ, ದುಡ್ಡು ಬರುತ್ತೆ ಅಂದ್ರೆ ಬಿಡೋದೇನು? ಏನ್ ಲೈನ್ ನಿಂತು ಶುರು ಹಚ್ಕೊಂಡ್ರು ಅಂತಂದ್ರೆ ಆಧಾರ್ ಕನೆಕ್ಟ್ ಮಾಡಿ ಮಾಡಿ ಹೆಂಗಾಯ್ತು ಅಂದ್ರೆ 50 ವರ್ಷ ಬೇಕು ಅಂತಿದ್ರಲ್ಲ ಬ್ಯಾಂಕ್ನವರೆಲ್ಲ, 6 ವರ್ಷಗಳಲ್ಲಿ 50 ಕೋಟಿ ಜನ್ಧನ್ ಅಕೌಂಟ್ಗಳಾಗ್ಬಿಟ್ಟು. 6 ವರ್ಷ. ಮಿತ್ರ, ಇತ್ತೀಚೆಗೆ G20 ನಡೆದಾಗ ವರ್ಲ್ಡ್ ಬ್ಯಾಂಕ್ನವರು ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಅಲ್ಲಿ ಹೇಳಿದ್ರು, 50 ಕೋಟಿ ಜನರನ್ನ ಬ್ಯಾಂಕಿಗೆ ಕರ್ಕೊಂಡು ಬರ್ಲಿಕ್ಕೆ ಎಂತ ರಾಷ್ಟ್ರಕ್ಕಾದ್ರೂ 47 ವರ್ಷ ಮಿನಿಮಮ್ ಬೇಕು. ಭಾರತ 6 ವರ್ಷದಲ್ಲಿ ಮಾಡಿದೆ. ಇದು ವರ್ಲ್ಡ್ ರೆಕಾರ್ಡ್ ಅಂತ. ಆ ವರ್ಲ್ಡ್ ರೆಕಾರ್ಡ್ ನ ಅವಾರ್ಡ್ ಸಿಕ್ತಲ್ಲ ಅದೇ ಕಾರಣಕ್ಕೆ. ಆದ್ರೆ ಇನ್ನೊಂದು ಚಾಲೆಂಜ್ ಇತ್ತು. ನರೇಂದ್ರ ಮೋದಿ ಸಂಸತ್ನಲ್ಲಿ ಮಾತನಾಡ್ತಾ ಹೇಳಿದ್ರು, ನಾನು ಈ ದೇಶಕ್ಕೆ ಅಕೌಂಟ್ ಅನ್ನ ಜನರಿಗೆ ಮೊಬೈಲ್ಗೆ ಬ್ಯಾಂಕ್ ತಂದು ಕೊಡ್ತೀನಿ ಅಂತ. ಸ್ವಲ್ಪ ಟೆನ್ಷನ್ ಇತ್ತು ಎಲ್ರಿಗೂ, ಹೆಂಗ್ ತರ್ತಾರೆ ನರೇಂದ್ರ ಮೋದಿ ಅಂತ. ಪಿ ಚಿದಂಬರಂ ಅಂತೂ ಹಣಕಾಸು ಸಚಿವರಾಗಿದ್ದವರು ಕಾಂಗ್ರೆಸ್ ಕಾಲದಲ್ಲಿ, ಅವರಂದ್ರು ನರೇಂದ್ರ ಮೋದಿ ತಲೆ ಕೆಟ್ಟಿದೆ, ನಮ್ಮ ಹಳ್ಳಿ ಜನ ದಡ್ರು. ಕೇಳಿಸ್ಕೊಳ್ಳಿ ಅವ್ರು ಹೇಳಿದ್ದು, ನಮ್ಮ ಹಳ್ಳಿ ಜನ ದಡ್ರು, ಅವ್ರಿಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಅಲ್ಲಿ ಇಂಟರ್ನೆಟ್ ಇಲ್ಲ, ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇವ್ರ ಕೈಲೇನಾದ್ರೂ ನೀವು ಬ್ಯಾಂಕ್ ತಂದು ಕೊಟ್ರೆ ಮೊಬೈಲ್ಗೆ ಇವ್ರಿಗೆ ಮೋಸ ಮಾಡಿಬಿಡ್ತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಭಾಷಣ ಮಾಡಿದ್ರು. ನರೇಂದ್ರ ಮೋದಿ ಏನೂ ಮಾತಾಡಿರಲಿಲ್ಲ. ಆದ್ರೆ ಈ ಅಕೌಂಟ್ ಮಾಡ್ಕೊಂಡು ಹೋಗೋರ್ಗೆಲ್ರಿಗೂ ಏನ್ ಮಾಡಿದ್ರು ಗೊತ್ತಾ,
ಅವರ ಮೊಬೈಲ್ ತಗೊಂಡು ಅದರೊಳಗೆ ಆಪ್ ಅನ್ನು ಇನ್ಸ್ಟಾಲ್ ಮಾಡಿ ಕೊಟ್ಟರು, ಭೀಮ್ ಆಪ್ ಅನ್ನ. ಇದೆಲ್ಲ ಇನ್ನು ಮುಂದೆ ನಿಮ್ಮ ಅಕೌಂಟ್ ಎಷ್ಟಿದೆ, ದುಡ್ಡು ಬಂದಿದೆಯೋ ಇಲ್ವೋ ಅಂತ ಇಲ್ಲೇ ಚೆಕ್ ಮಾಡಿ, ನೀವು ಬ್ಯಾಂಕಿಗೂ ಬರಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದ್ರು. ನಮ್ಮ ಜನಕ್ಕೆ ಬಹಳ ಖುಷಿ ಆಯಿತು. ಅಲ್ಲೇ ಚೆಕ್ ಮಾಡೋದು ರೂಢಿ ಮಾಡಿದ್ರು. ನಿಧಾನವಾಗಿ QR ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ನು ಮುಂದೆ ದುಡ್ಡನ್ನು ಕಳಿಸಬೇಕಾದ್ರೆ ನೀವೇನು ಬರಬೇಕಾಗಿಲ್ಲ, QR ಕೋಡ್ ಕಳಿಸಿ ಅಂತಂದ್ರು. ಹೆಂಗೆ ಡೆವಲಪ್ ಆಗೋಯ್ತು ಅಂತಂದ್ರೆ, ಭಾಲ್ಕಿಯಲ್ಲಿ ಶ್ರೀಮಂತರು QR ಕೋಡ್ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ತರಕಾರಿ ಮಾರುವ ಪ್ರತಿಯೊಬ್ಬ ಹೆಣ್ಣು ಮಗಳು QR ಕೋಡ್ ಯೂಸ್ ಮಾಡೇ ಮಾಡ್ತಾಳೆ. ಆಟೋ ಡ್ರೈವರ್ಗಳು ಬೆನ್ನಿಂದ ಒಂದು QR ಕೋಡ್ ಇರುತ್ತೆ. ಈಗ ಎಲ್ಲಿವರೆಗೂ ಆಗಿದೆ ಅಂದ್ರೆ, ಪಾನ್ ಬೀಡ ಅಂಗಡಿಗೆ ಹೋದ್ರೂ QR ಕೋಡ್ ಇರುತ್ತೆ, ಕ್ಷೌರಿಕರ ಬಳಿ ಹೋದ್ರೂ QR ಕೋಡ್ ಇರುತ್ತೆ. ಯಾವ ಹಳ್ಳಿಗರನ್ನ ಇವ್ರು ದಡ್ರು, ಇವ್ರು ಬಳಸ್ಲಿಕ್ಕೆ ಬರಲ್ಲ ಅಂದಿದ್ರು, ನರೇಂದ್ರ ಮೋದಿ ಅವರನ್ನೇ ಬಳಸ್ಕೊಂಡು ಅದ್ಭುತವಾದ ಸಾಮ್ರಾಜ್ಯ ಕಟ್ಟಿದ್ರಲ್ಲ. ಈ ದೇಶದ ಎಕಾನಮಿಯಿಂದ 5th ಪ್ಲೇಸಿಗೆ ತೆಗೆದುಕೊಂಡು ಹೋದ್ರಲ್ಲ. ಮಿತ್ರ, ಇವತ್ತಿನ ಭಾರತದ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ, ನಾವು ಎಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ, ಆ QR ಕೋಡ್ ನ ಬಳಕೆಯಲ್ಲಿ ಎಷ್ಟು ಮುಂದಕ್ಕಿದ್ದೀವಿ ಅಂತಂದ್ರೆ, ಮನೆಗಳಿಗೆ ಬಸವ ತಗೊಂಡ್ ಬರ್ತಾನಲ್ಲ, ಆ ಬಸವನಿಗೆ ನೀವು ಹೇಳಿ ನಂತರ ಕ್ಯಾಶ್ ಇಲ್ಲಪ್ಪ ಏನ್ ಮಾಡ್ಲಿ ಅಂದ್ರೆ, ಹಣೆ ಮೇಲೆ QR ಕೋಡ್ ಇದೆ, ದುಡ್ಡು ಹಾಕ್ಬಿಟ್ಟು ಹೋಗಿ ಅಂತಾನೆ. ಭಿಕ್ಷುಕರು QR ಕೋಡ್ ಹಾಕೋಯ್ತಾರೆ ಎದೆ ಮೇಲೆ. ಮಿತ್ರ, ಪ್ರಾಮಾಣಿಕವಾಗಿ ನಾನು ನೋಡ್ತಿರೋದು, ದೇವಸ್ಥಾನದ ಹುಂಡಿಗಳ ಮೇಲೆ QR ಕೋಡ್ ಇದೆ. ಈಗ ಎಲ್ಲೂ QR ಕೋಡ್ ಇಲ್ಲದ ಜಾಗ ಇಲ್ಲ. ನರೇಂದ್ರ ಮೋದಿ ಈ ದೇಶದ ಎಕಾನಮಿಯನ್ನ ಹಂಗೆ ಬದಲಾಯಿಸಿದ್ರು. ಆದರೆ ಬರೀ ಎಕಾನಮಿಯನ್ನು ಬದಲಾಯಿಸಿದ್ದಲ್ಲ, ಈ ದೇಶದ ಕುರಿತಂತೆ ಮಾತನಾಡುವಾಗ ಎದೆ ತಟ್ಕೊಂಡು ಹೇಳ್ಬೋದಾಗಿರುವ ಭಾರತವನ್ನು ನಮ್ಗೆ ಕೊಟ್ಟರು. ನಾನು ಸುಮ್ಮನೆ ಹೇಳ್ತೀನಿ, ಜಗತ್ನಲ್ಲಿ ನಂಬರ್ 1ಗಳು ನಮ್ಮ ಹತ್ರ ಏನೇನಿವೆ ಅಂತ ಲೆಕ್ಕ ಹಾಕಿದ್ರೆ ನಮ್ಮ ಹತ್ರ ಏನೂ ಇರ್ತಿರ್ಲಿಲ್ಲ. ನರೇಂದ್ರ ಮೋದಿ ಏನ್ ಮಾಡಿದಾರೆ ಗೊತ್ತಾ? ಈಗ ಜಗತ್ನಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಎಲ್ಲಿದೆ ಅಂದ್ರೆ ಚೀನಾದಲ್ಲಿಲ್ಲ. ಚೀನಾ ರೈಲ್ವೆ ಸೇತುವೆ ಇದು ಜಮ್ಮುನಲ್ಲಿ ಭಾರತದಲ್ಲಿದೆ. ಇವತ್ತು ಭಾರತ 360 ಮೀಟರ್ ಎತ್ತರದಲ್ಲಿ ಈ ಅದ್ಭುತವಾಗಿರುವಂತಹ ಸೇತುವೆ ನಿರ್ಮಾಣ ಮಾಡಿದೆ. ವಿಶ್ವದ ಹೆದ್ದಾರಿಯಲ್ಲಿ ಅತಿ ದೊಡ್ಡ ಟನಲ್ ಎಲ್ಲಿದೆ ಅಂತ ಕೇಳಿದ್ರೆ ಅಟಲ್ ಟನಲ್ ಭಾರತದಲ್ಲಿದೆ. ಇದು ಹಿಮಾಚಲ ಪ್ರದೇಶದಲ್ಲಿ 2010ರಲ್ಲಿ ಕೆಲಸ ಶುರುವಾಗಿತ್ತು. ನರೇಂದ್ರ ಮೋದಿ ವೇಗ ಮಾಡಿ 2020ರಲ್ಲಿ ಕಂಪ್ಲೀಟ್ ಮಾಡಿದ್ರು. 9 ಕಿಲೋಮೀಟರ್ ಉದ್ದದ ಸಿಂಗಲ್ ಟನಲ್ ಜಗತ್ನಲ್ಲಿ ಎಲ್ಲಾದ್ರೂ ಕೊರೆದಿದ್ರೆ ಅದು ಭಾರತದಲ್ಲಿ ಕೊರೆದಿದ್ದಾರೆ. ಹೆಮ್ಮೆ ಪಟ್ಕೊಳ್ಳಿ ಈ ವಿಚಾರಕ್ಕೆ ಅಂತ. ಮಿತ್ರ, ಇದೊಂದು ಅದ್ಭುತವಾಗಿರುವಂತಹ ಸಂಗತಿ ನೀವು ಗಮನಿಸಿದ್ದೀರಿ. ಜಗತ್ತಿನ ಅತಿ ದೊಡ್ಡ ಆಫೀಸ್ ಸ್ಪೇಸ್ ಸೂರತ್ನ ಡೈಮಂಡ್ ಬಾರ್ಸ್ ಹೆಂಗಿದೆ ನೋಡ್ರಿ. ಅದು ಇದುವರೆಗೂ ಜಗತ್ತಿನ ಅತಿ ದೊಡ್ಡ ಆಫೀಸ್ ಯಾವುದು ಅಂತ ಕೇಳಿದ್ರೆ ಅಮೆರಿಕಾದ ಪೆಂಟಗನ್ ಅಂತ ಹೇಳ್ತಾ ಇದ್ರು. ಪೆಂಟಗನ್ಗಿಂತಲೂ ದೊಡ್ಡದಾಗಿರುವಂತ, ಅತ್ಯಂತ ದೊಡ್ಡದಾಗಿರುವಂತ ಆಫೀಸ್ ಸ್ಪೇಸ್ ಅನ್ನ ಸುಮಾರು 71 ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿರುವಂತದ್ದು, ಗುಜರಾತ್ ನಲ್ಲಿ ಆಗಿರುವಂತದ್ದು. G20 ಸಮಿಟ್ ನಡಿಬೇಕು ಅಂತ ನಿಶ್ಚಯ ಆಯ್ತಲ್ಲ, ಸಮಿಟ್ ನಡೆಯುವಂತ ಹೊತ್ನಲ್ಲಿ ಭಾರತ ಜಗತ್ತಿನಿಂದ ಬಂದಿರೋರನ್ನ ಸ್ವಾಗತಿಸಲಿಕ್ಕೆ ಒಂದು ಒಳ್ಳೆ ಆಡಿಟೋರಿಯಂ ಬೇಕಲ್ಲ ಅಂತ ಆಡಿಟೋರಿಯಂ ಕಟ್ಟು. ಭಾರತ ಮಂಟಪ ನೋಡ್ರಿ, ಅದರ ಕ್ವಾಲಿಟಿ ಒಳಗೆ ಹೆಂಗಿದೆ ಗೊತ್ತಾ? ಅದು ಅದ್ಭುತವಾಗಿರುವಂತ ಆಡಿಟೋರಿಯಂ ಅನ್ನು ಕಟ್ಟಿದ್ರು. G20 ಸಖತ್ತಾಗಿ ನಡೀತು. ಆದ್ರೆ ಕಾಂಗ್ರೆಸ್ ಇದ್ದ ಕಾಲಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು. ನಂಗೆ ಗೊತ್ತಿಲ್ಲ, ಯಾರಾದ್ರೂ ಹಿರಿಯರಿಗೆ ನೆನಪಿರಬಹುದೇನೋ. ಕಾಮನ್ವೆಲ್ತ್ ಗೇಮ್ಸ್ ನಡೆಯುವಾಗ ಜಗತ್ತಿನ ಅಥ್ಲೀಟ್ಗಳು ಬರೋರಿದ್ರು, ಜಗತ್ತಿನ ಬೇರೆ ಬೇರೆ ಭಾಗದಿಂದ ಆಟಗಾರರು. ಆಗ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡಿಬೇಕೋ ಅಲ್ಲಿ ಕಟ್ಟಿದ್ದಂತ ಬ್ರಿಡ್ಜ್ ಓಪನಿಂಗ್ ದಿನ ಕುಸಿದೋಯ್ತು. ಯಾವ ಓಪನಿಂಗು? ಬ್ರಿಡ್ಜ್ ಓಪನಿಂಗ್ ದಿನ ಅಲ್ಲ, ಇಡೀ ಕಾರ್ಯಕ್ರಮದ ಓಪನಿಂಗ್ ಆಗಬೇಕು. ಈ ಕಡೆ ಬ್ರಿಡ್ಜೇ ಕುಸಿದೋಗ್ಬಿಡ್ತು. ಕಾಮನ್ವೆಲ್ತ್ ಗೇಮ್ಸ್ಗೆ ಅಂತ ಕಟ್ಟಿದ್ದು ಕಾಂಗ್ರೆಸ್ನ ಕಟ್ಟಡ ಇಂಥದ್ದು, ನರೇಂದ್ರ ಮೋದಿ ಅವರ ಕಟ್ಟಡ ಅಂತದ್ದು. ಜಗತ್ತಿನ ಅತ್ಯಂತ ದೊಡ್ಡ ಸ್ಟೇಡಿಯಂ ಎಲ್ಲಿದೆ ಗೊತ್ತಾ ಇವತ್ತು? ಅದು ಭಾರತದಲ್ಲಿದೆ. ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಕರೀತಾರೆ. ನೋಡ್ರಿ ಕ್ವಾಲಿಟಿ ಅದರದ್ದು ಹೆಂಗಿದೆ. 1,32,000 ಜನ ಏಕಕಾಲಕ್ಕೆ ತಮ್ಮ ಸ್ಪೋರ್ಟ್ಸ್ ಅನ್ನು ನೋಡಬಹುದಾಗಿರುವಂತಹ ವಾತಾವರಣವನ್ನ ಈ ಸ್ಟೇಡಿಯಂ ಅಲ್ಲಿ ನಿರ್ಮಾಣ ಮಾಡಿ ಕೊಡಲಾಗಿದೆ. ಕಾಂಗ್ರೆಸ್ಸಿಗರು ಏನ್ ಹೇಳ್ತಾರೆ ಗೊತ್ತಾ? ನರೇಂದ್ರ ಮೋದಿ ಹೆಸರು ಯಾಕದಕ್ಕೆ? ನರೇಂದ್ರ ಮೋದಿ ಹೆಸರು ಯಾವುದ್ರ ಮೇಲೂ ಇಲ್ಲ ರೀ. ಇಂದಿರಾ ಗಾಂಧಿ ಆವಾಸ್ ಯೋಜನಾ ಅಂತ ಕರೆದ್ರು ಬಡವರಿಗೆ ಮನೆ ಕಟ್ಟೋದಕ್ಕೆ. ನರೇಂದ್ರ ಮೋದಿ ಅದಕ್ಕೆ ಏನಿಟ್ಟರು ಗೊತ್ತಾ ಹೆಸರು? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಯಾವ ಪ್ರಧಾನಮಂತ್ರಿ ಆದ್ರೂ ಸರಿ, ರೈತರಿಗೆ 6,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂತ ಯೋಜನೆ ತಂದ್ರು. ಏನ್ ಹೆಸರು ಕೊಟ್ಟರು ಗೊತ್ತಾ? ನರೇಂದ್ರ ಮೋದಿ ಕಿಸಾನ್ ಸಮ್ಮಾನ್ ಯೋಜನಾ ಅಲ್ಲ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾ ಅಂತ. ಎಲ್ಲ ಯೋಜನೆಗಳನ್ನು ಪ್ರಧಾನಮಂತ್ರಿ ಅನ್ನೋ ಹೆಸರಲ್ಲಿ ತಂದ್ರೆ ಹೊರತು ತಮ್ಮ ಹೆಸರಿಡ್ಲಿಲ್ಲ. ಇದೊಂದು ಸ್ಟೇಡಿಯಂ ಮಾತ್ರ ನರೇಂದ್ರ ಮೋದಿ ಹೆಸರಲ್ಲಿರೋದು. ಕಾಂಗ್ರೆಸ್ ಅವರಿಗೆ ಕಣ್ಣೂರಿ. ಆದ್ರೆ ಕಾಂಗ್ರೆಸ್ ಅವ್ರ ಕಥೆ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಈ 3 ಜನರ ಹೆಸರಲ್ಲಿ ಎಷ್ಟು ಹೆಸರುಗಳಿವೆ ಅಂತಂದ್ರೆ, ಇಂದಿರಾ ಗಾಂಧಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ, ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ರಾಜೀವ್ ಗಾಂಧಿ ಸ್ಪೋರ್ಟ್ಸ್ ಸ್ಟೇಡಿಯಂ, ರಾಜೀವ್ ಗಾಂಧಿ ನ್ಯಾಷನಲ್ ಫುಟ್ಬಾಲ್ ಅಕಾಡೆಮಿ ಹರಿಯಾಣ, ವಿಶಾಖಪಟ್ಟಣಂ, ಪಾಂಡಿಚೇರಿ, ಇಟಾನಗರ್, ಕೊಚ್ಚಿನ್, ಎರ್ನಾಕುಲಂ, ಸಿಂಗು, ಗೌಹಾಟಿ, ಹೈದರಾಬಾದ್, ಕೊಚ್ಚಿನ್, ಆಂಧ್ರ ಪ್ರದೇಶ್, ಹಿಮಾಚಲ ಪ್ರದೇಶ್, ವಿಶಾಖಪಟ್ಟಣಂ, ರಾಜಸ್ಥಾನ್, ಒರಿಸ್ಸಾ, ಎಲ್ಲಿ ನೋಡಿ ಅಲ್ಲಿ
ಏನು ಹೇಳಿದೆ? 12 ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳು, 52 ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಗಳು, 28 ಸ್ಪೋರ್ಟ್ಸ್ ಟೂರ್ನಮೆಂಟ್ ಟ್ರೋಫೀಸು, 19 ಸ್ಟೇಡಿಯಂಸು. ಓ ಗಾಡ್, ಎಲ್ಲ ಅವ್ರದೇ. ರಾಜೀವ್ ಗಾಂಧಿ ಹೆಸರು ಒಂದು ಖೇಲ್ ರತ್ನ ಅಂತಿದೆ. ಖೇಲ್ ರತ್ನ ಅಂದ್ರೆ ಏನ್ ಗೊತ್ತಾ? ಚೆನ್ನಾಗಿ ಆಡುವವನಿಗೆ ಕೊಡುವಂತ ರತ್ನ ಅದು. ಅವನು ತುಂಬಾ ಚೆನ್ನಾಗಿ ಆಡ್ತಾನೆ. ರಾಜೀವ್ ಗಾಂಧಿ ಯಾವ ಆಟ ಆಡ್ತಿದ್ದಾರೆ? ಯಾಕ್ರಿ ಹೆಸರಿಟ್ರು? ಕಾಂಗ್ರೆಸ್ ಎಷ್ಟು ಕುಕರ್ಮಗಳನ್ನು ಮಾಡಿದೆ ಅಂತಂದ್ರೆ, ಅವ್ರು ಒಂದು ಪ್ರಶ್ನೆ ಕೇಳಿದ್ರೆ 1000 ಪ್ರಶ್ನೆ ತಿರುಗುತ್ತಲ್ಲ, ಅದಕ್ಕೆ ಎದುರುಗಡೆ ಯಾವತ್ತು ಬಂದು ನಿಂತ್ಕೊಳ್ಳುವಂತ ಸ್ಥಿತಿಯಲ್ಲಿಲ್ಲ ಅಂತ. ಆದ್ರೆ ನೀವಿನ್ನೂ ಪುಣ್ಯವಂತರು, ಇವರಾದ್ರೂ ಬರೀ ಹೆಸರಿಟ್ರು. ನೀವು ಬಹಳ ಖುಷಿ ಪಡಬೇಕು ಅಥವಾ ಬೇಜಾರು ಮಾಡ್ಕೋಬೇಕು. ಯಾಕೆ ಅಂತ ನಾನು ಹೇಳ್ತೀನಿ. ನಿಮ್ದೊಬ್ರು ಪುಣ್ಯಾತ್ಮ ಹೆಂಗಿದ್ದಾರೆ ಅಂತಂದ್ರೆ, ಇದು ಕಲಬುರಗಿ ESI ಹಾಸ್ಪಿಟ್ಲ್. ESI ಹಾಸ್ಪಿಟ್ಲ್ ಸಖತ್ತಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. 2014ರಲ್ಲಿ ಖರ್ಗೆ ಅವರು ಇದನ್ನು ಓಪನ್ ಮಾಡಿದ್ದು. ಖರ್ಗೆ ಅವರು ಕಟ್ಸಿದ್ದು ಅಂದ್ರೆ ಅವ್ರು ಹೊಂದದ್ದಲ್ಲ, ನಮ್ದೇ ದುಡ್ಡು. ಇನಾಗ್ರೇಟ್ ಮಾಡಿದ್ದು ಸೋನಿಯಾ ಗಾಂಧಿ ಅವರು. ಟಾಪ್ ವ್ಯೂ ನೋಡಿ, ಅದ್ರದ್ದು ಏನ್ ಕಾಣುತ್ತೆ? ಏನಿದೆ? ಮೇಲಿಂದ ನೋಡಿದ್ರೆ ಈ ಹಾಸ್ಪಿಟ್ಲು ಮೊದಲನೇ ಅಕ್ಷರ ಒಂದು ಕನ್ನಡ ಅಕ್ಷರ, ಎರಡನೇದು ಇನ್ನೊಂದು ಅಕ್ಷರ, ಮತ್ತೊಂದು ಅರ್ಧ ಅಕ್ಷರ. ಏನ್ ಗೊತ್ತಾಗ್ತಿದ್ಯಾ? ಏನು ಏನು ನೀವೇ ಹೇಳ್ತಾ ಇರೋದು, ನಾನಲ್ಲ. ಮೊದಲನೇ ಅಕ್ಷರ ಕ, ಎರಡನೇದು ಗ, ಆಮೇಲೆ ಅರ್ಧ ಅಕ್ಷರ ಖರ್ಗೆ. ಇನ್ಫೋಸಿಸ್ ನ ನಾರಾಯಣ ಮೂರ್ತಿ ಅವರು ತಮ್ಮ ಬಿಲ್ಡಿಂಗ್ ಅನ್ನು ಕಟ್ಕೊಂಡು ನಾರಾಯಣ ಮೂರ್ತಿ ಅಂತ ಕಟ್ಕೊಂಡ್ರೆ ನಾನು ಕೇಳೋಂಗಿಲ್ಲ, ನೀವು ಕೇಳೋಂಗಿಲ್ಲ ರೀ. ಸ್ವಂತ ದುಡ್ಡಲ್ಲಿ ಕಟ್ಟಿರ್ತಾರೆ. ಅದು ಇದು ಸ್ವಂತ ದುಡ್ಡಲ್ಲ ರೀ, ನಮ್ಮ ದುಡ್ಡಲ್ಲಿ ಕಟ್ಟಿರೋದು. ನಾನು ಇದನ್ನು ಹೇಳಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಏನ್ ಹೇಳಿದ್ರು, ಚಕ್ರವರ್ತಿ ಮಿಸ್ಇನ್ಫಾರ್ಮೇಶನ್ ಹರಡಿಸ್ತಾ ಇದ್ದಾರೆ ಅಂತ ಒಂದು 4 ಜನ ಪತ್ರಕರ್ತರ ಮುಂದೆ ಭರ್ಜರಿಯಾಗಿ ಮಾತಾಡಿದ್ರು. ಚಕ್ರವರ್ತಿ ಅಂತ ಏಕವಚನದಲ್ಲಿ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ರು. ಸರಿ, ಅವರವರ ಭಾಷೆ ಅವರವರು ಕಲ್ತ್ಕೊಂಡಿದ್ದು, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅತ್ಯಂತ ಕೆಟ್ಟದಾಗಿ ಮಾತಾಡಿದ್ರು. ಮಿಸ್ಇನ್ಫಾರ್ಮೇಶನ್ ಅಂದ್ರು. ಏನ್ ಮಿಸ್ಇನ್ಫಾರ್ಮೇಶನ್ ಅಂತ ಹೇಳಿಲ್ಲ, ಹೇಳಿದ್ರೆ ಪತ್ರಕರ್ತರು ಅಲ್ಲೇ ಕೇಳ್ತಾರೆ ಅಂತ. ಏನೋ ಸುಳ್ಳು ಹೇಳ್ತಾರೆ ಅವರು ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಅದಕ್ಕೆ ನಾನೊಂದು ರಿಪೋರ್ಟ್ ತಗೊಂಡು ಬಂದೆ. ಈ ರಿಪೋರ್ಟ್ 2014ರಲ್ಲಿ ಪಬ್ಲಿಷ್ ಆಗಿರೋದು. ಡೇಟ್ ಕಾಣ್ತಿದೆ ನೋಡಿ, ಫೆಬ್ರವರಿ 1, 2014. ಒನ್ ಇಂಡಿಯಾ ಪತ್ರಿಕೆ ರಿಪೋರ್ಟ್ ಏನ್ ಮಾಡ್ತು ಗೊತ್ತಾ? ಗುಲ್ಬರ್ಗಾದಲ್ಲಿ ಖರ್ಗೆ ESI ಆಸ್ಪತ್ರೆ ಲೋಕಾರ್ಪಣೆಗೆ ಸಜ್ಜು 2014ರಲ್ಲಿ. ಮಧ್ಯ ಒಂದು ಹೈಲೈಟ್ ಮಾಡಿರೋದು ನೋಡಿ, ಆಸ್ಪತ್ರೆಯನ್ನ ಮೇಲೆಯಿಂದ ನೋಡಿದಾಗ ಖರ್ಗೆ ಎಂಬ ಪದವು ಆಸ್ಪತ್ರೆಯ ಆಕೃತಿಯಾಗಿ ಮೂಡಿದೆ. ಅಂದ ಹಾಗೆ ಇದರ ಹಿಂದಿನ ಶಕ್ತಿ ಯುಕ್ತಿ ಎಲ್ಲವೂ ಕೂಡ ಇಲ್ಲಿನ ಪ್ರಭಾವಿ ಕಾಂಗ್ರೆಸ್ ಮುಖಂಡ ರೈಲ್ವೆ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಅಂತ. ಅವತ್ತು ಮಿಸ್ಇನ್ಫಾರ್ಮೇಶನ್ ಅಲ್ಲ ಇದು, ಇವತ್ತು ಮಿಸ್ಇನ್ಫಾರ್ಮೇಶನ್. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅಂತ ಲೀಡರ್ ಜೊತೆ ಕಂಪೇರ್ ಮಾಡ್ತಾರಲ್ಲ, ನಾಚಿಕೆ ಆಗುತ್ತೆ ಇವತ್ತು ಇವರಿಗೆಲ್ಲ. ನಾವ್ ಎಂತ ಕೆಲಸ ಮಾಡ್ಬಿಟ್ವಿ, ಆ ಮನುಷ್ಯ ತನ್ನ ಹೆಸರನ್ನು ಬೇಡ ಅಂತ ಎಲ್ಲ ಕಡೆಯಿಂದ ತೆಗೆದು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿದ್ರೆ ನಾವು ಹೆಸರಿಟ್ಕೊಂಡು ತಿರುಗಾಡ್ತಿದ್ದೀವಿ ಅಂತ ಇವತ್ತು ಸಮಾಜ ಪ್ರಶ್ನೆ ಕೇಳುತ್ತಲ್ಲ, ಇವತ್ತು ಅವ್ರಿಗೆ ಮಿಸ್ಇನ್ಫಾರ್ಮೇಶನ್ ಅನ್ಸುತ್ತೆ. ಬಟ್ ನನ್ನ ಪ್ರಾಬ್ಲಮ್ ಹೇಳ, ನಾನು ಈ ವಿಚಾರಗಳನ್ನ ಹೇಳಿದ್ದಕ್ಕೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ, ಮಿಸ್ಇನ್ಫಾರ್ಮೇಶನ್ ಅಂತ ಕರೆದ್ರು, ಆದ್ರೆ ನನ್ನ ಮೇಲೆ ಕೇಸ್ ಹಾಕಿದ್ರು. ಕೇಸ್ ಏನಂತ ಹಾಕಿದ್ರು ಗೊತ್ತಾ? ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅಟ್ರಾಸಿಟಿ ಕೇಸ್ ಹಾಕಿದ್ರಿ ನನ್ನ ಮೇಲೆ. ನಾನು ಕಳೆದ ತಿಂಗಳು ಭಾಲ್ಕಿಗೆ ಬರಬೇಕಾದ್ರೆ ಅಟ್ರಾಸಿಟಿ ಕೇಸ್ನ ವಿಚಾರವಾಗಿ ನಾನು ಕೋರ್ಟ್ ನಲ್ಲಿ ಇದ್ದೆ, ಅದಕ್ಕೋಸ್ಕರ ಬರ್ಲಿಕ್ಕೆ ಆಗ್ಲಿಲ್ಲ. ಅಟ್ರಾಸಿಟಿ ಕೇಸು ಜಾತಿ ನಿಂದನೆ. ಏನ್ ಜಾತಿ ನಿಂದನೆ ಇದೆ ಇದರಲ್ಲಿ? ಸತ್ಯ ಹೇಳಬಾರ್ದು ಅಂತೇನು? ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳ್ತೀರಿ. ಪ್ರಶ್ನಿಸಿದ್ದಕ್ಕೆ ನೀವು ಕೋರ್ಟಲ್ಲಿ ಎಫ್ಐಆರ್ ಹಾಕಿ ನಾನು ಕೋರ್ಟಲ್ಲಿ ನಿಲ್ಲುವಂಗ್ ಮಾಡಿದ್ದ. ಕೋರ್ಟ್ ನಲ್ಲಿ ಜಡ್ಜ್ ಕೇಳಿದ್ರು, ಏನ್ರಿ ಇದೆ ಇದ್ರ ಜಾತಿ ನಿಂದನೆ ಅಂತ. ಎಫ್ಐಆರ್ ಅನ್ನ ಅವರು ಸ್ಟೇ ಕೊಟ್ಟು, ಎಫ್ಐಆರ್ಗೆ ಸ್ಟೇ ಕೊಟ್ಟು ನೀವು ಹೋಗಿ ಮುಂದಿನ ಕೆಲಸ ಮಾಡಿ ಅಂತ ಕೋರ್ಟ್ ಅವ್ರು ಹೇಳ್ಬೇಕಾಗಿ ಬಂತು. ನನಗೆ ಪಾಪ ಇವರು ಪ್ರೆಷರಿಗೆ ಬಿದ್ದ ಇಲ್ಲಿನ ಕಾಂಗ್ರೆಸ್ ಮುಖಂಡ, ನಂಗೆ ಹೆಸರು ಗೊತ್ತಿಲ್ಲ, ಆತ ಏನ್ ಮಾಡಿದ ಅಂತಂದ್ರೆ ಈ ಚಿತ್ರ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡಿದ. ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ ಗೊತ್ತಾ? ಖರ್ಗೆ ಅಂತಿದೆಯಲ್ಲ, ಆ ಖರ್ಗೆ ಅನ್ನೋದು ಖರ್ಗೆ ಅಂತ ಅವ್ರು ಓದ್ತಿದ್ದಾರೆ. ಚಕ್ರವರ್ತಿ ಅವರಿಗೆ ಕನ್ನಡ ಬರಲ್ಲ. ಎರಡನೇ ಅಕ್ಷರ ಗ ಅಲ್ಲ, ಅದು ಉಲ್ಟಾ ಮಾಡಿ ನೋಡಿದ್ರೆ ತಿರುಪತಿ ನಾಮ ಅದು. ಒಂದ ಪುಣ್ಯಾತ್ಮ. ಬಾ 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 ಬಾ. ನಾನಂದ್ರೆ ಕರೆಕ್ಟಪ್ಪ, ಇದು ನಾಮನೇ. ಆದ್ರೆ ಈ ನಾಮ ಸಮಾಜದ ದುಡ್ಡಲ್ಲಿ ಸಮಾಜಕ್ಕೆ ನೀವು ಇಟ್ಟಿರುವ ನಾಮ. ಇದು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ರಿಗೂ ಅಂತ ಅವ್ರಿಗೆ ಹೇಳಬೇಕಾದ ಸ್ಥಿತಿ ಇದೆಯಲ್ಲ, ಅದು ಬಹಳ ದುರಂತಕರಣ. ಎಲ್ಲಕ್ಕಿಂತ ಬೇಜಾರು ಏನ್ ಗೊತ್ತಾ? ಈ ತರದೊಂದು ಕೇಸನ್ನು ಪೊಲೀಸರು ತಗೊಳ್ತಾರಲ್ರಿ. ಆಯ್ತಪ್ಪ, ಪ್ರೆಷರ್ ಅಂತಂದ್ರೆ ಆ ಪ್ರೆಷರ್ಗೊಂದು ಕೇಳಾದ್ರೂ ಕೇಳ್ರಲ್ಲ. ಇದು ಜಾತಿ ನಿಂದನೆಯಲ್ಲಿ ಬರಲ್ಲ ಸರ್, ಇದನ್ನ ತಗೊಳಕ್ಕಾಗಲ್ಲ ಅಂತ ಏನ್ ನಿರ್ಲಜ್ಜತೆ ಇರುತ್ತೆ? ಐ ಆಮ್ ಸಾರಿ ಟು ಸೇ, ಬಹಳ ದುರಂತಕಾರಿ ಸಂಗತಿ. ಬಿಡಿ, ನನಗೆ ಇದು ಮುಟ್ಟಬೇಕಾಗಿರುವಂತ ವಿಚಾರ, ಹೇಳಬೇಕಾಗಿರೋ ಸಂಗತಿ ಬಹಳ ಇರೋದ್ರಿಂದ ಇದು ನಿಲ್ಲಿಸಿ ಮುಂದಕ್ಕೆ ಹೋಗ್ತೀನಿ. ನರೇಂದ್ರ ಮೋದಿಯ ಅವಧಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಸರ್ದಾರ್ ಪಟೇಲ್ರ ಪ್ರತಿಮೆ ನಿರ್ಮಾಣ ಆಯಿತು. ಜಗತ್ತಿನ ಅತ್ಯಂತ ದೊಡ್ಡ ಪ್ರತಿಮೆ ಭಾರತದಲ್ಲಿದೆ. ಈಗ
ಅಲ್ಲಿ ನೋಡಿ, ಅದು ಬ್ರೆಜಿಲ್ ನಲ್ಲಿ ಇರೋದು 38 ಮೀಟರ್, ರಷ್ಯಾದಲ್ಲಿ 91 ಮೀಟರ್, US ನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟ್ ಲಿಬರ್ಟಿ 93 ಮೀಟರ್, 108 ಮೀಟರ್, ಚೈನಾದಲ್ಲಿ 128 ಮೀಟರ್, ಚೈನಾದಲ್ಲಿ ಬುದ್ಧನದ್ದು. ಆದ್ರೆ 182 ಮೀಟರ್ನ ಸರ್ದಾರ್ ಪಟೇಲ್ರ ಮೂರ್ತಿ ಇದೆಯಲ್ಲ, ಅದು ಭಾರತದಲ್ಲಿದೆ ಅಂತ ನಾವು ಹೆಮ್ಮೆ ಪಡಬೇಕಾಗಿರುವಂತಹ ಸಂಗತಿ ಅಂತ. ನರೇಂದ್ರ ಮೋದಿ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಹೊಸ ಸಂಸತ್ ಭವನ ಕ್ವಾಲಿಟಿ ನೋಡ್ರಿ, ಅದ್ರಿಗೆ ಏನ್ ಸುಂದರವಾಗಿದೆ, ನೋಡ್ಲಿಕ್ಕೆ ಎಷ್ಟು ಚಂದ ಅನ್ಸುತ್ತೆ. ಹಾಗಂತ ನರೇಂದ್ರ ಮೋದಿ ಬರೀ ಕಟ್ಟಡ ಕಟ್ತಾ ಉಳಿದ್ರು ಅಂತ ತಿಳ್ಕೊಳ್ಬೇಡಿ. ನರೇಂದ್ರ ಮೋದಿ ಈ ಕಟ್ಟಡ ಕಟ್ಟೋಕ್ಕಿಂತ ಮುಂಚೆ ಈ ದೇಶದ 80 ಕೋಟಿ ಬಡ ಜನರಿಗೆ, ಹಸಿದವರಿಗೆ ಧಾನ್ಯವನ್ನ ಕೊಟ್ಟಿದ ನಂತರವೇ ಇವೆಲ್ಲವನ್ನ ಮಾಡಿರೋದು ಅಂತ. 80 ಕೋಟಿ ಜನರಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ ಯಾವುದಾದ್ರೂ ರಾಷ್ಟ್ರ ಕೊಡ್ತಿದ್ರೆ ಅದು ಭಾರತ ಮಾತ್ರ ಕೊಡ್ತಿರೋದು, ಜಗತ್ತಿನ ಯಾವ ರಾಷ್ಟ್ರವೂ ಅಲ್ಲ. ನರೇಂದ್ರ ಮೋದಿ ಹೆಲ್ತಿಗೋಸ್ಕರ ಏನ್ ಮಾಡಿದ್ರು ಅಂತಂದ್ರೆ, ಆಯುಷ್ಮಾನ್ ಭಾರತ್ನ ಮೂಲಕ 50 ಕೋಟಿ ಜನರಿಗೆ ಚಿಕಿತ್ಸೆಯ ಗ್ಯಾರಂಟಿ ಕೊಟ್ಟಿದ್ದಾರೆ. ಹೇಗೆ ಚಿಕಿತ್ಸೆ? ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನಗಳ ಕಾಲ ಏನ್ ಖರ್ಚು ಬರುತ್ತೋ ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿವರೆಗೆ ಅಷ್ಟನ್ನು ಸರ್ಕಾರ ಭರಿಸುವಂತ ಭರವಸೆಯನ್ನು ಕೊಟ್ಟಿರುವಂತ ಆಯುಷ್ಮಾನ್ ಭಾರತ್ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ತಗೊಂಡು ಬಂದ್ರು. ಅಷ್ಟೇ ಅಲ್ಲ ಮಿತ್ರರೆ, ನಮ್ಮ ಲೈಫ್ ಹೆಂಗ್ ಡೆವಲಪ್ ಮಾಡಿದ್ರು ಅಂತಂದ್ರೆ, ಗುಜರಾತ್ ನಲ್ಲಿರುವಾಗ ಅವರು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ನ ಮೂಲಕ ಹಾಸ್ಪಿಟಲ್ ಗಳನ್ನ ಕನೆಕ್ಟ್ ಮಾಡಿಕೊಂಡು ಒಂದು ಲ್ಯಾಪ್ಟಾಪ್ ನಲ್ಲಿ ಚೆಕ್ ಮಾಡೋ ವ್ಯವಸ್ಥೆ ಮಾಡಿದ್ರು. ಈಗ ಇಡೀ ದೇಶದ ಜನಕ್ಕೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ಗಳನ್ನ ಕೊಟ್ಟು ನಮ್ಮ ಹೆಲ್ತ್ ನ ನಾವು ಚೆಕ್ ಮಾಡ್ಕೊಳ್ಬಹುದಾಗಿರುವಂತಹ ವ್ಯವಸ್ಥೆ ತರ್ತಿದ್ದಾರಲ್ಲ, ಅದು ನರೇಂದ್ರ ಮೋದಿ ಅವರ ವ್ಯವಸ್ಥೆ. ನರೇಂದ್ರ ಮೋದಿ ಅವರು 4 ಕೋಟಿ ಬಡವರಿಗಾಗಿ ಮನೆಗಳನ್ನ ಕಟ್ಟಿಕೊಟ್ಟ ನಂತರ ದೊಡ್ಡ ಬಿಲ್ಡಿಂಗ್ ಗಳನ್ನು ಕಟ್ಟಿದ್ದಾರೆ. ಯಾರು ವಯಸ್ಸಾದವರು ಇದ್ದಾರೋ ಅವರಿಗೋಸ್ಕರ ನರೇಂದ್ರ ಮೋದಿ ಪೆನ್ಷನ್ ಯೋಜನೆ ತಗೊಂಡು ಬಂದಿದ್ದಾರೆ. ಏನ್ ಪೆನ್ಷನ್ ಯೋಜನೆ ಗೊತ್ತಾ? ಪ್ರತಿ ತಿಂಗಳು 250 ರೂಪಾಯಿ ಕಟ್ಟಿದ್ರೆ 50 ವರ್ಷದ 60 ವರ್ಷದ ನಂತರ ತಿಂಗಳಿಗೆ 5,000 ರೂಪಾಯಿ ಕೊಡುವಂತ ವ್ಯವಸ್ಥೆಯನ್ನ ಯಾರು ವಯಸ್ಸಾಗ್ತಾರೋ ಅವರಿಗೋಸ್ಕರ ಯೋಜನೆ ಮಾಡಿ ತಗೊಂಡು ಬಂದಿದ್ದಾರಲ್ಲ ನರೇಂದ್ರ ಮೋದಿ. ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ. ನಂಗೆ ಯಾರೋ ಕೇಳಿದ್ರು ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ. ಆ ರಿಪೋರ್ಟ್ ಏನ್ ಗೊತ್ತೇನು? ಆಂಧ್ರ ರೈತರು ಯೂರಿಯಾ ಕದ್ರು ಅಂತ, ಯೂರಿಯಾ ಕದಿತಿದ್ರು ರೈತರು, ಯೂರಿಯಾಕ್ಕೋಸ್ಕರ ಬೀದಿಗೆ ಬಂದು ನಿಲ್ತಿದ್ರು. ಈಗ ಯಾಕ್ರಿ ಇಲ್ಲ? ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ಯೂರಿಯಾಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡೋದು ರೂಢಿ ಮಾಡಿದ್ರು. ಅಲ್ಲಿವರೆಗೂ ಏನಾಗ್ತಿತ್ತು ಗೊತ್ತಾ? ಸಬ್ಸಿಡಿ ರೇಟಲ್ಲಿ ಸಿಗೋ ಯೂರಿಯಾನ ದೊಡ್ಡ ದೊಡ್ಡ ಕಂಪನಿಗಳು ಅದನ್ನ ತಗೊಂಡೋಗ್ಬಿಡ್ತಿದ್ದು, ತಮಗೆ ಬೇಕಾಗಿರೋ ರಾ ಮೆಟೀರಿಯಲ್ ಆಗಿ ರೈತರಿಗೆ ಸಿಗಬೇಕಾಗಿರೋದನ್ನ ತಗೊಂಡೋಗ್ತಿದ್ದು ಕಾಳ ಸಂತೆಯಲ್ಲಿ. ನರೇಂದ್ರ ಮೋದಿ ಯಾವಾಗ ಬೇವಿನ ಎಣ್ಣೆ ಮಿಕ್ಸ್ ಮಾಡಿದ್ರು ಅವ್ರಿಗೆ ಉಪಯೋಗಕ್ಕೆ ಬರಲಿಲ್ಲ ಅಂತಾಯ್ತು, ರೈತರಿಗೆ ಮಾತ್ರ ಉಪಯೋಗಕ್ಕೆ ಬರುವಂತಾಯ್ತು. ನರೇಂದ್ರ ಮೋದಿ ಮಾಡಿರುವಂತ ಕೆಲಸ ಅದ ಮಿತ್ರ. ನರೇಂದ್ರ ಮೋದಿ ರೈತರಿಗೆ ಅಂತ ವರ್ಷಕ್ಕೆ 5,000 ರೂಪಾಯಿಗಳವರೆಗಿನ 6,000 ರೂಪಾಯಿಗಳವರೆಗಿನ ಹಣ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ತಿಂಗಳಿಗೆ 500 ರೂಪಾಯಿ ಅಂತ ತಗೊಂಡ್ಬಂದಿರುವಂತ ವ್ಯವಸ್ಥೆ. ನರೇಂದ್ರ ಮೋದಿ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂತ ಘೋಷಣೆ ಅಂತ ನಂತರ ಹೆಣ್ಮಕ್ಳು ಬಹಳ ಖುಷಿ ಪಡಿ, ಗಂಡ್ಮಕ್ಳು ಖುಷಿ ಪಡಿ. ಯಾಕೆ ಅಂತ ಹೇಳ್ತೀನಿ ನಾನು. ಈ ದೇಶದಲ್ಲಿ 1000 ಹೆಣ್ಣು ಮಕ್ಕಳಿಗೆ 950 ಹೆಣ್ಮಕ್ಳು ಇರ್ತಿದ್ರು. ಯಾವಾಗಲೂ 1000 ಗಂಡು ಮಕ್ಕಳಿಗೆ 950 ಹೆಣ್ಮಕ್ಳು ಇರ್ತಿದ್ರು. ಎಲ್ಲಿವರೆಗೂ ಪರಿಸ್ಥಿತಿ ಇತ್ತು ಅಂತಂದ್ರೆ, ಈ 1000 ಹೆಣ್ಣು ಮಕ್ಕಳಿಗೆ 900 ಗಂಡು ಮಕ್ಕಳಿಗೆ 950 ಹೆಣ್ಮಕ್ಳು ಇದ್ರಲ್ಲ, ಗಂಡಿಗೆ ಹೆಣ್ಣೆ ಸಿಗ್ತಿರ್ಲಿಲ್ಲ. ಆದ್ರೆ ಈಗ ಸ್ವಲ್ಪ ಬದಲಾಗಿದೆ. ನರೇಂದ್ರ ಮೋದಿಯವರ ಈ ತೀವ್ರತರವಾದ ಪ್ರಚಾರದ ನಂತರ ಇವತ್ತು ಭಾರತದಲ್ಲಿ 1000 ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ 1020 ಹೆಣ್ಣು ಮಕ್ಕಳಾಗಿದ್ದಾರೆ. ಮುಂದಿನ ದಿನಗಳು ಅದು ಹೆಣ್ಣು ಮಕ್ಕಳ ದಿನವಾಗಲಿದೆ. ನರೇಂದ್ರ ಮೋದಿ ಬದಲಾವಣೆ ಅಂತಂದಿದ್ದಂಗೆ ಕ್ಯಾಬಿನೆಟ್ ನಲ್ಲಿ 78 ಜನರಲ್ಲಿ 11 ಹೆಣ್ಣು ಮಕ್ಕಳು. ಈ ದೇಶದ ಹಣಕಾಸು ಮಂತ್ರಿ ಯಾರು ಅಂದ್ರೆ ಹೆಣ್ಮಗಳು. ನರೇಂದ್ರ ಮೋದಿ ಏನ್ ಬದಲಾವಣೆ ತಂದ್ರು ನೋಡಿ ಅಂತ. ಮಿತ್ರ, ಇನ್ನೊಂದು 5 ನಿಮಿಷ ನಾನು ನರೇಂದ್ರ ಮೋದಿ ಅವರ ಸಾಧನೆಗಳನ್ನ ಕ್ವಿಕ್ ಆಗಿ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಚಪ್ಪಾಳೆ ಹೊಡಿಬೇಕು, ನನಗಲ್ಲ, ಮೋದಿಯವರಿಗಾಗಿ. ನಾನು ನಿಮ್ಗೆ ಒಂದೊಂದೇ ಸಾಧನೆ ಹೇಳ್ತೀನಿ. ಇಷ್ಟ ಆಗಿದೆ ಅಂತ ಚಪ್ಪಾಳೆ ಹೊಡಿರಿ, ಇಲ್ಲ ಅಂದ್ರೆ ಹೊಡಿಬೇಡಿ. ಮೊದಲನೇದು ನೋಡಿ, ಭಾರತದಲ್ಲಿ ಉಳಿದೆಲ್ಲ ಪ್ರಧಾನಮಂತ್ರಿಗಳು 248 ಕಿಲೋಮೀಟರ್ ಮೆಟ್ರೋ ರೈಲ್ ಹಾಕಿದ್ರೆ ನರೇಂದ್ರ ಮೋದಿ ಒಬ್ಬರೇ 612 ಕಿಲೋಮೀಟರ್ಗೆ ಮೆಟ್ರೋ ಟ್ರೈನ್ ತಗೊಂಡು ಬಂದ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು 74 ಏರ್ಪೋರ್ಟ್ಗಳನ್ನ ಮಾಡಿದ್ರೆ ನರೇಂದ್ರ ಮೋದಿ ಒಬ್ಬರೇ 78 ಏರ್ಪೋರ್ಟ್ಗಳನ್ನ ಈ ದೇಶಕ್ಕೆ ತಂದ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು 40% ಹಳ್ಳಿಗಳಿಗೆ ಕರೆಂಟ್ ಕೊಟ್ರೆ ಮೋದಿ ಒಬ್ಬರೇ 55% ಹಳ್ಳಿಗಳಿಗೆ ಕರೆಂಟ್ ಕೊಟ್ರು. ಉಳಿದೆಲ್ಲ ಪ್ರಧಾನಮಂತ್ರಿಗಳು ಗ್ಯಾಸ್ ಸಿಲಿಂಡರ್ ಸಂಪರ್ಕ ಎಷ್ಟು ಜನರಿಗೆ ಕೊಟ್ಟರು ಅಂದ್ರೆ ಲೆಕ್ಕ ಇದೆಯೋ ಇಲ್ವೋ ಗೊತ್ತಿಲ್ಲ, 10-12 ಕೋಟಿ ಇರಬಹುದು. ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮೋದಿ ಒಬ್ಬರೇ 17 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರು. ಅದರಲ್ಲಿ 10 ಕೋಟಿ ಜನರಿಗೆ ಉಜ್ವಲ ಯೋಜನೆ ಅಡಿ ತಗೊಂಡ್ಬಂದ್ರು. ಉಜ್ವಲ ಅಂತಂದ್ರೆ ಕಡಿಮೆ ಬೆಲೆಯಲ್ಲಿ ಕೊಡುವಂತ ಸಿಲಿಂಡರು. ಅದರ ಪರಿಣಾಮ ಹೆಂಗಾಗಿದೆ ಗೊತ್ತಾ ಮಿತ್ರರೇ? ಮೊನ್ನೆ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಇನಾಗ್ರೇಷನ್ಗಿಂತ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನೀವು ನೋಡಿದಿರ್ಬೋದು. ಆ ಒಂದು ಮನೆಗೆ ಹೋಗಿದ್ರು. ಆ ಮನೇಲಿ ಏನಾಗಿತ್ತು ಅಂದ್ರೆ ಸಿಲಿಂಡರ್ ಉಪಯೋಗಿಸ್ತಾ ಇದ್ರು ಹೆಣ್ಮಗಳು, ಬಡ ಹೆಣ್ಮಗಳು. ನರೇಂದ್ರ ಮೋದಿ ಏನ್ ಹೇಳ್ತಾರೆ ಗೊತ್ತಾ?
ಗ್ಯಾಸ್ ಉಪಯೋಗಿಸ್ತಾ ಇರೋ ನೀನು ಇದರಲ್ಲೇ ಒಂದು ಟೀ ಮಾಡ್ಕೊಡ್ತೀಯ ಈ ದೇಶದ ಪ್ರಧಾನಮಂತ್ರಿಗೆ ಅಂತ ಆ ಹೆಣ್ಣು ಮಗಳ ಮನೆಯಲ್ಲಿ ಟೀ ಕುಡಿತಾರಲ್ಲ,